ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಸ್ವಾಗತ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಮಾತಾಡ್ತೀವಿ. ನಿಮ್ಗೆ ಗೊತ್ತಿದೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ಬಹಳ ಕಾಮನ್ ಟರ್ಮ್ ನಮ್ಮ ಲೈಫಲ್ಲಿ ಬರುವಂಥದ್ದು ಏನಂದರೆ ನೋವಾಗ್ತಾ ಇದೆ ಅಂಥೇಳಿ. ಸೊ ಚಿಕ್ಕನ್ನಿಂದ ಹಿಡ್ಕೊಂಡು ವಯಸ್ಸಾಗದ ತನಕ ನಾವು ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ, ನನಗೆ ಅಲ್ಲಿ ನೋವಾಗ್ತಾ ಇದೆ, ಇಲ್ಲಿ ನೋವಾಗ್ತಾ ಇದೆ, ಆ ಥರ ನೋವು, ಈ ಥರ ನೋವು, ಇದೆಲ್ಲ ಮಾತಾಡ್ತೀವಿ. ಸೊ ಇವತ್ತು ಈ ಒಂದು ನೋವಿನ ಬಗ್ಗೆ ಮಾತಾಡೋದಕ್ಕೆ ಇಪಿಯಾನ್ ಪೇನ್ ಕೇರ್ ಸೆಂಟರ್ನ ಅಲ್ಲಿನ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿದ್ಯಾ ಬಂಡಾರು ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ವಿದ್ಯಾ ಬಂಡಾರು ಅವರು ಈ ಒಂದು ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಮೆಡಿಸಿನ್ನಲ್ಲಿ ಸ್ಟಡಿ ಮಾಡಿ ಆ ಒಂದು ಪೇನ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪೇನ್ ಫಿಸಿಷಿಯನ್ ಅಂದರೆ ಬೇಸಿಕಲಿ ನಾವು ಈಗ ಮಾತಾಡಿರೋ ಹಾಗೆ ನೋವನ್ನು ಕಡಿಮೆ ಮಾಡೋದು ಹೇಗೆ, ನೋವಿನ ಕಾರಣವನ್ನು ಕಂಡುಕೊಂಡು ಅದಕ್ಕೆ ಪರಿಹಾರ ಕೊಡುವಂಥದ್ದು ಮುಖ್ಯವಾಗಿ ಕೆಲಸ ಅಂತ ನನಗನ್ಸುತ್ತೆ ಅಲ್ವಾ? ಸೊ ನನ್ನ ಮೊದಲನೇ ಪ್ರಶ್ನೆ, ಈ ನೋವು ಯಾಕೆ ಬರುತ್ತೆ ಆ್ಯಕ್ಚುಲಿ ಮನುಷ್ಯರಿಗೆ? ಸೊ ನೋವು, ದಿಸ್ ಈಸ್ ಆ್ಯಕ್ಚುಲಿ ಸಮ್ ಡ್ಯಾಮೇಜ್ ಇಂದ, ಅಂದರೆ ಏನಾದರೂ ಟಿಶ್ಯೂಸ್, ನಾನು ಐ ಟಾಕ್ ಅಬೌಟ್ ದ ಮಸಲ್ಸ್ ಆನ್ ದ ಜಾಯಿಂಟ್ಸ್. ಸೊ ಜಾಯಿಂಟ್ ಒಳಗೆ ನೋವು ಏನಕ್ಕೆ ಬರ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಲೈಕ್ ಅಕ್ಯೂಟ್ ಏನಾದರೂ ಇಂಜುರಿ ಆಗ್ಬೋದು, ಆರ್ ಏನಾದರೂ ಡಿಜನರೇಟ್ ಏಜ್ ರಿಲೇಟೆಡ್ ಚೇಂಜಸ್ ಆಗಿರ್ಬೋದು, ಆರ್ ಸಮ್ ಫ್ಲೂಯಿಡ್ ಫಾರ್ಮೇಷನ್ ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಕಾಸಸ್. ಸೊ ಅಂದರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಇಟ್ಸ್ ನಾಟ್ ನಾರ್ಮಲ್. ಯೂಶ್ವಲಿ ಅಕ್ಯೂಟ್ ಪೇಯ್ನ್ ಫಸ್ಟ್ 1 or 2 weeks ಇರುತ್ತೆ. ಸೊ ವೇರ್ ಇಂಜುರಿ ಈಸ್ ವೆರಿ ಕಾಮನ್, ಇಂಜುರಿಯಿಂದ ಬರೋದು. ಸೊ ಇದು ಬಾಡಿ ಹ್ಯಾಸ್ ದ ಕೆಪಾಸಿಟಿ ಟು ಹೀಲ್ in the first 2 weeks. So if it is persisting for more than 3 months, so then body is giving a sign, ಒಳಗೆ ಏನೋ ಆಗ್ತಾ ಇದೆ, you should think of it, neglect ಮಾಡಬಾರ್ದು ಅಂತ. So this is called the chronic pains, which is very common in joints. knee ತಗೊಳ್ಳಿ, spine ತಗೊಳ್ಳಿ, ಶೋಲ್ಡರ್ ತಗೊಳ್ಳಿ, ವೆರಿ ಕಾಮನ್. ನೆಕ್ ತಗೊಳ್ಳಿ, ಎನಿ ಜಾಯಿಂಟ್, ಸ್ಮಾಲ್ ಜಾಯಿಂಟ್ಸ್. ಈಗ ಬಿಕಾಸ್ ಆಫ್ ದ ಮೊಬೈಲ್ ಯೂಸೇಜ್ ಈ ಜಾಯಿಂಟ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸಿಸ್ಟಮ್ ಯೂಸೇಜ್ ಇಂದ ಮತ್ತೆ ಮೊಬೈಲ್ ಯೂಸೇಜ್ ಇಂದ ನೆಕ್ ಪೇನ್ ಇಸ್ ಬಿಕಮಿಂಗ್ ಮೋರ್ ಪ್ರಾಬ್ಲಮ್ಯಾಟಿಕ್. ಆ್ಯಂಡ್ ಯಂಗ್ಸ್ಟರ್ಸ್ ಅಲ್ಲೇನೂ ನೋಡ್ತಾ ಇದ್ವಿ, ಯಂಗ್ಸ್ಟರ್ಸ್ ಅಲ್ಲಿ ಬಿಕಾಸ್ ಪೋಸ್ಚರ್ ಮೇಂಟೈನ್ ಮಾಡಲ್ಲ, ಸಿಸ್ಟಮ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಸೊ there are so many. So this is a sign something is going on inside ಅನ್ನೋದು ఒక ಸೈನ್ ಆ್ಯಕ್ಚುಲಿ. ಎಸ್. ಸೊ ನೋವು ಅಂದರೆ ಬೇಸಿಕಲಿ ಸಮಥಿಂಗ್ ಈಸ್ ರಾಂಗ್ ಒಳಗಡೆ ಅಂತ. ಬಟ್ ಸಮಥಿಂಗ್ ಈಸ್ ರಾಂಗ್ ಅಂದರೆ ನಮ್ಗೆ ಗೊತ್ತಾಗುತ್ತೆ ಕೆಲವೊಂದ್ಸಲ. ಅಂದರೆ ಏನೊಂದು ಗಾಯ ಆದಾಗ ನೋವಾಗೋದು ಸಹಜ. ಬಟ್ ಡಾಕ್ಟರ್ ಹೇಳಿರೋ ಹಾಗೆ ಆ ನೋವು ಕೆಲವು ದಿನಗಳಲ್ಲಿ ವಾಸಿ ಆಗುತ್ತೆ. ಆದರೆ ವಾಸಿ ಆಗದೇ ಇರುವಂತಹ ನೋವು ಏನಾದರೂ ಇದ್ದರೆ ಮತ್ತು ಪರ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಪದೇ ಪದೇ ಬರ್ತಾ ಇದೆ ಅಂದರೆ ಒಳಗಡೆ ಏನೋ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಕರಿತೀವಿ. ಅಂದರೆ ಗಾಯದಿಂದ ಆಗಿರುವಂಥ ತಾತ್ಕಾಲಿಕ ನೋವಿಗೆ ನಾವು ಅದಕ್ಕೆ ಅಕ್ಯೂಟ್ ಪೇನ್ ಅಂತ ಕರೆದ್ರೆ, ಸತತವಾಗಿ ನಮ್ಮ ಬಾಡಿನಲ್ಲಿ ಇದ್ಕೊಂಡು ನಾವು ಸಫರ್ ಮಾಡ್ತೀವಲ್ಲ, ಅದು ಕ್ರಾನಿಕ್ ಪೇನ್. ಇವತ್ತು ನಾವು ಮಾತಾಡ್ತಾ ಇರೋದು ಕ್ರಾನಿಕ್ ಪೇನ್ ಬಗ್ಗೆನೇ ಬೇಸಿಕಲಿ ಅಲ್ವಾ? ಸೊ ಅವ್ರು ಹೇಳಿರೋ ಹಾಗೆ ಕ್ರಾನಿಕ್ ಪೇನ್ ಅಂದರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಟೈಮಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾನೆ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಸದ್ಯಕ್ಕೆ ಈ ಭುಜ ನೋಯ್ತಾ ಇದೆ, ಓಕೆ. ಸೊ ಸುಮಾರು ದಿನಗಳಿಂದ ನಂಗೆ ನೋವು ಬರ್ತಾ ಇದೆ. ಬಟ್ ಈ ನೋವಿಗೆ ಟ್ರೀಟ್ಮೆಂಟ್ ನಾವು ಮುಂಚೆ ಏನೋ ಪೇನ್ ಕಿಲ್ಲರು ಈ ಥರ ಟ್ರೀಟ್ಮೆಂಟ್ ತೊಗೋತಾ ಇದ್ವಿ. ಆದರೆ ಈ ಒಂದು ಇಪಿಯಾನ್ ಪೇನ್ ಕೇರ್ ಸೆಂಟರ್ ಮಾಡ್ತಿರುವಂಥದ್ದು ಏನು ಅಂದರೆ, ಅವರು ರೀಜನರೇಟಿವ್ ಮೆಡಿಸಿನಿಂದ ಪೇನನ್ನು, ನೋವನ್ನು ಅದನ್ನು ನಿವಾರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೇಡಮ್ ಏನದು ಆ್ಯಕ್ಚುಲಿ? ಸೊ ಯೂಶ್ವಲಿ ಕ್ರಾನಿಕ್ ಪೈನ್ಸ್ ಏನಕ್ಕೆ ಬರುತ್ತೆ ಅನ್ನೋದು ವಿ ಹ್ಯಾವ್ ಟು ಫೈಂಡ್ ದ ರೂಟ್ ಕಾಸ್. ಸೊ ಫಾರ್ ಎಕ್ಸಾಂಪಲ್ ನೀ ತೊಗೊತೀನಿ ನಾನು. ನೀ ಯಂಗ್ಸ್ಟರ್ಸಲ್ಲಿ ಸಮ್ ಇಂಜುರಿ, ಮೆನಿಸ್ಕ ಇಂಜುರಿ ಆಗ್ಬೋದು, ಇಲ್ಲಾಂದರೆ ಲಿಗಮೆಂಟ್ ಒಂದು ಇಂಜುರಿ ಆಗ್ಬೋದು. ಸೊ ಅದರಿಂದ ನೋವು ಬರುತ್ತೆ. ಓಲ್ಡ್ ಏಜ್ ಅವ್ರು ತೊಗೊಳ್ಳಿ, ಇಟ್ಸ್ ಎ ಡಿಜನರೇಷನ್, ಕಾರ್ಟಿಲೇಜ್ ಏನೋ ಅವ್ರ ಕುಷನ್ ಕಮ್ಮಿ ಆಗಿ ನೋವು ಬರುತ್ತೆ, ಗೊಜ್ಜು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಬಿಕಮಿಂಗ್ ಥಿನ್. ವಾಟ್ ವಿ ಡೂ ಈಸ್ ವಿತ್ ರೀಜನರೇಟಿವ್ ಮೆಡಿಸಿನ್. ಈ ರೀಜನರೇಟಿವ್ ಮೆಡಿಸಿನ್ ಅನ್ನೋದು ನಮ್ಮ ಬಾಡಿಯಲ್ಲೇ ಸೆಲ್ಸ್ ತೊಗೊಂಡು ವಿ ಟ್ರೈ ಟು ಹೀಲ್ ದ ಡ್ಯಾಮೇಜ್ ಆ್ಯಂಡ್ ರಿಪೇರ್ ದ ಡ್ಯಾಮೇಜ್ ಇನ್ ದಟ್ ಪಾರ್ಟ್. ಸೊ ದಟ್ ಈಸ್ ಕಾಲ್ಡ್ ರೀಜನರೇಟಿವ್ ಮೆಡಿಸಿನ್. ಅದು ಇಟ್ಸ್ ಎ ಬ್ರಾಡ್ ಸ್ಪೆಕ್ಟ್ರಮ್, ಆರ್ಥೋಬಯೋಲಾಜಿಕ್ಸ್ ಕೆಳಗೆ ಬರುತ್ತೆ. ವೇರ್ ವಿ ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಬಾಡಿ ಸೆಲ್ಸ್ ಟು ಟ್ರೀಟ್ ದ ಡ್ಯಾಮೇಜ್. ಪ್ಲೇಟ್ಲೆಟ್ಸ್ ಬ್ಲಡ್ಡಿಂದ ತೊಗೊಳ್ತೀವಿ, ಬ್ಲಡ್ಡಿಂದ ತೊಗೊಂಡು ವಿ ಪ್ರಾಸೆಸ್ ದಟ್, ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ದೀಸ್ ಆರ್ ದ ಹೀಲಿಂಗ್ ಪ್ರೋಟೀನ್ಸ್. ಸೊ ದೀಸ್ ಗ್ರೋತ್ ಫ್ಯಾಕ್ಟರ್ಸ್ ವಿಲ್ ಹೆಲ್ಪ್ ದ ಟಿಶ್ಯೂ ಟು ಹೀಲ್. ಸೊ ದಿಸ್ ಈಸ್ ಕಾಲ್ಡ್ ದ PRP ಥೆರಪಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬೋನ್ ಮ್ಯಾರೋಯಿಂದ ತೊಗೊತೀವಿ. ಥರ್ಡ್ ಒನ್ ಈಸ್ ಲೈಪೋಜಮ್ಸ್, ಅಂದರೆ ಫ್ಯಾಟ್ ಸೆಲ್ಸಿಂದ, ಅಡಿಪೋಸ್ ಸೆಲ್ಸ್, ಫ್ಯಾಟ್ ಸೆಲ್ಸಿಂದ ತೊಗೊತೀವಿ. ಸೊ ಡಿಫ್ರೆಂಟ್ ಪಾರ್ಟ್ಸಿಂದ ತೊಗೊಂಡು ಟೋಟಿಪೊಟೆಂಟ್ ಸೆಲ್ಸ್ ವಿ ಟ್ರೈ ಟು ರೀಜನರೇಟ್ ದ ಟಿಶ್ಯೂ. ದಿಸ್ ಈಸ್ ದ ರೀಜನರೇಟಿವ್ ಮೆಡಿಸಿನ್. ಸೊ ವೇರ್ ಅಂದರೆ ರೂಟ್ ಕಾಸ್ ವಿಲ್ ಬಿ ಟ್ರೀಟೆಡ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು, ದಿಸ್ ಈಸ್ ದ ನಾರ್ಮಲ್ ನೀ. ನೀವು ಅದನ್ನ ಪೆನ್ ಇಡ್ಬೋದು ಬೇಕಾದ್ರೆ ಇಫ್ ಯು ವಾಂಟ್. ದಿಸ್ ಈಸ್ ದ ನಾರ್ಮಲ್ ನೀ ಜಾಯಿಂಟ್.
ನಾರ್ಮಲ್ ಜಾಯಿಂಟ್, ನಾರ್ಮಲ್ ನೀ ಜಾಯಿಂಟ್, ಮಂಡಿ. ಸೊ ಇದರಲ್ಲಿ ನೋಡಿ ವೆರಿ ಸಿಂಪಲ್, ಇದರಲ್ಲಿ ಫ್ಯೂ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ ಇರುತ್ತೆ. ವಾಟ್ ಆರ್ ದ ಅಂದರೆ ಕಾರ್ಟಿಲೇಜ್ ಓಲ್ಡ್ ಏಜಲ್ಲಿ ಸವಿಯೋದು ಅಂತ ಹೇಳ್ತೀವಿ, ದಿಸ್ ಈಸ್ ದ ಕುಷನ್. ಸೊ ಅದು ಸೌದ್ಬಿಟ್ಟು ಬರುತ್ತೆ. ಆರ್ ದ ಮೆನಿಸ್ಕೈ, ಆರ್ ಏನಾದರೂ ಯಂಗ್ಸ್ಟರ್ಸಲ್ಲಿ ಬರೋದು, ಆರ್ ಲಿಗಮೆಂಟ್ಸ್, ಎನಿಥಿಂಗ್ ವಿ ಹ್ಯಾವ್ ಟು ಫೌಂಡ್ ದ ರೂಟ್ ಕಾಸ್. ಇದು ಈ ಥರ ಸವಿಯೋದು ಸ್ಟಾರ್ಟ್ ಆಗುತ್ತೆ. ದ ಕಾರ್ಟ್ಲೇಜ್ ವಿಲ್ ಬಿ ಸ್ಟಾರ್ಟ್ಸ್ ಥಿನ್ನಿಂಗ್ ಇನ್ ದ ವೆಯ್ಟ್ ಬೇರಿಂಗ್ ಏರಿಯಾ. ನಾವು ಪೇಯ್ನ್ ಇದರಿಂದ ಬರ್ತಾ ಇದೆ, ದೆನ್ ವಿ ಶುಡ್ ಟ್ರೀಟ್ ದ ರೂಟ್ ಕಾಸ್. ಸೊ ಈ ರೂಟ್ ಕಾಸ್ ನಾವು ಅಡ್ರೆಸ್ ಮಾಡಿಬಿಟ್ಟು ಇಫ್ ವಿ ರೀಜನರೇಟ್ ದ ಡ್ಯಾಮೇಜ್ ಇನ್ಸೈಡ್, ದೆನ್ ದೇ ವಿಲ್ ಹ್ಯಾವ್ ದ ಪೇಯ್ನ್ ರಿಡಕ್ಷನ್ ವಿಲ್ ಬಿ ದರ್. ಪೇಯ್ನ್ ಕಮ್ಮಿ ಆಗಿಬಿಟ್ಟು ದೇ ಕ್ಯಾನ್ ಗೋ ಬ್ಯಾಕ್ ಟು ನಾರ್ಮಲ್. ಸೊ ದ ರೂಟ್ ಕಾಸ್ ವಿಲ್ ಬಿ ಟ್ರೀಟೆಡ್ ಇನ್ ದಿಸ್ ರೀಜನರೇಟಿವ್ ಮೆಡಿಸಿನ್. ಏನಕ್ಕೆ ಪೇಯ್ನ್ ಬರ್ತಾ ಇದೆ ಅದು ಅಡ್ರೆಸ್ ಮಾಡಬೇಕು, ಅದು ಟ್ರೀಟ್ ಮಾಡಬೇಕು. ಎಸ್. ಸೊ ಈಗ ನಾವು ಪೇಯ್ನಿಂದ ನೀ ಪೇನಿಗೆ ಬಂದಿದ್ದೀವಿ. ನೀ ಪೇನ್ ಬಗ್ಗೆನೇ ಒಂದಷ್ಟು ನೀ ಪೇನ್ ಅಂದರೆ ಮೊಣಕಾಲು ನೋವು. ಮೊಣಕಾಲು ನೋವು ನಾನು ಭಾಳಷ್ಟು ಕೇಳ್ತಿರ್ತೀವಿ ಅದ್ರ ಬಗ್ಗೆ, ಎಸ್ಪೆಷಲಿ ಎಲ್ಡರ್ಲಿ ಅವ್ರು ಕೇಳ್ತಾರೆ. ಕೆಲವೊಂದು ನೀವು ಹೇಳಿದಾಗ ಯಂಗರ್ ಜನ್ರೇಷನಲ್ಲೂ ಬಂದಿರ್ಬೋದು, ಬಟ್ ಜಾಸ್ತಿ ಎಲ್ಡರ್ಲಿ ಜನಕ್ಕದು ಸಮಸ್ಯೆ ಬರ್ತಿರೋದ್ರಿಂದ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಇದನ್ನು ಎಲ್ಲರೂ ತೊಗೋಬೋದಾ, ಅಂದರೆ ಯಾರು ಬೇಕಾದರೂ, ಅಂದರೆ ನೀ ಪೇನ್ ಬರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಮೆಡಿಸಿನ್ ಅಂದರೆ ಈ PRP ಥೆರಪಿ ತೊಗೋಬೋದು. ಎರಡನೇದು, ಈಗ ನೀವು ಹೇಳಿದರೆ ನಮ್ಮ ಒಂದು ಟಿಶ್ಯೂನ ತೆಗೆದುಕೊಂಡು ನೀವು ಅದನ್ನು ಬಳಸ್ತೀರಂತ, ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಪೇನ್ ಇದೆ, ನನ್ನ ಬಾಡಿಯಿಂದನೇ ತೊಗೋತೀರಾ ನೀವು, ಹೇಗೆ? ಡೆಫಿನೆಟ್ಲಿ. ಸೊ ಪೇಷಂಟ್ಸ್ ಓನ್ ಬ್ಲಡ್ಡೇ ತೊಗೊತೀವಿ. ವಿ ಪ್ರಾಸೆಸ್ ದ ಪೇಷಂಟ್ಸ್ ಓನ್ ಬ್ಲಡ್, ಪ್ರಾಸೆಸ್ ಇಟ್ ಆ್ಯಂಡ್ ಯೂಸ್ ದ ಪ್ಲೇಟ್ಲೆಟ್ಸ್ ಆ್ಯಂಡ್ ಇಂಜೆಕ್ಟ್ ಇನ್ ಟು ದ ಡ್ಯಾಮೇಜ್. ಸೊ ಅವ್ರ ಬ್ಲಡ್ಡೇ ಅಲ್ಲೇ ತೊಗೊಂಡು ಅವ್ರಿಗೆ ಕೊಡ್ತೀವಿ. ಸೊ ಅದರಿಂದ ನೋ ಸೈಡ್ ಎಫೆಕ್ಟ್ಸ್, ನೋ ಕಾಂಪ್ಲಿಕೇಶನ್ಸ್, ಆ್ಯಂಡ್ ಎಲ್ಲ ಏಜಲ್ಲಿ ಯೂಸ್ ಆಗುತ್ತಾ ಅಂತ ಕೇಳಿದ್ರಲ್ವ. So in this PRP therapy, age is not important, stage is important, whether it should be, and this patient will get benefited with this treatment because ಅಂತ ನಾವು ಅದು PRP ಅಂತ ನೋಡಬೇಕು. ಓಲ್ಡ್ ಏಜಲ್ಲಿ 3rd ಸ್ಟೇಜ್ ಒಳಗೆ ಬಂದರೆ ನಾವು ಟ್ರೀಟ್ ಮಾಡ್ಬೋದು. ಯಂಗ್ಸ್ಟರ್ಸ್ 40s grade 4 ಬೋನ್ ಟು ಬೋನ್ ಆಸ್ಟಿಯೋಆರ್ಥ್ರೈಟಿಸ್ ಇದ್ರೆ ಇಟ್ಸ್ ಅ ಕೇಸ್ ಆಫ್ ಸರ್ಜರಿ. ಸೊ ಏಜ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ದಿಸ್, ಸ್ಟೇಜ್ ಆಫ್ ದ ಡಿಸೀಸ್ ಇಸ್ ಇಂಪಾರ್ಟೆಂಟ್. ಸೊ ACL ಟೇರ್ ತೊಗೊಳ್ಳಿ, ACL ಕಂಪ್ಲೀಟ್ ಟೇರ್ ಆಗಿ ಬೋನ್ ಸ್ಲಿಪ್ ಆಗ್ತಾ ಇದ್ರೆ ಸರ್ಜರಿ ಮಾಡಬೇಕು. ಪಾರ್ಷಿಯಲ್ ಟೇರ್ ಇದ್ರೆ ವಿ ಕ್ಯಾನ್ ರೀಜನರೇಟ್ ವಿತ್ ಪ್ಲಾಸ್ಮಾ ಥೆರಪಿ. ಸೊ ವಿ ಶುಡ್ ಡಿಸೈಡ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಪೇಷಂಟ್. ಈಗ ಪೇನ್ ಬರೋಂಥ 90% ಜನರಿಗೆ ಇದನ್ನು ಯೂಸ್ ಮಾಡ್ಬೋದು, 10% ಜನರಿಗೆ ನೀವು ಸರ್ಜರಿ ಮಾಡ್ಬೋದು ಅಂತ ಮಾಡಬೇಕಾಗತ್ತೆ. ಬಟ್ ನೀವು ನಿಮ್ಮ ಇಪಿಯಾನ್ ಪೇನ್ ಸೆಂಟ್ರಲ್ಲಿ ನೀವು ವಿದೌಟ್ ಸರ್ಜರಿ ಏನು ಮಾಡಬೇಕು ಅದನ್ನು ನೀವು ಮಾಡ್ತೀರಾ ಅಲ್ವಾ? ಓಕೆ. ಈಗ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ತುಂಬ ಜನಕ್ಕೆ ಸರ್ಜರಿ ಬೇಡ ಅಲ್ವಾ, ಅನಿವಾರ್ಯ ಡೋಂಟ್ ವಾಂಟ್. ಸೊ ಹೀಗಾಗಿ ಅವರು ಜನರಲಿ ಅವರು ವಿದೌಟ್ ಸರ್ಜರಿ ಅಂದರೆ ದೇ ವಿಲ್ ಸರ್ಟನ್ಲಿ ಬಿ ಹ್ಯಾಪಿ. ಈಗ ನೀವು ಹೇಳಿದ್ರಲ್ಲ ನಮ್ಮ ಬಾಡಿಯಿಂದ ತೊಗೋಬೇಕು ಸೆಲ್ಸ್ ಅಂದಾಗ ನೀವು ಅದನ್ನು ಬ್ಲಡ್ಡಿಂದ ಅಂತ ಹೇಳಿದ್ರಿ, ಬ್ಲಡ್ಡಿಂದನೇ ತೊಗೊಳ್ತೀರಾ ಅಥವಾ ಬೇರೆ ಮೆಥಡು ಇರುತ್ತಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಸರ್ಜರಿ ಅಂದರೆ ಕಾಂಪ್ಲಿಕೇಶನ್, ಮುಂಚೆ ಹೋಗಿ ಅಡ್ಮಿಟ್ ಆಗಬೇಕು, ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಎಲ್ಲ ಮಾಡಿಕೊಂಡು ನಾವು ರೆಡಿಯಾಗಿ BP ಎಲ್ಲ ನೋಡಿಕೊಂಡು ತುಂಬ ಕಷ್ಟ. ಆಮೇಲೆ ಅದು ಒಂಥರ ನಿಮಗೆ ಸ್ಟ್ರೆಸ್ ಕೊಡುತ್ತೆ. ಇದು ಆ ಥರ ಇದೆಯಾ ಅಥವಾ ಇದು ಸಿಂಪ್ಲರ್ ಮೆಥಡಾ ಅನ್ನೋದು ಪ್ರಶ್ನೆ. ದಿಸ್ ಈಸ್ ವೆರಿ ಸಿಂಪಲ್, ವಿಲ್ ಬಿ ಡನ್ ವಿತ್ ಎ ಸ್ಮಾಲ್ ಇಂಜೆಕ್ಷನ್. ಈಗ ಮಂಡಿ ನಾನು ಈ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ದಿಸ್ ಟು ದ ಕಾರ್ಟ್ಲೇಜ್ ಐ ಶುಡ್ ಗಿವ್ PRP. ಸೊ ಫಸ್ಟ್ ಐ ವಿಲ್ ನಮ್ ದಟ್ ಏರಿಯಾ, ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಮಾಡಿಬಿಟ್ಟು ವಿಲ್ ಎಂಟರ್ ವಿತ್ ಅ ಸ್ಮಾಲ್ ನೀಡಲ್ ನಿಯರ್ ದ ಕಾರ್ಟ್ಲೇಜ್ ಆ್ಯಂಡ್ ವಿ ಡಿಸ್ಪಾಸಿಟ್ ದ ಪ್ಲೇಟ್ಲೆಟ್ಸ್. ಬಟ್ ದಿಸ್ ವಿಲ್ ಬಿ ಡನ್ ಇನ್ ಎ OT ಯಲ್ಲೇ ಮಾಡ್ತೀವಿ. ಏನಕ್ಕಂದರೆ ಸ್ಟೆರೈಲ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಈವನ್ PRP ವಿಲ್ ಬಿ ಪ್ರಿಪೇರ್ಡ್ ಇನ್ ದ OT ಯಲ್ಲೇ ಪ್ರಿಪೇರ್ ಆಗುತ್ತೆ. ಬಟ್ ನೋ ಇನ್ಸಿಷನ್, ಅಂದರೆ ನೈಫ್ ಇಡಲ್ಲ, ಕಟ್ ಇಲ್ಲ, ಬ್ಲಡ್ ಲಾಸ್ ಇಲ್ಲ, ವಾಟ್ ಎವರ್ ದ ರಿಲೇಟೆಡ್ ಕಾಂಪ್ಲಿಕೇಶನ್ ಡ್ಯೂ ಟು ಸರ್ಜರಿ ವಿಲ್ ನಾಟ್ ಬಿ ದರ್. ಆ್ಯಂಡ್ ಬಟ್ ಪ್ರಿಕಾಷನ್ಸ್ ವಾಟ್ ಎವರ್ ಲೈಕ್ BP, ಶುಗರ್ ಎಲ್ಲ ನಾರ್ಮಲ್ ಇದೆ. ದೀಸ್ ಬೇಸಿಕ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟು ಫಾಲೋ ದಟ್. ಅದು ನಾವು ಮಾಡಬೇಕು. ಆ್ಯಂಡ್ ಸ್ಟೆರೈಲ್ ಪ್ರಿಕಾಷನ್ಸ್ ಅಲ್ಲಿ ಮಾಡಬೇಕು, ಅದಕ್ಕಿಂತ OT ಯಲ್ಲೇ ಮಾಡ್ತೀವಿ. ಬಟ್ ನೋ ಬೆಡ್ ರೆಸ್ಟ್. ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್ ಪೇಷಂಟ್ ವಿಲ್ ಕಮ್ ವಾಕಿಂಗ್ ಔಟ್, ಆಚೆ ನಡ್ಕೊನೇ ಬರ್ತಾರೆ. ಅದಾದಮೇಲೆ ಬೆಡ್ ರೆಸ್ಟ್ ಏನೂ ಬೇಕಾಗಿಲ್ಲ. ಡೂಸ್ ಡೋಂಟ್ಸ್ ಇರುತ್ತೆ, ಇದು ಮಾಡಬೇಕು, ಇದು ಮಾಡಬಾರ್ದು. ಸೊ ಆ ಥರ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ದೇ ಕ್ಯಾನ್ ಗೋ ಬ್ಯಾಕ್ ಟು ದ ರೊಟೀನ್ ವರ್ಕ್ ಆನ್ ಫ್ರಮ್ ದ ನೆಕ್ಸ್ಟ್ ಡೇ ಆನ್ವರ್ಡ್ಸ್. ಸೊ ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್ಸ್, ನೋ ಬೆಡ್ ರೆಸ್ಟ್. ಸೊ ಆಲ್ಮೋಸ್ಟ್ ಇಮಿಡಿಯೇಟ್ ಆಗಿ ರಿಕವರಿ ಇರುತ್ತೆ. ಈಗ ನೀವು ತೊಗೊಳ್ಳೋದು ನನಗೆ ಗೊತ್ತಾಯಿತು, ಬಟ್ ನೀವು ರೀಜನರೇಟಿವ್ ಅದನ್ನ ತೊಗೊಳ್ಳೋದು ಅಂತ ಹೇಳಿದ್ರಿ, ನೀವು ಸ್ಟರೈಲ್ ಎನ್ವಿರಾನ್ಮೆಂಟಲ್ಲಿ ಯು ಟೇಕ್ ದಟ್ ಅಂತ. ಬಟ್ ಅದನ್ನು ಇಂಜೆಕ್ಟ್ ಮಾಡೋದು ಹೆಂಗೆ? ಹೌ ಡು ಯು ಸ್ಮಾಲ್ ಇಂಜೆಕ್ಷನ್? ಅದು ಕೂಡ ಇಂಜೆಕ್ಷನ್. ಈಗ ನಾನು ಇಂಜೆಕ್ಷನಿಂದ ಡ್ರಾ ಮಾಡ್ತೀವಿ. ಆ್ಯಂಡ್ ಇನ್ ಸ್ಪೆಷಲ್ ಆ್ಯಕ್ಚುಲಿ ಎಕ್ವಿಪ್ಮೆಂಟ್ ಎಲ್ಲ ಅದು ಪ್ರಿಪೇರ್ ಆಗುತ್ತೆ. ದೆನ್ ವಿ ಟೇಕ್ ಇನ್ ಟು ದ ಸಿರಂಜ್ ಆ್ಯಂಡ್ ವಿಲ್ ಇಂಜೆಕ್ಟ್ ಇನ್ ಟು ದ ಜಾಯಿಂಟ್. ಶೋಲ್ಡರ್ ಆದರೆ ಶೋಲ್ಡರ್, ನೀ ಆದರೆ ನೀ.
ಸ್ಪೈನ್ ಆದರೆ ಸ್ಪೈನ್, ಡಿಪೆಂಡಿಂಗ್ ಆನ್ ದ ವಿಚ್ ಏರಿಯಾ ಟು ಬಿ ಗಿವನ್ ವಿಲ್ ಇಂಜೆಕ್ಟ್ ದೇರ್. ಓಕೆ ಓಕೆ. ಸೊ ನೋ ಇನ್ಸಿಷನ್. ಓ ಹೌದಾ? ಓಹೋ ಓಕೆ. ವೆರಿ ಸಿಂಪಲ್. ಓಕೆ. ನೋ ಕಟ್. ಇವನ್ ಪ್ಲಾಸ್ಟರ್ ಒಂದಿರುತ್ತೆ, ಅದನ್ನು ಒಂದು 2 hours ಆದಮೇಲೆ ತೆಗಿಬೋದು. ನೀವು ಇಂಜೆಕ್ಷನ್ ಕೊಡಬೇಕಾದ್ರೆ ಅದನ್ನು ಅನಸ್ತೇಷಿಯಾ ಕೊಡ್ತೀರಾ ಅದಕ್ಕೆ? ಅನಸ್ತೇಷಿಯಾ, ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಓಕೆ ಓಕೆ. Because it will be painful when we are entering the joint. So first we'll numb that area and we'll give. And it's a very mild pain. Anesthesia injection ಕೊಡುವಾಗ ಮಾತ್ರ mild pain ಇರುತ್ತೆ. ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಥೆರಪಿ ಇದು ಎಷ್ಟೊಂದು ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯಾವ ಮೆಡಿಸಿನಲ್ಲೇನೂ ಇರಲ್ಲ. So many properties, because this is created by God, not humans. So there exactly we have to give. This is local anesthesia. Before entering the joint we give local anesthesia. So later we enter the joint. ಕಾಲು ಲೂಸ್ ಬಿಡ್ರಿ, ಕೆಳಗೆ ಬಿಡಿ ಕಾಲು. ಆ್ಯಂಡ್ ಲೊಕೇಶನ್ ಎಕ್ಸಾಕ್ಟ್ಲಿ ಅಲ್ಲೇ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀವಿ. ಅಲ್ಲೊಂದು ಶೂಟ್ ತಗೊಳ್ಳಿ, ಅದು ಶೂಟ್ ಲೈವ್. ನೌ ಐ ಆಮ್ ಗಿವಿಂಗ್ ದ PRP. ಶೂಟ್ ಶೂಟ್ ಡೆಮೋ. ನನ್ನ ಹೆಸರು ಅರುಣಾದೇವಿ ಅಂತ. ನನಗೆ 72 ಇಯರ್ಸು. ನಾವು ಪಾವಗಡದಿಂದ ಬಂದಿದ್ದೀವಿ. ನನಗೆ ಒಂದು 10-12 ಇಯರ್ಸಿಂದ 2 ಮೊಣಕಾಲು ನೋವು ಇತ್ತು. ಎಲ್ಲೆಲ್ಲೋ ನೋಡಿಸ್ಕೊಂಡು ಬಂದಿದ್ದೀವಿ, ಆದರೂ ಇದಾಗಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಇಲ್ಲ, ಫಸ್ಟು ಸಿಟ್ಟಿಂಗ್ನಿಂದನೇ ನನಗೆ ಕಮ್ಮಿ ಆಗ್ತಾಯಿದೆ, ನಡೆಯೋಕ್ಕೂ ಆಗ್ತಾಯಿದೆ. ಇವಾಗ ಚೆನ್ನಾಗಿದೆ. ಎಲ್ಲರೂ ಆಪ್ರೇಷನ್ ಇಲ್ಲದೆ ಚೆನ್ನಾಗಿ ಆರಾಮಾಗಿ ತೋರಿಸ್ಕೋಬೋದು. ನಿಜವಾಗ್ಲೂ ನಾನಂತೂ ಆರಾಮಾಗಿದ್ದೀನಿ. ಇವಾಗ ನಡೆಯೋಕ್ಕೆ ಆಗ್ತಾಯಿದೆ, ನೋವೇ ಇಲ್ಲ. ಫಸ್ಟು ಇದರಿಂದ ಸಿಟ್ಟಿಂಗ್ನಿಂದನೇ ನೋವಿಲ್ಲ ನನಗೆ. ಡಾಕ್ಟರು ವಿದ್ಯಾ ಬಂಡಾರು ಅವರು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಆರಾಮಾಗಿ ಎಲ್ಲದರಲ್ಲೂ ಸಜೆಷನ್ಸು ಕೊಡ್ತಾ ಇದ್ದಾರೆ. ತುಂಬ ಆರಾಮಾಗಿದೆ. ನಮಗೂ ಇಲ್ಲಿ ಬಂದು ಹೋಗೋದಕ್ಕೂ ನಮ್ಗೆ ಆರಾಮಿದೆ. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಇಲ್ಲಿ ಬಂದು ತೋರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಇಪಿಯಾನ್ ಹಾಸ್ಪಿಟಲ್, ಇದು ಬೆಂಗಳೂರಲ್ಲಿ BDA ಕಾಂಪ್ಲೆಕ್ಸ್ ಹತ್ತಿರ ಇರೋದು. ನಾವು ವಯಸ್ಸಾದವ್ರಿಗೆ ನಾವು ಕಾರಣಗಳನ್ನ ನೋಡಿದ್ವಿ. ಈಗ ಚಿಕ್ಕವ್ರಿಗೆ ಅಂದರೆ 40-30 ಅವ್ರಿಗೂ ಬರುತ್ತೆ ಅಂದರೆ ಅವ್ರಿಗೇನು ಕಾರಣ? ಸೊ ದಿಸ್ ವಿಲ್ ಡಿವೈಡ್ ವಿತ್ ಏಜಸ್. ಅಂದರೆ 40 ಒಳಗೆ 40 to 60 ಆ್ಯಂಡ್ 60 ಆಫ್ಟರ್ 60 ಏಜಿಂದ ಬರೋದು ದಟ್ ಕಾರ್ಟಿಲೇಜ್ ಡಿಜನರೇಷನ್. ಸೊ ಲಾಸ್ ಆಫ್ ಕಾರ್ಟಿಲೇಜಿಂದ ಈ ಬ್ಲೂ ಕಲರ್ ಇರೋದು ಕಾರ್ಟಿಲೇಜ್, ಇದು ಕಮ್ಮಿ ಆಗಿಬಿಟ್ಟು ದಿಸ್ ವಿಲ್ ಗೆಟ್ ಡಿಜನರೇಟೆಡ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ಟಿಯೋಆರ್ಥರೈಟಿಸ್, ವಿಚ್ ಈಸ್ ಏಜ್ ರಿಲೇಟೆಡ್ ಚೇಂಜ್, ನಾಟ್ ಎ ಡಿಸೀಸ್, ಏಜ್ ರಿಲೇಟೆಡ್ ಚೇಂಜ್. ಬಟ್ ಯಂಗ್ಸ್ಟರ್ಸ್ 20 to 40 years ಮೋಸ್ಟ್ ಕಾಮನ್ ಕಾಸ್ ಇಸ್ ದ ಇಂಜುರಿ. ಸೊ ಮೆನಿಸ್ಕಸ್ ಇಂಜುರಿ ಆಗ್ಬೋದು, ಆರ್ ಕ್ರೂಷಿಯೇಟ್ ಕೊಲೆಟ್ರಲ್ ಲಿಗಮೆಂಟ್ಸ್ ಏನಾದರೂ ಇಂಜುರಿ ಆಗ್ಬೋದು. ಸೊ ಕಾಮನ್ ಕಾಸ್ ಅವ್ರಿಗೆ ಇಂಜುರಿ ಅಂದರೆ ಏನು? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇಂಜುರಿ ಅಂದರೆ ಈಗ ಏನಾಗುತ್ತೆ ಆ್ಯಕ್ಚುಲಿ? ಎಕ್ಸಾಂಪಲ್ ಬ್ಯಾಡ್ಮಿಂಟನ್ ಆಡುವಾಗ ಸಮ್ ಟ್ವಿಸ್ಟ್ ಆಗುತ್ತೆ, ಕಟ್ ಅಂತ ಸೌಂಡ್ ಬರುತ್ತೆ, ದ ನೀ ವಿಲ್ ಬಿಕಮ್ ಸ್ವೋಲನ್. ಸೊ ದಮ್ ಸಮಥಿಂಗ್ ಇಸ್ ಕಟ್ ಇನ್ಸೈಡ್, ಬಿಕಾಸ್ 2 ಬೋನ್ಸ್ ಇಟ್ ವಿಲ್ ಬಿ ಹೋಲ್ಡ್ ಇನ್ ಪ್ಲೇಸ್ ಬೈ ಥ್ರೂ ಲಿಗಮೆಂಟ್ಸ್. ಪಕ್ಕದಲ್ಲಿ ಏನು ಬೋನ್ ಇರಲ್ಲ, ಓನ್ಲಿ ಲಿಗಮೆಂಟ್ಸ್ ವಿಲ್ ಸಪೋರ್ಟ್ ದಿಸ್. ಸ್ವಲ್ಪ ಅಬ್ನಾರ್ಮಲ್ ಪೊಸಿಷನಲ್ಲಿ ಲ್ಯಾಂಡ್ ಆದ್ರೂ ದಟ್ ಲಿಗಮೆಂಟ್ಸ್ ವಿಲ್ ಗೆಟ್ ಆನ್. ಸೊ ದಟ್ ಈಸ್ ಅ ಕಾಮನ್ ಕಾಸ್. ಬಟ್ ನೌ ಇಟ್ ಈಸ್ ಬಿಕಾಸ್ ಆಫ್ ದ ಒಬೆಸಿಟಿಯಿಂದ, ಲೈಫ್ ಸ್ಟೈಲಿಂದ ಆ್ಯಂಡ್ ಬಿಕಾಸ್ ಆಫ್ ದ ಫುಡ್ ಹ್ಯಾಬಿಟ್ಸಿಂದ, ನ್ಯೂಟ್ರಿಷನಿಂದ ಅರ್ಲಿ ಏಜಲ್ಲೂ ಓಲ್ಡ್ ಏಜಲ್ಲಿ ಮುಂಚೆ ಥರ 60sಗೆ ಬರ್ತಾ ಇದೆ ಅಂತ ಏನಿಲ್ಲ. ವಿ ಆರ್ ಸೀಯಿಂಗ್ ಆಸ್ಟಿಯೋಆರ್ಥರೈಟಿಸ್ ಇನ್ ಯಂಗ್ಸ್ಟರ್ಸ್ ಆಲ್ಸೋ. ಈವನ್ 35-30sindaನೇ ಬರ್ತಾಯಿದ್ರು. ಕಾಮನ್ ಇಸ್ ದ ಒಬೆಸಿಟಿ. ವೆಯ್ಟ್ ತುಂಬ ಆದರೆ ಏನಾಗುತ್ತೆ, ಮಂಡಿ ಸ್ಟ್ರೆಸ್ ಆಗುತ್ತೆ, ಆ ಕಾರ್ಟ್ಲೇಸ್ ಸವಿಯೋದು ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಸ್ ನಾಟ್ ಗುಡ್. ಒಂದೇ ಕಡೆ ಕೂತ್ಕೊಂಡ್ರೂ ಜಾಯಿಂಟ್ ಸ್ಟಿಫ್ ಆಗಿಬಿಡುತ್ತೆ. ದೆರ್ ವಿಲ್ ಬಿ ನೋ ಬ್ಲಡ್, ದ ಬ್ಲಡ್ ಫ್ಲೋ ವಿಲ್ ಬಿ ರೆಡ್ಯೂಸ್ಡ್, ವಾಟ್ ಎವರ್ ದ ರೀಜನರೇಷನ್ ಇಟ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಸ್ ನಾಟ್ ಗುಡ್. ಆ್ಯಂಡ್ ಓವರ್ ಆಗ ಕೆಲಸ ಮಾಡ್ತಾರೆ. ಟೀಚರ್ಸ್ ಆಗಲಿ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಲಿ, ಆರ್ ಮಾರ್ಕೆಟಿಂಗ್ ಪೀಪಲ್, ದೇ ವಿಲ್ ಬಿ ಸ್ಟ್ಯಾಂಡಿಂಗ್, ವಾಕಿಂಗ್, ಆ್ಯಂಡ್ ದೇ ಡೋಂಟ್ ಸಿಟ್ ಅಟ್ ಆಲ್ಮೋಸ್ಟ್ ಫಸ್ಟ್ 8 hours or more than that. So then also the knee will be stressed more. Degeneration will start early. So the knee degeneration ಮುಂಚೆ ಥರ ಓಲ್ಡ್ ಏಜ್ ಇನ್ನು ಅರ್ಲಿ ಏಜಲ್ಲೂ ನೋಡ್ತೀವಿ, ಡಿಪೆಂಡಿಂಗ್. ಆ್ಯಂಡ್ ಇನ್ನೊಂದು ಇನ್ಫ್ಲಮೇಟ್ರಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಗೊತ್ತಾಗಿರುತ್ತೆ. ಸೊ ದಿಸ್ ಈಸ್ ರುಮಟಾಯ್ಡ್ ಸಂಧಿವಾತ ಅಂತ ಹೇಳ್ತೀವಿ. ಅದು ದ ಬೋನ್ಸ್, ನಮ್ಮ ಬ್ಲಡ್ ಸೆಲ್ಸೇ ನಮ್ಮ ಜಾಯಿಂಟ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ಈಟಿಂಗ್. ದಿಸ್ ಈಸ್ ಕಾಲ್ಡ್ ಇನ್ಫ್ಲಮೇಟ್ರಿ ಆರ್ಥರೈಟಿಸ್. ಕಾಮನ್ ಇಸ್ ರುಮಟಾಯ್ಡ್.
ಸೊ ದಿಸ್ ಆಲ್ಸೋ ವಿ ಸಿ ಇನ್ ದ ಯಂಗ್ ಪೇಷಂಟ್ಸ್. ರುಮಟಾಯ್ಡ್ ಆರ್ಥರೈಟಿಸ್ ಅದೊಂದು ಇನ್ಫ್ಲಮೇಟರಿ ಕಂಡೀಷನ್, ಆಟೋ ಇಮ್ಯೂನ್ ಕಂಡೀಷನ್. ಸೊ ಅದು ಜಾಯಿಂಟ್ಸ್ ಅಫೆಕ್ಟೆಡ್, ಎಲ್ಲ ಜಾಯಿಂಟ್ಸ್ ಅಫೆಕ್ಟ್ ಆಗುತ್ತೆ. ಒನ್ ಆಫ್ ದ ಜಾಯಿಂಟ್ ಇಸ್ ದ ನೀ ಜಾಯಿಂಟ್ ವಿಚ್ ಇಸ್ ಕಾಮನ್ಲಿ ಅಫೆಕ್ಟೆಡ್. ಸೊ ಯಂಗ್ಸ್ಟರ್ಸಲ್ಲಿ ದೀಸ್ ಆರ್ ದ ಕಾಮನ್ ಕಾಸಸ್. ಮಿಡಿಲ್ ಏಜಲ್ಲಿನೂ ಅಷ್ಟೇ. ಸೊ ದಟ್ಸ್ ವಾಟ್. ಸೊ ಆಸ್ಟಿಯೋಆರ್ಥರೈಟಿಸ್ ವಿಲ್ ಬಿ ಕಾಮನ್. ಸೊ ಇಂಜುರೀಸ್ ಇನ್ ಬಿಟ್ವೀನ್ ಇರುತ್ತೆ. ಇಂಜುರೀಸ್ ಇರ್ಬೋದು, ಆಸ್ಟಿಯೋಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಎವ್ರಿಥಿಂಗ್ ವಿಲ್ ಕಮ್ ಇನ್ ಪ್ಲೇಸ್. ಓಕೆ, ಈಗ ನಾವು ಜಾಸ್ತಿ ಇರೋದು ವಯಸ್ಸಾದ್ರಿಗೆ ಬರ್ತಾ ಇರೋದ್ರಿಂದ ಅವ್ರ ಬಗ್ಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಇದು ಸರ್ಜರಿ ಅಲ್ಲ, ಇದು ಇನ್ಸಿಷನ್, ಅಂದರೆ ನಿಮ್ಗೆ ಕಟ್ ಮಾಡೋದಿಲ್ಲ. ಸೊ ನೀವು ತುಂಬ ಸಿಂಪಲ್ ಪ್ರೊಸೀಜರ್ ಅಂತ ಹೇಳಿದ್ರಿ. ಇದು ಒಂದಿಂದಲಾಗುತ್ತಾ ಹೇಗೆ? ಡಿಪೆಂಡಿಂಗ್ ಆನ್ ಸ್ಟೇಜ್. ಇಫ್ ದ ಪೇಷಂಟ್ ಕಮ್ಸ್ ಇನ್ ಆಸ್ಟಿಯೋಆರ್ಥರೈಟಿಸ್ ತೊಗೊಳ್ಳಿ, 4 ಸ್ಟೇಜಸ್ ಇರುತ್ತೆ. ದ ಕಾರ್ಟ್ಲೇಜ್ ವಿಲ್ ಬಿ ಥಿನ್ಡ್ ಔಟ್. ಫಸ್ಟ್ ಸ್ಟೇಜ್ ಅಂದರೆ 25% ಕಮ್ಮಿ ಆಗುತ್ತೆ. ಸೆಕೆಂಡ್ ಸ್ಟೇಜ್ 25 to 50, ಥರ್ಡ್ ಸ್ಟೇಜ್ 50 to 75, ಫೋರ್ತ್ ಇಸ್ ಮೋರ್ ದ್ಯಾನ್ 75. ಸೊ ದ ಸ್ಟೇಜ್ ಆಫ್ ದ ಡಿಸೀಸ್ ಇಂಪಾರ್ಟೆಂಟ್. ಸೊ ಎಷ್ಟು ಸೌದಿದೆಯಾ ಅದ್ರ ಮೇಲೆ ನಾವು ಸಿಟ್ಟಿಂಗ್ಸ್ ಮಾಡ್ತೀವಿ. ಸೊ ಇಫ್ ದ ಪೇಷಂಟ್ ಕಮ್ಸ್ ಇನ್ ಥರ್ಡ್ ಸ್ಟೇಜ್, ಕಾಮನ್ ಆಗಿ ಪೇಷಂಟ್ಸ್ ಬರೋದು ಥರ್ಡ್ ಸ್ಟೇಜಲ್ಲೇ ಬರ್ತಾರೆ. ಅರ್ಲಿ ಸ್ಟೇಜಸ್ ಬಿಕಾಸ್ ದೇ ವಿಲ್ ಹ್ಯಾವ್ ಓನ್ಲಿ ಡಿಸ್ಕಂಫರ್ಟ್ ವೆಲ್ ಕ್ಲೈಂಬಿಂಗ್ ಸ್ಟೆಪ್ಸ್ ಹತ್ತುವಾಗ, ಇಳಿಯುವಾಗ, ಇಲ್ಲ ಅಂದರೆ ಕೆಳಗೆ ಕೂತ್ಕೊಂಡು ಎದೆಲೆವಾಗ ಅವ್ರಿಗೆ ಡಿಸ್ಕಂಫರ್ಟ್ ಇರುತ್ತೆ. ನಾರ್ಮಲ್ ರೊಟೀನ್ ವಾಕಿಂಗ್ ವಿಲ್ ನಾಟ್ ಬಿ ಪೇನ್ಫುಲ್. ಸೊ ದೇ ವಿಲ್ ನಾಟ್ ಟೇಕ್ ಕೇರ್, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಮೈ ಪೇಷಂಟ್ಸ್, ಮೋಸ್ಟ್ ಆಫ್ ದ ಪೇಷಂಟ್ಸ್ 80% ವಿಲ್ ಕಮ್ ಇನ್ ಸ್ಟೇಜ್ 3 ಆಸ್ಟಿಯೋಆರ್ಥರೈಟಿಸ್. ಸ್ಟೇಜ್ 3 ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಇನ್ ಬಿಟ್ವೀನ್ 3 to 5 ಸಿಟ್ಟಿಂಗ್ಸ್ ಮಧ್ಯದಲ್ಲಿರುತ್ತೆ. So for some we will do radio frequency ablation along with PRP. For some we will do only plasma therapy ಮಾಡ್ತೀವಿ. And so we see that it is completely back to near normal, not normal. ಸೊ ಆ ಥರ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅರ್ಲಿ ಸ್ಟೇಜಲ್ಲಿ ಬಂದರೆ 1 ಸಿಟ್ಟಿಂಗೇ ಮಾಡ್ತೀವಿ. ಸ್ಟೇಜ್ 2 or 3 ಸಿಟ್ಟಿಂಗ್ಸ್. ಈ ಸಿಟ್ಟಿಂಗ್ಸ್ಗಳ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ? 15 days once. 15 days once. 15 days once. So depending on number of sittings, how many sittings we suggest after the ultrasound, they have to. ಇನ್ನೊಂದು ಪ್ರಶ್ನೆ ರಿಲೇಟೆಡ್ ಟು ಎಲ್ಡರ್ಲಿ ಪೀಪಲ್ ಓನ್ಲಿ. ಈಗ ತುಂಬ ಜನರಿಗೆ 60-65 ವರ್ಷ ಆಗ್ತಿದ್ದಂಗೆ BP ಮತ್ತು ಶುಗರ್ ಒಂದಿರುತ್ತೆ, ಬೇರೆ ಕಾಂಪ್ಲಿಕೇಶನ್ಗಳು ಕೆಲವರಿಗೆ ಇರ್ಬೋದು, ಬಟ್ ಜನರಲ್ ಆಗಿ ಇದು ಇರುತ್ತೆ. ಇಂಥವರು ಕೂಡ ಈ ಒಂದು ಟ್ರೀಟ್ಮೆಂಟ್ನ ತಗೋಬಹುದಾ? ಡೆಫಿನೆಟ್ಲಿ, ಬಿಕಾಸ್ ಆಸ್ ಐ ಸೆಡ್, ದೆರ್ ಇಸ್ ನೋ ಜನರಲ್ ಅನಸ್ತೇಷಿಯಾ ಇರಲ್ಲ. ಸೊ ಶುಗರ್ ಆಗಲಿ, BP ಆಗಲಿ, ಆರ್ ಹಾರ್ಟ್ ಇಶ್ಯೂ, ಸ್ಟ್ರೋಕ್ ಇಶ್ಯೂ, ಇನ್ ಬ್ರೈನ್ ಸ್ಟ್ರೋಕ್, kidney, liver, every condition we can treat because there is only small injection. We can treat. Only conditions which we can't treat is platelets abnormal ಇರಬಾರ್ದು. ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇದ್ದರೆ ದೆನ್ ದ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಎಫೆಕ್ಟ್ ಬರಲ್ಲ ಪೇಷಂಟ್ಗೆ. ಆ್ಯಂಡ್ ವಾಟ್ ಎವರ್ ದ ಜಾಯಿಂಟ್ ವಿ ಆರ್ ಟ್ರೀಟಿಂಗ್, ಆ ಕಡೆ ಏನಾದರೂ ಇನ್ಫೆಕ್ಷನ್ ಆರ್ ಎನಿ ಕ್ಯಾನ್ಸರ್ ಇದ್ದರೆ ದೆನ್ ವಿ ಕಾನ್ ಡು. ಓನ್ಲಿ ದೀಸ್ ಕಂಡೀಷನ್ಸ್ ವಿ ಡೋಂಟ್ ಡು. ಅದರ್ ಕಂಡೀಷನ್ಸ್ ಎವ್ರಿಥಿಂಗ್ ಬಿಕಾಸ್ ಎಲ್ಲ ಕಂಡೀಷನ್ಸಲ್ಲಿನೂ ಕೊಲೆಸ್ಟ್ರಾಲ್ ಜಾಸ್ತಿ ಇರಲಿ ಪರವಾಗಿಲ್ಲ. ಒಬ್ಬೊಬ್ಬರು ನನಗೆ ಅನಿಮಿಯಾ ಇದೆ ಮ್ಯಾಮ್, ಬ್ಲಡ್ ಕಮ್ಮಿ ಇದೆ, ಮಾಡ್ಬೋದಾ ಅಂದರೆ ಅನಿಮಿಯಾ ಇಸ್ ಬಿಕಾಸ್ ಆಫ್ ದ ರೆಡ್ಯೂಸ್ಡ್ RBC, ಹೀಮೋಗ್ಲೋಬಿನ್, ಬಟ್ ನಾಟ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ ಶುಡ್ ಬಿ ನಾರ್ಮಲ್. ಸೊ ಬ್ಲಡ್ ಕಮ್ಮಿ ಆಗಲಿ ಪರವಾಗಿಲ್ಲ, ನನಗೆ ಅದೇನು ಪ್ರಾಬ್ಲಮ್. ಪ್ಲೇಟ್ಲೆಟ್ ಕೌಂಟ್ ನೋಡ್ಕೊತೀವಿ. ಒಬ್ಬೊಬ್ರು ಲಿವರ್ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ ಕೌಂಟ್ ತುಂಬ ಕಮ್ಮಿ ಇರುತ್ತೆ, ದೆನ್ ವಿ ಟೇಕ್ ಮೋರ್ ಬ್ಲಡ್, 35 ml ಆ ಥರ ತೊಗೊಂತೀವಿ. ಸೊ we quantify how much blood is needed, how many platelets are needed. Based on that we quantify and we see growth factors ಕೊಡ್ತೀವಿ ಒಬ್ಬೊಬ್ಬರಿಗೆ ಆ ಥರ. ಸೊ ಸ್ನೇಹಿತರೆ, ನಾವು ನೀ ಪೇನ್ ಬಗ್ಗೆ ಅಂದರೆ ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಮಂಡಿ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಕೂಡ ಮಾಡಿದ್ದೀವಿ. ನಮ್ಮ ಮಾಜಿ ಪ್ರಧಾನಿ ವಾಜಪೇಯಿ ಅವರು 2 ಮಂಡಿಗಳನ್ನ ರೀಪ್ಲೇಸ್ ಮಾಡಿಕೊಂಡದ್ದು ನಾವು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ನೋಡಿದ್ದು ಮತ್ತು ವಿಡಿಯೋಗಳಲ್ಲಿ ನೋಡಿದ್ದು ನೆನಪಿದೆ ನನಗೆ. ಅವ್ರು ಹೇಳಿದರು, ನನಗೆ ಎರಡೂ ಆಗಿದೆ, ಮುಂದೆ ನಾನು ಮಂಡಿ ನೋವು ಆಪ್ರೇಷನ್ ಮಾಡ್ಕೊಳ್ಳಲ್ಲ, ಯಾಕಂದರೆ ನನಗೆ ಇನ್ನೊಂದು ಮಂಡಿ ಇಲ್ಲ ಅಂತ ಹೇಳಿದ್ದು ನನಗೆ ನೆನಪಿದೆ. ಹಿ ವಾಸ್ ಜೋಕಿಂಗ್. ಸೊ ಹಾಗೆ ಮಂಡಿ ಆಪ್ರೇಷನ್ ಕೊನೆಯ ಸ್ಟೇಜ್, ಅದು ಅಲ್ಲಿಗೆ ಹೋಗೋದು ಬೇಡ, ಅದಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಮುಖ್ಯ. ಬಟ್ ಈ ಪ್ರಶ್ನೆ ಇನ್ನೊಂದು ಬರೋದೇನೆಂದರೆ, ಈಗ ಸಕ್ಸಸ್ ರೇಟ್ ಎಷ್ಟಿದೆ ಇದಕ್ಕೆ? ಬಂದರೆ ನಮಗೆ ಟ್ರೀಟ್ಮೆಂಟ್ ನೀವು ಕೊಡ್ತೀರಾ, ನಿಮ್ಮ ಸಕ್ಸಸ್ ಆಗುತ್ತಾ, ಹೇಗೆ? ಡೆಫಿನೆಟ್ಲಿ ದ ಸಕ್ಸಸ್ ರೇಟ್ ವಿಲ್ ಬಿ ಮೋರ್ ದನ್ 85%. ಬಟ್ ಫಸ್ಟ್ ವಿ ಶುಡ್ ಸಿ ಪೇಷಂಟ್ ವಿಲ್ ಬಿ ಬೆನಿಫಿಷಿಯಲ್, ಅಂದರೆ ಈ ಟ್ರೀಟ್ಮೆಂಟಿಂದ ಯೂಸ್ ಆಗುತ್ತಾ ಆಗಲ್ವಾ ಪೇಷಂಟ್ಗೆ ಅಂತ ನೋಡ್ತೀವಿ. ಆಗುತ್ತೆ ಅಂದರೆ ದ ಸಕ್ಸಸ್ ರೇಟ್ ವಾಟ್ ಎವರ್ ವಿ ಡಿಡ್ ಇಸ್ ಮೋರ್ ದನ್ 85%. ಆ್ಯಂಡ್ ವಿ ಟ್ರೀಟೆಡ್ ಮೋರ್ ದನ್ 50K ಫಾರ್ ನೀ ಒಂದೇ ನಾವು 50K ಪೇಷಂಟ್ಸ್ ಮೇಲೇ ಮಾಡಿದ್ದೀವಿ. 50K ಅಂದರೆ 50,000 ಪೇಷಂಟ್ಸ್ ಫಾರ್ ದ ನೀ, ಆ್ಯಂಡ್ ಸಕ್ಸಸ್ ರೇಟ್ ಈಸ್ ಮೋರ್ ದನ್ 85%. You see, that 15% also, because they don't maintain proper lifestyle and they don't maintain proper precautions or weight, obese irbodu, so many our body nature irbodu, and 15% is very less actually. ಸೊ 50,000ಕ್ಕಿಂತ ಹೆಚ್ಚು ಮಂಡಿ ನೋವನ್ನು ನೀವು ನಿವಾರಿಸಿದ್ದೀರಾ. ಸೊ ಇನ್ನು 15% ಆಗಿಲ್ಲ.
ಬಟ್ 15% ಆಗದಿರೋಕ್ಕೆ ಏನು ಕಾರಣ ನೀವು ಹೇಳಿದ್ರೆ ಅದನ್ನು ಅವ್ರ ಕಡೆಯಿಂದ ಏನೋ ಒಂದಷ್ಟು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಸೊ ಇದು ಈಗ ನೀವು ಒಂದು 4 ಸಿಟ್ಟಿಂಗ್ 5 ಸಿಟ್ಟಿಂಗ್ ಎಲ್ಲ ಮಾಡಿದ ಮೇಲೆ ಪೋಸ್ಟ್ ಪ್ರೊಸೀಜರ್ ಏನಾದರೂ ಅವ್ರು ಪ್ರಿಕಾಷನ್ಸ್ ತೊಗೋಬೇಕಾ, ಅವ್ರೇನಾದರೂ ಮೇಂಟೈನ್ ಮಾಡೋದು? ಡೆಫಿನೆಟ್ಲಿ ಇಲ್ಲಿ PRP ವಿಲ್ ಟೇಕ್ ಕೇರ್ ಆಫ್ ದ ಜಾಯಿಂಟ್. ಬಟ್ ಈಗ ಅವ್ರನ್ನ ಚೆನ್ನಾಗಿ ನಡಿಬೇಕು ಅಂದರೆ ದ ಮಸಲ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ವೆಯ್ಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಮಂಡಿ ಮೇಲೆ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಮಾಡಬೇಕು. ಒನ್ ಥಿಂಗ್ ಇಂಪಾರ್ಟೆಂಟ್ ಈಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಕ್ ಫ್ಯೂ ಆ್ಯಕ್ಟಿವಿಟೀಸ್ ವಿಲ್ ರೆಡ್ಯೂಸ್ ಡಿಪೆಂಡಿಂಗ್ ಆನ್ ಜಾಯಿಂಟ್. ಈಗ ನೀ ತೊಗೊಳ್ಳಿ, ವಿಲ್ ಅಡ್ವೈಸ್ ನಾಟ್ ಟು ಸಿಟ್ ಆನ್ ದ ಫ್ಲೋರ್ ಫ್ರೀಕ್ವೆಂಟ್ಲಿ. ಸ್ಕ್ವಾಟಿಂಗ್ ಪೊಸಿಷನ್ ಅವಾಯ್ಡ್ ಮಾಡ್ತೀವಿ ಆ್ಯಂಡ್ ಸ್ಟೆಪ್ಸ್ ಹತ್ತೋದು ಇಳಿಯೋದು ಕಮ್ಮಿ ಮಾಡೋಕ್ಕೆ ಹೇಳ್ತೀವಿ. ಆ್ಯಂಡ್ ಫ್ಯೂ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಟು ದ ನೀ ವಿ ರೆಡ್ಯೂಸ್. ದಿಸ್ ಇಸ್ ಟು ಮೈಂಟೈನ್ ಬಿಕಾಸ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಥಿನ್ನಿಂಗ್ ಅಗೈನ್ ಆ್ಯಂಡ್ ಅಗೈನ್. ಸೊ ಅದು ಮತ್ತೆ ಫ್ಯೂ ಇಯರ್ಸ್ ಆದಮೇಲೆ ಮತ್ತೆ ಬರೋದು ಬೇಡ ಅಂದರೆ ಸೊ ಈ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡ್ತೀವಿ, ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ಹೇಳ್ತೀವಿ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಬೇಸ್ ಪೇಷಂಟ್ ಬಂದರೆ ಸೊ ವೆಯ್ಟ್ ಕಂಟ್ರೋಲ್ಗೆ ನಾವು ವಿ ಗಿವ್ ಅ ಡೈಟ್ ಚಾರ್ಟ್ ಎವ್ರಿಥಿಂಗ್. ಸೊ ವಿ ಟೇಕ್ ಕೇರ್ ಆಫ್ ದರ್ ವೆಯ್ಟ್ ಆಲ್ಸೋ. ಸೊ ಅದು ಕಮ್ಮಿ ಆಗಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕ್ಸಸೈಸಸ್. ಸೊ ದೇ ಹ್ಯಾವ್ ಟು ಮೈಂಟೈನ್ ದ ಮಸಲ್ ಸ್ಟ್ರೆಂತ್. ಮಸಲ್ ಸ್ಟ್ರೆಂತ್ಗೆ ಡಿಪೆಂಡಿಂಗ್ ಆನ್ ದ ಏಜ್ ವಿ ಟ್ರೀಟ್. ಈಗ ಯಂಗ್ಸ್ಟರ್ಸ್ ಫ್ರಮ್ ಇಂಜುರಿನ ಟ್ರೀಟ್ ಮಾಡಿದ್ರೆ ವಿ ಹ್ಯಾವ್ ಟು ಅಂದರೆ ಅವ್ರಿಗೆ ದ ಎಕ್ಸಸೈಸ್ ವಿಲ್ ಬಿ ಅಗ್ರೆಸಿವ್. ಸೊ ಅವರು ಬಿಕಾಸ್ ಹಿ ಮಸ್ಟ್ ಬಿ ಆ್ಯಕ್ಟಿವ್. ಅವ್ರು ಆ್ಯಕ್ಟಿವ್ ಆಗಿ ಹೋಗಬೇಕಂದ್ರೆ ಎಕ್ಸಸೈಸ್ ಅಗ್ರೆಸಿವ್ ಆಗಿರುತ್ತೆ. ಬಟ್ ಓಲ್ಡ್ ಏಜ್ ಆಫ್ಟರ್ 60 ಅವ್ರು ರೊಟೀನ್ ವರ್ಕ್ಗೆ ಏನೇನು ಮಾಡಬೇಕು ಅಷ್ಟಿದ್ರೆ ಸಾಕು. ಸೊ ಅವ್ರೆಲ್ಲ ಜಾಸ್ತಿ ಹೇಳಿದ್ರೂ ಅವ್ರಿಗೆ ಮಾಡೋಕ್ಕಾಗಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಏಜ್ ವಿ ಗಿವ್ ದ ಮಸಲ್ ಎಕ್ಸಸೈಸಸ್ ಎಲ್ಲ. ಆ್ಯಂಡ್ ವಾಕಿಂಗ್ ಗೈಟ್ ಕರೆಕ್ಷನ್ ಇರುತ್ತೆ ಸೆಕೆಂಡ್ ಸಿಟ್ಟಿಂಗಿಂದ ಹೌ ದೇ ಆರ್ ವಾಕಿಂಗ್. ಸೊ ಬಿಕಾಸ್ ಆ ವ್ಯಾಡ್ಲಿಂಗ್ ಗೇಟ್ ಆಲ್ಸೋ ಪ್ರಾಪರ್ ಅಲೈನ್ಮೆಂಟ್ ಇರಲ್ಲ. ವ್ಯಾಡ್ಲಿಂಗ್ ಗೇಟ್ ಮೀನ್ಸ್ ದೇ ವಿಲ್ ಆ್ಯಕ್ಚುಲಿ ವ್ಯಾಡಲ್. ಸೊ ಸ್ವಲ್ಪ ಆ ಥರ ಅಂದರೆ ಬೆಂಡ್ ಆಗಿ ವಾಕ್ ಮಾಡಿದ್ರೇನು ಪ್ರಾಪರ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಅಗೇನ್ ಇಟ್ ಅಫೆಕ್ಟ್ಸ್ ದ ನೀ. ನಾನು ಭಾಳ ಜನ ಒಬೀಸ್ ಇರುವಂಥ ಹೆಣ್ಮಕ್ಳು ನೋಡ್ತೀನಿ, ದೇ ಗೋ ಲೈಕ್ ದಿಸ್. ಸೊ ಆ್ಯಕ್ಚುಲಿ ವೆಯ್ಟಲ್ಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ನಾಟ್ ಬಿಕಾಸ್ ಆಫ್ ದ ಪೇನ್, ಬಿಕಾಸ್ ಆಫ್ ದ ಓವರ್ ವೆಯ್ಟ್. ದ ವೆಯ್ಟ್ ಡಿಸ್ಟ್ರಿಬ್ಯೂಷನ್, ವೆಯ್ಟ್ ಅದೇ ಪ್ರಾಪರ್ ಅಲೈನ್ಮೆಂಟ್ ಇರಲ್ಲ, ವೆಯ್ಟ್ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಸೊ ಅದರಿಂದ ಅವ್ರಿಗೆ ನೀ ಸ್ಪೈನ್ ಆಲ್ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವೆರಿ ಕಾಮನ್ ಇನ್ ಒಬೆಸಿಟಿ. ಸೊ ಒಬೆಸಿಟಿನ ಯಾವುದೇ ಕಾರಣಕ್ಕೂ ಅದನ್ನ ಎಂಟ್ರಿ ಆಗಿ ಬಿಡಬೇಡಿ ನಿಮ್ಮ ಲೈಫಲ್ಲಿ. ಯಾಕಂದರೆ ಅದರಿಂದ ಭಾಳ ಸಮಸ್ಯೆಗಳು ಬರ್ತವೆ. ಯಾವ ಸಮಸ್ಯೆ ಬಂದರೂ ಅಲ್ಲಿ ಮೂಲ ಒಬೆಸಿಟಿನಲ್ಲೇ ಇರುತ್ತೆ. ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ಬೋದು ನಾವು. ಈಗ ಇನ್ನೊಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಆಲ್ಮೋಸ್ಟು ಏನಂದರೆ, ಈಗ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಈಗ ನಾವು 40 ದಾಟಿದ್ದೀವಿ, ನಾನು 40 ದಾಟಿದ್ದೀನಿ. ನಮ್ಮ ಥರದ ವ್ಯಕ್ತಿಗಳಿಗೆ ಒಂದು ಅಡ್ವೈಸ್, ಒಂದು ಲೈಫ್ ಸ್ಟೈಲ್ ಚೇಂಜಸ್ಸು ಇದು ಬರದೇ ಇರೋ ಥರ ನಾವೇನು ಇನ್ನು ಹೌ ವಿ ಹ್ಯಾವ್ ಟು ಟೇಕ್ ಕೇರ್ ಅದು. ಸೊ ಆಫ್ಟರ್ 40 ಮೇನ್ಲಿ ಫಿಮೇಲ್ಸ್ ಇದು, ಬಿಕಾಸ್ ಫಿಮೇಲ್ಸ್ಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಫಿಮೇಲ್ಸ್ ಏನಾಗುತ್ತೆ ಗೊತ್ತಾ, ಆಫ್ಟರ್ 45 or 50 ದೇ ಲೂಸ್ ಹಾರ್ಮೋನ್ಸ್. ಮೆನೋಪಾಸ್ ಬರುತ್ತೆ. ಈ ಹಾರ್ಮೋನ್ಸ್ ಆರ್ ಪ್ರೊಟೆಕ್ಟಿವ್ ಫಾರ್ ಬೋನ್ ಆ್ಯಂಡ್ ಜಾಯಿಂಟ್. ಒಂದು ಸಾರಿ ಇದು ಕಮ್ಮಿ ಆದರೆ ಹಾರ್ಮೋನ್ಸ್, ದೇ ವಿಲ್ ಹ್ಯಾವ್ ದಟ್ ಇಂಪ್ಯಾಕ್ಟ್ ಆನ್ ದ ಜಾಯಿಂಟ್, ಬೋನ್ ಎಲ್ಲ ವೀಕ್ ಆಗಿಬಿಡುತ್ತೆ ಮಸಲ್ಸ್. ಸೊ ದಿಸ್ ಈಸ್ ವೆರಿ ಗುಡ್. ಅದಕ್ಕೆ 40+ ಆದಮೇಲೆ ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ಸ್ಟಾರ್ಟ್ ಇಸ್ ದ ವರ್ಕೌಟ್. ಎನಿ ವರ್ಕೌಟ್, ಯೋಗ ಆಗಲಿ ಆರ್ ಎನಿ ಜಿಮ್ ಆಗಲಿ ಆರ್ ವಾಕಿಂಗ್ ಆಗಲಿ. ಸೊ ಎನಿ ವರ್ಕೌಟ್ ವಾಟ್ ದೇ ಆರ್ ಕಂಫರ್ಟಬಲ್ ದೇ ಹ್ಯಾವ್ ಟು ಸ್ಟಾರ್ಟ್. ಹೌ ಮಚ್ ಟೈಮ್ ದೇ ಹ್ಯಾವ್ ಟು ಡೂ ಅಂಡ್ 35 minutes a day. ಅಟ್ಲೀಸ್ಟ್ 30 to 40 minutes ಆರ್ ಇನ್ನೂ ಆಗಲಿ 150 minutes a week. ಇದು ಮಿನಿಮಮ್ ಇರಬೇಕು. ವೆಯ್ಟನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. 1 kilo ಜಾಸ್ತಿ ಆದ್ರೂ 5 times ಮಂಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಸೊ 1 kilo ಇಸ್ ಇಂಪಾರ್ಟೆಂಟ್. ಸೊ ವೆಯ್ಟ್ ಕಂಟ್ರೋಲಿಂಗ್ ಇಸ್ ಆ್ಯಂಡ್ ನ್ಯೂಟ್ರಿಷನ್, ಪ್ರಾಪರ್ ಹೆಲ್ದಿ ನ್ಯೂಟ್ರಿಷನ್ ಇಸ್ ಇಂಪಾರ್ಟೆಂಟ್. ಏನಾದರೂ ಡೆಫಿಷಿಯನ್ಸೀಸ್ ಇದ್ದರೆ ಅದು ಕರೆಕ್ಟ್ ಮಾಡ್ಕೋಬೇಕು. ಡೆಫಿಷಿಯನ್ ಲೈಕ್ ವೈಟಮಿನ್ ಡಿ, ಕ್ಯಾಲ್ಶಿಯಮ್ ಇದೆಲ್ಲ ಕರೆಕ್ಟ್ ಮಾಡ್ಬೇಕು. ಆ್ಯಂಡ್ ಲೈಫ್ ಸ್ಟೈಲ್, ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಫ್ ಸ್ಟೈಲ್. ಲೇಡೀಸ್, ಜೆಂಟ್ಸ್ ಏನಾಗುತ್ತೆ ಆಫ್ಟರ್ 60 ದೇ ವಿಲ್ ಗೆಟ್ ರಿಟೈರ್ಡ್. ಕೆಲಸ ಇದ್ದರೆ ಆಫೀಸಲ್ಲಿರುತ್ತೆ, ಇಲ್ಲಾಂದರೆ ಮನೆಯಲ್ಲಿ ಏನಿರಲ್ಲ. ಬಟ್ ಲೇಡೀಸ್ಗೆ ಆ ಥರ ಆಗಲ್ಲ. ಸೊ ದೇ ಹ್ಯಾವ್ ಟು ವರ್ಕ್. ಆಫ್ಟರ್ 50 or 60 ಇನ್ನೂ ಅವ್ರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಲೈಕ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್, ಅದು ನೋಡಬೇಕು, ಇದು ನೋಡಬೇಕು, ದ ಕಿಡ್ಸ್. ಸೊ ಆಫ್ಟರ್ 50 ತುಂಬ ನಿಲ್ತ್ಕೊಂಡು ಮಾಡೋದು ನಾಟ್ ಅಡ್ವೈಸಬಲ್. ಲೇಡೀಸ್ ದೇ ವಿಲ್ ಸ್ಟ್ಯಾಂಡ್ ಫಾರ್ ಅವರ್ಸ್ ಟುಗೆದರ್ ಟು ದ ಹೌಸ್ ಹೋಲ್ಡ್ ವರ್ಕ್. ಸೊ ಆ ಥರ ಲಾಂಗ್ ಸ್ಟ್ಯಾಂಡಿಂಗ್ ಕೆಲಸಗಳೆಲ್ಲ ಕಮ್ಮಿ ಮಾಡ್ಕೋಬೇಕು. ಅವಾಯ್ಡ್ ಆ್ಯಕ್ಚುಲಿ ರೆಡ್ಯೂಸ್ ಕ್ಲೈಂಬಿಂಗ್ ಸ್ಟೈರ್ಸ್ ಕೇಸ್ ತೊಗೊಂಡದು ಕಮ್ಮಿ ಮಾಡಬೇಕು. ಸಿಟ್ಟಿಂಗ್, ಇಫ್ ಯು ಹ್ಯಾವ್ ನೀ ಪೇನ್, ಬೆಟರ್ ಅವಾಯ್ಡ್ ಟು ಸಿಟ್ ಆನ್ ದ ಫ್ಲೋರ್. ಸ್ಕ್ವಾಟಿಂಗ್, ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಸೊ ವಾಟ್ ಎವರ್ ದ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ದೋಸ್ ಶುಡ್ ಬಿ ರೆಡ್ಯೂಸ್ಡ್ ಇಫ್ ಯು ಆರ್ ಆಲ್ರೆಡಿ ಅಂದರೆ ಸ್ಟಾರ್ಟ್ ಆಗಿದ್ರೆ ನೀ ಪೇನ್. So otherwise you just weight management and lifestyle and proper workout, that is sufficient. If you start after 50, you can actually delay the early onset of osteoarthritis. ಯಾವುದೇ ನೋವಿನ ನಾವು ಅದನ್ನು ಸೀರಿಯಸ್ನೆಸ್ ಅರ್ಥ ಆಗೋದು ಯಾವಾಗ ಅಂದರೆ ನಮಗೆ ಅದು ಬಂದಾಗ.
ಇಲ್ಲಾಂದ್ರೆ ನಾವೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್, ನಮ್ಮ ಮಂಡಿ ಚೆನ್ನಾಗಿದೆ, ನಮ್ಮ ಬೆನ್ನು ಚೆನ್ನಾಗಿದೆ, ನಮ್ಮ ಶೋಲ್ಡರ್ ಚೆನ್ನಾಗಿದೆ ಅನ್ಕೋತೀವಿ. ಬಟ್ ಯಾವಾಗ ಅದು ಅಫೆಕ್ಟ್ ಆಗುತ್ತೆ ಆವಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಹೀಗಾಗಿ 2 ಅಡ್ವೈಸ್. ಒಂದೇನೆಂದರೆ ಬರದೇ ಇರೋವಾಗ ನೋಡ್ಕೊಳ್ಳಿ, ಅಕಸ್ಮಾತ್ ಬಂದರೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನೀವು ಪೇನ್ ಕಿಲ್ಲರ್ ತೊಗೊಳ್ಳೋದು ಅಥವಾ ಅದಕ್ಕೆ ಏನೋ ಒಂದು ಸುಮ್ಮನೆ ಈ ಸದ್ಯಕ್ಕೆ ಇದು ಪೇನ್ ಹೋದರೆ ಸಾಕು ಅನ್ನೋ ಥರ ಮಾಡ್ಕೊಬಿಡಿ ದಯವಿಟ್ಟು. ಈ ರೀಜನರೇಟಿವ್ ಮೆಡಿಸಿನ್ ಮೇಡಮ್ ಹೇಳಿರೋ ಹಾಗೆ ಇದು ಇತ್ತೀಚಿನ ವರ್ಷಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಮತ್ತು ಇದು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿದೆ ಇದು ಅಲ್ವಾ. ಇದರಲ್ಲೊಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಬಾಡಿಯ ಟಿಶ್ಯೂಸ್ಗಳನ್ನ ಸೆಲ್ಗಳನ್ನ ತೆಗೆದುಕೊಂಡು ನಮ್ಮ ಬಾಡಿಯಲ್ಲಿ ಇರುವಂಥ ಡಿಫಿಷಿಯನ್ಸಿನ ಅವರು ಅದನ್ನು ಸರಿ ಮಾಡ್ತಾರೆ. ಹೀಗಾಗಿ ಈ ಥರ ಇಪಿಯಾನ್ ಸೆಂಟ್ರಿಗೆ ಹೋಗಿ ನಿಮ್ಗೇನಾದರೂ ಮಂಡಿ ನೋವಿದ್ರೆ ದಯವಿಟ್ಟು ನೀವು ಕ್ಯೂರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಒಂದ್ಸಲ ಮಂಡಿ ನೋವು ಅಂತಂದರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ, ನೀವು ಓಡಾಡೋದು ಬಿಡ್ತೀರಾ ಅಲ್ವಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್? ಮುಂಚೆ ಥರ ಹಾರ್ಟ್ ಹೆಲ್ತ್, ಲಿವರ್ ಹೆಲ್ತ್, ಕಿಡ್ನಿ, ಲಂಗ್ ಹೆಲ್ತ್ ಇಲ್ಲ. ನಾವು ಇಟ್ಸ್ ಓನ್ಲಿ ಮಸಲ್ ಆ್ಯಂಡ್ ಜಾಯಿಂಟ್ ಹೆಲ್ತ್. ಮಸಲ್ ಜಾಯಿಂಟ್ಸ್ ಚೆನ್ನಾಗಿದ್ರೆ, ಬೋನ್ಸ್ ಚೆನ್ನಾಗಿದ್ರೆ, ವಿಲ್ ವಾಕ್. ನಾವು ವಾಕ್ ಮಾಡಿದ್ರೆ ಚೆನ್ನಾಗಿ ಓಡಾಡ್ತಾ ಇದ್ರೆ ದೆನ್ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್. ಶುಗರ್ ವಿಲ್ ಬಿ ಅಂಡರ್ ಕಂಟ್ರೋಲ್, BP ವಿಲ್ ಬಿ ಅಂಡರ್ ಕಂಟ್ರೋಲ್, ಹಾರ್ಟ್ ವಿಲ್ ಬಿ ಗುಡ್. ಸೊ ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ದಿಸ್ ನೀ ಪೇನ್ ಅರ್ಲಿ, ಸೊ ಯು ಮೇ ಲ್ಯಾಂಡ್ ಅಪ್ ಇನ್ ಅದರ್ ಕಾಂಪ್ಲಿಕೇಶನ್ಸ್. ವೆಯ್ಟ್ ಜಾಸ್ತಿ ಆಗಿ, ದಿಸ್ ಇಸ್ ಒನ್ ಸೈಕಲ್. ಪೇನ್ ಜಾಸ್ತಿ ಆದರೆ ನಾವು ನಡೆಯೋದಿಲ್ಲ ಅಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಅಗೇನ್ ಇಟ್ ಎಫೆಕ್ಟ್ಸ್ ದ ಜಾಯಿಂಟ್. ಸೊ ದಿಸ್ ಇಸ್ ಎ ಸೈಕಲ್. ವಿ ಶುಡ್ ಬ್ರೇಕ್ ದಟ್. ಸೊ ವಿ ಶುಡ್ ಆ್ಯಕ್ಚುಲಿ ಸ್ಟಾಪ್ ದ ಪೇನ್, ಕಂಟ್ರೋಲ್ ದ ಪೇನ್. ಕಂಟ್ರೋಲ್ ದ ಪೇನ್, ಆ್ಯಕ್ಚುಲಿ ವ್ಯಾನಿಷ್ ದ ಪೇನ್. ಓಕೆ, ಸೊ ನಿಮಗೇನಾದರೂ ಈ ಒಂದು ಮಂಡಿ ನೋವಿದ್ದರೂ ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ಯಾರಾದರೂ ಬಂಧು ಮಿತ್ರರಿಗಿದ್ದರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಆದರೆ ನಿಮಗೆ ಇಪಿಯಾನ್ ಪೇನ್ ಸೆಂಟರ್ನ ಸಹಾಯ ಬೇಕು ಅಂದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಅವ್ರ ಫೋನ್ ನಂಬರು, ಅವರ ಡಿಸ್ಕ್ರಿಪ್ಷನ್ನು, ಅವರ ಇಮೇಲ್ ID, ವೆಬ್ಸೈಟ್ ಎಲ್ಲವೂ ಕೂಡ ಹಾಕಿರ್ತೀವಿ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಮತ್ತು ನಮ್ಮ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇರುತ್ತೆ ನಿಮಗೆ. ಈ ಒಂದು ಪ್ಲಾಸ್ಮಾ ಥೆರಪಿಯಿಂದ ಅಥವಾ PRPಯಿಂದ ಹೇಗೆ ಮಂಡಿ ನೋವನ್ನು ನಾವು ಹೋಗಲಾಡಿಸ್ಕೊಳ್ಬೋದು, ಅದರಿಂದ ನಾವು ಮುಕ್ತಿ ಪಡಿಬೋದಂತ. ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಥೆರಪಿ ಇದು ಎಷ್ಟೊಂದು ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯಾವ ಮೆಡಿಸಿನಲ್ಲೇನೂ ಇರಲ್ಲ. So many properties because this is created by God, not humans. Now I am giving the PRP. Shoot. Yeah, shoot. Demo. ಈ ಒಂದು ಎಪಿಸೋಡಲ್ಲಿ ಇವತ್ತು ನಾನು ಮಾತಾಡ್ತಿರೋದು ಏನು ಅಂತಂದರೆ ಅದು ಶೋಲ್ಡರ್ ಪೇನ್ ಬಗ್ಗೆ, ಅಂದರೆ ಭುಜದ ನೋವು. ಸೊ ಈ ಭುಜದ ನೋವು ಯಾಕೆ ಬರುತ್ತೆ ಮತ್ತು ಈ ಒಂದು PRP ಮೆಥಡಿಂದ ಅಂದರೆ ರೀಜನರೇಟಿವ್ ಮೆಡಿಸಿನ್ ಮೆಥಡಿಂದ ಇದನ್ನು ಹೋಗಲಾಡಿಸ್ಕೊಳ್ಬೋದು ಅನ್ನೋದು ಪ್ರಶ್ನೆ. ಮೊದಲನೇ ಪ್ರಶ್ನೆ, ಯಾಕೆ ಭುಜ ನೋವು ಕಾಣುತ್ತೆ? ಅದು ನನಗನ್ಸುತ್ತೆ ಸ್ವಲ್ಪ ವಯಸ್ಸಾದ್ಮೇಲೆ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ. ಇಲ್ಲ ನಾಟ್ ಲೈಕ್ ದಟ್. ಯಂಗ್ಸ್ಟರ್ಸ್ ಅಲ್ಲೇನೂ ಕಾಮನ್, ಬಿಕಾಸ್ ಶೋಲ್ಡರ್ ಇಸ್ ಅ ಮೋರ್ ಕಾಮನ್. ಅಂದರೆ ಮಂಡಿ ಆದಮೇಲೆ ಸೆಕೆಂಡ್ ಕಾಮನ್ ಜಾಯಿಂಟ್ ಪೇಯ್ನ್ ಬರೋದು ಶೋಲ್ಡರಲ್ಲಿ ಏನಾಗುತ್ತೆ, ದ ಬಾಲ್ ವಿಲ್ ಬಿ ಲಾರ್ಜ್, ಸಾಕೆಟ್ ವಿಲ್ ಬಿ ವೆರಿ ಸ್ಮಾಲ್ ಸಾಕೆಟ್ ಇರುತ್ತೆ. ಬಾಲ್ ಅಂದರೆ ಇಲ್ಲಿ ಒಳಗಡೆ ಹ್ಯೂಮರಲ್ ಹೆಡ್ ಅಂದರೆ ಬೋನ್ ಹೆಡ್ ಒಂದಿರುತ್ತೆ, ಸಾಕೆಟ್ ಚಿಕ್ಕದಿರುತ್ತೆ. ಸೊ ಅದರಿಂದ ಇದು 180 degrees ರೊಟೇಟ್ ಆಗಬೇಕು. ಆ್ಯಕ್ಚುಲಿ ಗಾಡ್ ಕ್ರಿಯೇಟೆಡ್ ಇನ್ ದಟ್ ಮ್ಯಾನರ್. ಈ 180 degrees ರೊಟೇಟ್ ಆಗೋ ಜಾಯಿಂಟ್ ಓನ್ಲಿ ಒನ್ ಜಾಯಿಂಟ್ ಇಸ್ ಅ ಶೋಲ್ಡರ್. ಸೊ ಯು ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್. ಬಟ್ ಇದರಿಂದ ಪ್ಲಸ್ ಇಸ್ ಇಟ್ ಮೊಬಿಲಿಟಿ, ಮೈನಸ್ ಇಸ್ ಇಟ್ ಈಸ್ ಮೋರ್ ಪ್ರೋನ್ ಫಾರ್ ಇಂಜುರಿ. ಸೊ ಈ ಮೋರ್ ಪ್ರೋನ್ ಫಾರ್ ಇಂಜುರಿ ಅಂದರೆ ಅದು ಬೇಗ ಇಂಜೂರ್ ಆಗುತ್ತೆ. ಸೊ ಪಕ್ಕದಲ್ಲಿ ಫ್ಯೂ ಸ್ಟ್ರಕ್ಚರ್ಸ್ ಇರುತ್ತೆ ಮಂಡಿ ಸುತ್ತ, ಶೋಲ್ಡರ್ ಸುತ್ತ. ಕಾಲ್ ದ ರೊಟೇಟರ್ ಕಫ್ ಮಸಲ್ಸ್, ಸುಪ್ರಾಸ್ಪೈನೇಟಸ್, ಇನ್ಫ್ರಾಸ್ಪೈನೇಟಸ್, ಬೈಸೆಪ್ಸ್ ಆ್ಯಂಡ್ ಸಬ್ಸ್ಕ್ಯಾಪುಲರಿಸ್, ಟೀರಿಸ್ ಮೈನರ್. ಈ ಮಸಲ್ಸ್ ದೇರ್ ಮೋರ್ ಮಾಂಸ ಕಂಡೆ ಈಸಿಯಾಗಿ ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಮೇನ್ಲಿ ಸುಪ್ರಾಸ್ಪೈನೇಟಸ್. ಸೊ ದಿಸ್ ಈಸ್ ವೆರಿ ಕಾಮನ್. ಯಂಗ್ಸ್ಟರ್ಸಲ್ಲೇ ನೋಡ್ತೀವಿ, ಲೈಕ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಗಲಿ, ಕ್ರಿಕೆಟ್ ಅಂದರೆ ಓವರ್ ಹೆಡ್ ಆ್ಯಕ್ಟಿವಿಟೀಸ್ ಮಾಡಿ ಅವ್ರಿಗೆ ತುಂಬ ಕಾಮನ್ ಟೇರ್. ಪೇಂಟರ್ಸ್, ಕಾರ್ಪೆಂಟರ್ಸ್, ವೇರ್ ವಿಲ್ ದೇಲ್ ಬಿ ಯೂಸಿಂಗ್ ದ ಶೋಲ್ಡರ್. ಸೊ ಇದು ವೆರಿ ಕಾಮನ್. ಇಂಜುರೀಸ್ ಕಾಮನ್ ಆಗುತ್ತೆ. ಮೋಸ್ಟ್ ಇಸ್ ಓನ್ಲಿ ಇಂಜುರೀಸ್ ಆ್ಯಂಡ್ ಒಂದೊಂದು ಸರಿ ಇದು ವೇರ್ ಆ್ಯಂಡ್ ಟೇರ್. ಅಂದರೆ ಇಟ್ ಈಸ್ ನಾಟ್ ಲೈಕ್ ಓನ್ಲಿ ಇಂಜುರಿನೇ ಅಲ್ಲ, ಓಲ್ಡ್ ಏಜ್ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಮಸಲ್ಸ್ ಟೆಂಡಾನ್ ಅಂದರೆ ರಿಪೀಟೆಡ್ ಮೈಕ್ರೋ ಇಂಜುರಿಯಿಂದ ವೇರ್ ಆ್ಯಂಡ್ ಟೇರ್ ಆಗಿ ಟೆಂಡಿನೋಪತಿ ಅಂತ ಹೇಳ್ತೀವಿ, ರೊಟೇಟರ್ ಕಫ್ ಟೆಂಡಿನೋಪತಿ, ವೇರ್ ದಿಲ್ ಬಿ ಮೈಕ್ರೋ ಟೇರ್ಸ್ ಇನ್ ದ ಟೆಂಡಾನ್. ಸೊ ಅದೂ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಕಾಮನ್ ಕಾಸ್ ರೊಟೇಟರ್ ಕಫ್ ಇಂಜುರಿ. ಸೆಕೆಂಡ್ ಒನ್ ಇಸ್ ಅ ಜಾಯಿಂಟ್ ಸವಿಯೋದು. ಮಂಡಿ ಥರನೇ ಈ ಜಾಯಿಂಟನ್ನು ಸವಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಸ್ಮಾಲ್ ಜಾಯಿಂಟ್ ಇರುತ್ತೆ, ಅದರಲ್ಲಿನೂ AC ಜಾಯಿಂಟ್. ಸೊ ದಿಸ್ ಈಸ್ ಅದರ್ ಕಾಸ್. ಆ್ಯಂಡ್ ಎಲ್ಲರಿಗೂ ಗೊತ್ತು ಫ್ರೋಝನ್ ಶೋಲ್ಡರ್, ಡಯಾಬಿಟಿಕ್ ಪೇಷಂಟ್ಸ್ ಜಾಯಿಂಟ್ ಫ್ರೀಸ್ ಆಗಿಬಿಡುತ್ತೆ.
ಎವ್ರಿ ಮೂಮೆಂಟ್ ವಿಲ್ ಬಿ ಪೇನ್ಫುಲ್. ಶುಗರ್ಸ್, ಹೈ ಲೆವೆಲ್ ಶುಗರ್ಸಿಂದ ಕ್ಯಾಪ್ಸುಲ್ ತಿಕ್ ಆಗಿಬಿಟ್ಟು ಫ್ಯೂ ಅಡಿಷನ್ಸ್ ಫಾರ್ಮ್ ಆಗಿಬಿಟ್ಟು ಅಡಿಸಿವ್ ಕ್ಯಾಪ್ಸುಲೈಟಿಸ್ ಆರ್ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಕಾಮನ್. ಸೊ ದೀಸ್ ಆರ್ ದ ಕಾಮನ್ ಕಾಸಸ್ ಫಾರ್ ದ ಶೋಲ್ಡರ್ ಪೇನ್. ಓಕೆ ಓಕೆ ಓಕೆ. ಈಗ ನೀವು ತೋರಿಸಿದ್ರಲ್ಲ ಆ ಕಡೆ ಏನದು ಆ್ಯಕ್ಚುಲಿ ಆ ಕಡೆ ಇರೋದು ಇದು? ದಿಸ್ ಇಸ್ ಅ ಕ್ಲಾವಿಕಲ್, ಕಾಲರ್ ಬೋನ್. ಓ, ಕಾಲರ್ ಬೋನ್, ಯಾ. ದಿಸ್ ಸಪೋರ್ಟ್ಸ್ ದ ಶೋಲ್ಡರ್ ಅಲ್ವಾ. ಸೊ ಇದು ಇಲ್ಲೊಂದು ಆಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಇರುತ್ತೆ. ದಿಸ್ ಈಸ್ ಮೈನ್ ಜಾಯಿಂಟ್, ಗ್ಲಿನೋಹೆಮರಲ್ ಜಾಯಿಂಟ್, ಆ್ಯಂಡ್ ದೀಸ್ ಫ್ಯೂ ಮಸಲ್ಸ್ ಆರ್ ದ ರೊಟೇಟರ್ ಕಫ್ ಮಸಲ್ಸ್. ಸೊ ಶೋಲ್ಡರ್ ಪೇನ್ ಬೇಸಿಕಲಿ ಅಂದರೆ ಭುಜದ ನೋವು ಅಥವಾ ಈ ಕಡೆ ಇದು ಈ ಪಾರ್ಟಿನ ನೋವು ಹೇಳ್ತಿರೋದು ನೀವು? ಭುಜ ನೋವು ಬರೋದು ಅದರಿಂದನೇನಾ? ಈಗ ಭುಜ ಇಲ್ಲಿ ಪ್ರಾಬ್ಲಮ್ ಇದ್ರೂ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಬಿಕಾಸ್ ಟ್ರೆಪೀಜಿಯಸ್ ಇಲ್ಲಿವರೆಗೂ ಹೋಗುತ್ತೆ. ಇಟ್ ಅಟ್ಯಾಚಸ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಇಲ್ಲಿ ಆ್ಯಂಡ್ ಅಪ್ ಟು ದ ಅಪ್ಪರ್ ಆರ್ಮ್ ಇಟ್ ರೇಡಿಯೇಟ್ಸ್, ಬಟ್ ಪ್ರಾಬ್ಲಮ್ ಮೇ ಬಿ ಹಿಯರ್. ಆ್ಯಂಡ್ ಒಬ್ರೊಬ್ರಿಗೆ ನಾರ್ಮಲ್ ಏನೂ ಪ್ರಾಬ್ಲಮ್ ಇರಲ್ಲ, ಸಿಂಪಲ್ ಮಸಲ್ ಕ್ರಾಂಪ್ ಇರುತ್ತೆ. ದಿಸ್ ಈಸ್ ಬಿಕಾಸ್ ಈ ಟ್ರೆಪೀಜಿಯಸ್ ಈಸ್ ಮೋರ್ ಪ್ರೋನ್ ಫಾರ್ ದಟ್ ಕ್ರಾಂಪ್ಸ್. ಸೊ ಪೊಸಿಷನಿಂದ ನಾವು ಹಿಂಗೆ ಮೊಬೈಲ್ ನೋಡುವಾಗ ವಿಲ್ ಬೆಂಡ್ ಆ್ಯಂಡ್ ಸಿ, ದೆನ್ ದಟ್ trapezius will be continuously under stress. So muscle cramps irutte. So first root cause is important. Why it is common? Usually muscle cramps few days it will go, but continuous ಹಾಗೆ ಇದ್ರೆ then usually shoulder pain ಹೇಗೆ present ಆಗ್ತಾನೆ, they will find difficulty in lifting the hand. ಸೊ ಕಾಮನ್ ಅದು, ಕೈ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿಂದ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ದೇ ವಿಲ್ ಫೀಲ್ ಡಿಫಿಕಲ್ಟ್. ಆ್ಯಂಡ್ ನಾರ್ಮಲ್ ರೊಟೀನ್ ಕೆಲಸಗಳಿಗೆ ಪ್ರಾಬ್ಲಮ್ ಲೈಕ್ ವೇರಿಂಗ್ ಶರ್ಟ್ ಆರ್ ಕೋಮಿಂಗ್ ಹೇರ್. ಆ್ಯಂಡ್ ನೈಟ್ ಟೈಮ್ನು ಜಾಸ್ತಿ ಆಗಿಬಿಡುತ್ತೆ. ನಾವು ದೇ ಸ್ಲೀಪ್ ಆನ್ ದ ಸೈಡ್ ಆಫ್ ದ ಶೋ, ಅಂದರೆ ಪೇನ್ ಇರೋ ಸೈಡ್ ಮಲ್ಕೊಂಡ್ರೆ ಪೇನ್ ಜಾಸ್ತಿ ಆಗಿಬಿಡುತ್ತೆ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಅವ್ರಿಗೆ. ಸೊ ಈ ಥರ ಇದ್ದರೆ ದೆನ್ ಇಟ್ಸ್ ಎ ಪ್ರಾಬ್ಲಮ್ ಈಸ್ ಇನ್ ದ ಶೋಲ್ಡರ್. ಬಟ್ ನೀವು ಹೇಳಿದ್ರಿ ಈಗ ಬ್ಯಾಡ್ಮಿಂಟನ್ ಆಡೋರಿಗೆ, ಕ್ರಿಕೆಟ್ ಆಡೋರಿಗೆ ಇದು ಜಾಸ್ತಿ ಬರುತ್ತೆ ಅಂತೇಳಿ. ಬಟ್ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಬ್ಯಾಡ್ಮಿಂಟನು, ಸ್ವಿಮ್ಮಿಂಗು, ಕ್ರಿಕೆಟು ಎಲ್ಲ ಆಡ್ತೀವಿ ನಾವು. ಬಟ್ ಅಲ್ಲಿ ಸಮಸ್ಯೆ ಬಂದುಬಿಟ್ರೆ ಹೆಂಗೆ ಅಂತ? ಸೊ ಎವ್ರಿವನ್ ವಿಲ್ ನಾಟ್ ಗೆಟ್ ರೈಟ್ ಸಮ್ ಅಬ್ನಾರ್ಮಲ್ ಪೊಸಿಷನ್ ವೆನ್ ಯು ಆರ್ ಬೀಟಿಂಗ್. ಸೊ ಯು ಓನ್ಲಿ 10%. ಸೊ ವಿ ಕ್ಯಾನ್ ಟ್ರೀಟ್. ಫಸ್ಟ್ ವಿ ಶುಡ್ ಸಿ ವಾಟ್ ಈಸ್ ಹ್ಯಾಪನಿಂಗ್. ಏನಕ್ಕೆ ಪೇನ್, ಇಸ್ ಇಟ್ ಎ ಮಸಲ್ ಟೈರ್ ಆರ್ ಎನಿ ಟೆಂಡಾನ್ ಟೈರ್ ನೋಡ್ತೀವಿ. ಸೊ ವಾಟ್ ವಿ ಸಿ ಇಸ್ ದ ಥಿಕ್ನೆಸ್ ಆಫ್ ದ ಟೈರ್, ಎಷ್ಟು ಇದೆಯಾ. ಫಾರ್ ಎಕ್ಸಾಂಪಲ್ ಕಾಮನ್ ಸುಪ್ರಾಸ್ಪೈನಟಸ್ ಟೇರ್, ಇದು ಕಂಪ್ಲೀಟಾಗಿ ಟೇರ್ ಆಗಿದೆಯಾ, ಪಾರ್ಷಿಯಲ್ ಟೇರ್ ಆಗಿದೆ, ಅಂದರೆ ಫ್ಯೂ ಫೈಬರ್ಸ್ ಮಾತ್ರನೇ ಕಟ್ ಆಗಿದೆಯಾ. ಕಂಪ್ಲೀಟ್ ಟೇರ್ ಆಗಿ ತುಂಬ ರಿಟ್ರಾಕ್ಟ್ ಆಗಿಬಿಟ್ರೆ ದೆನ್ ದ ಪೇಷಂಟ್ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ. ಪಾರ್ಷಿಯಲ್ ಟೇರ್ ಓನ್ಲಿ ಫ್ಯೂ ಫೈಬರ್ಸ್ ಮಾತ್ರ ಕಟ್ ಆದರೆ ದೆನ್ ವಿ ಗಿವ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ದೇರ್ ಆ್ಯಂಡ್ ವಿಚ್ ಬೈಂಡ್ಸ್ ಆ್ಯಂಡ್ ರೀಜನರೇಟ್ಸ್. ಅದೆಲ್ಲ ಗ್ಯಾಪ್ ಮತ್ತೆ ಫಾರ್ಮ್ ಆಗಿಬಿಡುತ್ತೆ. And success rate will be more than 95% shoulder. They wonderfully respond to the PRP therapy. But exercise is very important in physical therapy. ಸೊ ಅಂದರೆ ಕ್ರಿಕೆಟ್ ಆಡೋರಿಗೆಲ್ಲ ಬರುತ್ತೆ ಅಂತೇನಿಲ್ಲ, ಅಥವಾ ಬ್ಯಾಡ್ಮಿಂಟನ್ ಆಡೋರಿಗೆ ಬರುತ್ತೆ ಅಂತೇನಿಲ್ಲ. ರಾಂಗ್ ಪೊಸಿಷನ್ ಬರ್ಬೋದು, ಅಥವಾ ಕೆಲವೊಂದು ಸಲ ಅತಿಯಾಗಿ ಆಡಿದರೆ ಓವರ್ ಯೂಸೇಜ್ ಅಲ್ವಾ. ಈಗ ನಾವು ವಿದೌಟ್ ವಾರ್ಮ್ ಅಪ್ ಕೆಲವೊಂದ್ಸಲ ನಾವು ಕ್ರಿಕೆಟಲ್ಲಿ ನೋಡಿದಾಗ ಬೌಲರ್ಗಳಿಗೆ ರೊಟೇಟರ್ ಕಫ್ ಆಗಿದೆ ಅಂತ ನಾನು ಕೇಳಿದ್ರೆ, ಜಾವಗಲ್ ಶ್ರೀನಾಥ್ ಅವ್ರಿಗೆ ಆಗಿತ್ತು. ಸೊ ಅದು ನಾನು ಕೇಳಿದ್ದೀನಿ. ಸೊ ಹೀಗಾಗಿ ಒಂದು ಒಳ್ಳೆಯ ಪೊಸಿಷನಿಂದ ಮತ್ತು ಒಂದು ಲಿಮಿಟಲ್ಲಿ ಆಡಬೇಕಾಗುತ್ತೆ. ಒಂದು ವಯಸ್ಸಾಗ್ತಾ ಆಗುತ್ತಾ ಅಲ್ವಾ, ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್. ಸೊ ವಯಸ್ಸಾಗ್ತಾ ದೆರ್ ವಿಲ್ ಬಿ ಕಂಟಿನ್ಯೂಸ್ ಮೈಕ್ರೋ ಇಂಜುರೀಸಿಂದನೂ ಅದು ಟೇರ್ ಆಗಿದೆ. ಒಬ್ರು ಮನೆಯಲ್ಲಿನೂ ಆ್ಯಕ್ಚುಲಿ ಎಲ್ಡರ್ಸಲ್ಲಿನೂ ಕಾಮನ್ ಆಗಿ ಶೋಲ್ಡರ್ ಪೇನ್ಸ್ ಅವರು ಕ್ರಿಕೆಟು ಆ ಥರ ಬ್ಯಾಡ್ಮಿಂಟನ್ ಏನೂ ಇರಲ್ಲ, ಸುಮ್ಮನೆ ಅಬ್ನಾರ್ಮಲ್ ಪೋಸ್ಚರಲ್ಲಿ ಹೆವಿ ಲಿಫ್ಟ್ ಮಾಡಿದ್ರು ಸಮ್ ಕಟ್ ಅಂತ ಸೌಂಡ್ ಬರುತ್ತೆ, ದೆನ್ ಪೇನ್ ಸ್ಟಾರ್ಟ್ಸ್. ಸೊ ಇಟ್ ಮೈ ಹ್ಯಾಪನ್ ಅಟ್ ಹೋಮ್. ಸೊ ನೋ ನೀಡ್, ಅಂದರೆ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ರೊಟೀನ್ ಪರ್ಸನ್ಸ್ಗೂ ತುಂಬ ಕಾಮನ್. ಈಗ ಕಾಮನ್ ವ್ಯಕ್ತಿಗಳಿಗೆ ಬರುವಂಥ ಪೇನ್ ಯಾವ ಥರ ಇರುತ್ತೆ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವು ಈಗ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ ಏನೋ 4 ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಅಂತ ಅನ್ಕೋತೀವಿ ನಾವು. ಓಕೆ, ಆಮೇಲೆ ಅದು ಕೆಲವೊಂದ್ಸಲ ಪರ್ಸಿಸ್ಟೆಂಟ್ ಪೇನ್ ಮೋರ್ ದ್ಯಾನ್ 3 months ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಪೇನ್, ಸ್ಮಾಲ್ ಇಂಜುರಿ ಏನಾದರೂ ಸ್ಪ್ರೈನ್ ಆ ಥರ ಆದರೆ ಬಾಡಿ ವಿಲ್ ಹೀಲ್ ವಿತಿನ್ 2 to 4 weeks. ಸೊ ಕ್ರಾನಿಕ್ ಪೇನ್ ಪರ್ಸಿಸ್ಟ್ ಆಗ್ತಾ ಇದ್ರೆ ದೆನ್ ಇಟ್ ಶುಡ್ ನಾಟ್ ನೆಗ್ಲೆಕ್ಟ್. ಸೊ ಇದಕ್ಕೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಸೊ ಫಸ್ಟ್ ನನ್ನ ಹತ್ರ ಪೇಷಂಟ್ ಬಂದರೆ ವಿ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ದೇರ್ ಆರ್ ಫ್ಯೂ ಟೆಸ್ಟ್. ಯಾವ ಮಸಲ್ ಇನ್ವಾಲ್ವ್ ಇದೆ, ವೆದರ್ ಇದು ಜಾಯಿಂಟ್ ಆರ್ ರೊಟೇಟರ್ ಕಫ್ ಮಸಲ್ಸ ಅಂತ ಅದು ಒಂದು ಕ್ಲಿನಿಕಲಾಗಿ ಎಕ್ಸಾಮಿನ್ ಮಾಡ್ಕೊತೀವಿ. ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್ ದಟ್ ಇಟ್ಸ್ ಎ ರೊಟೇಟರ್ ಕಫ್ ಪೆಥಾಲಜಿ ಆರ್ ಎ ಫ್ರೋಸನ್ ಶೋಲ್ಡರ್ ಆರ್ ಎ ಜಾಯಿಂಟ್ ಆರ್ಥರೈಟಿಸ್ ಆರ್ ಸಿಂಪಲ್ ಮಸಲ್ ಸ್ಪಾಸಮ್. ವಿಲ್ ಕಮ್ ಟು ಒನ್ ಡಯಾಗ್ನೋಸ್. ಆಫ್ಟರ್ ದಟ್ ವಿ ಡೂ ಒನ್ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲೆಟಲ್ ಅಲ್ಟ್ರಾಸೌಂಡ್ ಮಾಡ್ತೀವಿ. ದೇರ್ ವಿ ಕಂಪ್ಲೀಟ್ಲಿ ಸ್ಕ್ರೀನ್ ಆಲ್ ದ ಸ್ಟ್ರಕ್ಚರ್ಸ್.
ಸೊ ಈಗ ಮಸಲ್ಸ್ ನೋಡ್ತೀವಿ ಮತ್ತು ಜಾಯಿಂಟ್ಸ್ ನೋಡ್ತೀವಿ, ಅದರ ಪಕ್ಕದಲ್ಲಿ ಇರೋ ಬರ್ಸಾ ನೋಡ್ತೀವಿ. ಸೊ ಅಡ್ಜಸೆಂಟ್ ಸಪೋರ್ಟಿವ್ ಸ್ಟ್ರಕ್ಚರ್ಸ್ ಲೈಕ್ ಟ್ರೆಪೀಜಿಯಸ್ ಅಪ್ ಟು ಡೆಲ್ಟಾ ಎಲ್ಲ ಸ್ಕ್ರೀನ್ ಮಾಡ್ತೀವಿ. ವಿ ಫೌಂಡ್ ರೂಟ್ ಕಾಸ್, ಅವ್ರಿಗೆ ಏನಕ್ಕೆ ಪೇಯ್ನ್ ಬರ್ತದೆ ಅಂತ ನೋಡ್ಕೊತೀವಿ. ದೆನ್ ಇಫ್ ಇಟ್ಸ್ ಸ್ಮೈಲ್, ಫಿಸಿಯೋಥೆರಪಿ ವಿಸ್ ಸಫಿಷಿಯಂಟ್. ಏನಾದರೂ ಟೇರ್ ನಾವು ಥಿಕ್ನೆಸ್ ಗ್ಯಾಪ್ ಎಷ್ಟಿದೆಯಾ ನೋಡ್ಕೊತೀವಿ. ಇಫ್ ರೊಟೇಟರ್ ಕಫ್ ಟೇರ್ ಇದ್ದರೆ ಗ್ಯಾಪ್, ಇಫ್ ಇಟ್ ಈಸ್ more than 5 mm or less than 5 mm. Less than 5 mm, 1 mm is one sitting of PRP sufficient. More than ಅದಿದ್ರೆ then 2 to 3 sittings of PRP ಬೇಕಾಗುತ್ತೆ. ಸೊ ದ ಟೇರ್ thickness, width, everything we take, and along with that ಏನಾದರೂ ಜಾಯಿಂಟ್ ಪ್ರಾಬ್ಲಮ್ ಇದೆಯಾ, ಅದರ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ದೆನ್ ವಿ ಟ್ರೀಟ್ ಕಂಪ್ಲೀಟ್ಲಿ. ಮೋಸ್ಟ್ಲಿ ವಿ ಫಾಲೋ ದ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಫಾರ್ ಸಮ್. ಅಂದರೆ ಈಗ ಒಬ್ರೊಬ್ರಿಗೆ ಜಾಸ್ತಿ ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಸ್ ಡೆವಲಪ್ ಆಗಿರುತ್ತೆ, ಐ ಮೀನ್ ಶೋಲ್ಡರ್ ಜಾಯಿಂಟ್ ಸೌದಿರುತ್ತೆ, ಅವ್ರಿಗೆ ಒಬ್ರೊಬ್ರಿಗೆ ಲೇಸರ್ ಮಾಡಿಬಿಟ್ಟು ಮತ್ತೆ PRP ಕೊಡ್ತೀವಿ. ಏನು ಮಾಡಿಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿಬಿಟ್ಟು PRP ಕೊಡ್ತೀವಿ. ಏನದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್? ಸೊ ಯೂಶಲಿ ದ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ಗಿವಿಂಗ್ ಎ ಥರ್ಮಲ್ ಹೀಟ್ ಟು ದ ನರ್ವ್ಸ್. ಥರ್ಮಲ್ ಹೀಟ್ ಟು ದ ನರ್ವ್. ಈಗ ಪೇಯ್ನ್ ಸಿಗ್ನಲ್ಸ್ ಈ ಜಾಯಿಂಟಿಂದ ಬ್ರೈನ್ಗೆ ಹೋಗಬೇಕಲ್ವ. ಸೊ ದೋಸ್ ಪೇಯ್ನ್ ಸಿಗ್ನಲ್ಸ್ ವಿ ಜಸ್ಟ್ ಕಂಟ್ರೋಲ್ ದೇರ್. ಸೆನ್ಸಿಟಿವ್ ಆಗಿರುತ್ತೆ ಆ ನರ್ವ್ಸ್, ಅದು ಲೇಸರ್ ಕೊಟ್ಬಿಟ್ಟು ವಿ ಕಂಟ್ರೋಲ್ ದ ಪೇಯ್ನ್ ಸಿಗ್ನಲ್. ಅಲಾಂಗ್ ವಿತ್ ದಟ್ ವಿ ಸ್ಟಾರ್ಟ್ ಫಿಸಿಯೋ. ಮತ್ತು ಒಳಗೆ ಏನಾದರೂ ಡಿಜನರೇಟ್ ಆದರೆ ದೆನ್ ವಿ ಡೂ PRP. ಸೊ ಫಾರ್ ಸಮ್ ಇಟ್ ಮೇ ನೀಡ್. ಒಂದೊಂದು ಸಾರಿ ಫ್ರೋಝನ್ ಶೋಲ್ಡರ್ಗೆ ಜಾಯಿಂಟ್ ಎಲ್ಲ ಅಡೇಷನ್ಸ್ ಫಾರ್ಮ್ ಆಗಿ ಕ್ಯಾಪ್ಸುಲ್ ಎಲ್ಲ ಥಿಕ್ ಆಗಿಬಿಡುತ್ತೆ. ದೆನ್ ವಿ ಹ್ಯಾವ್ ಟು ಬ್ರೇಕ್ ದಟ್ ಅಡೇಷನ್ಸ್. ಸೊ ಹೈಡ್ರೋ ಡೈಲಟೇಷನ್, ಹೈಡ್ರೋ ಡಿಸೆಕ್ಷನ್ ಅಂತ ಮಾಡ್ತೀವಿ ಫಾರ್ ಫ್ರೋಝನ್ ಶೋಲ್ಡರ್, ವೇರ್ ವಿ ಡೈಲೇಟ್ ದ ಜಾಯಿಂಟ್, ರಿಲೀಸ್ ದ ಅಡೇಷನ್ಸ್, ಬ್ರೇಕ್ ದ ಅಡೇಷನ್ಸ್, ವಿ ಮ್ಯಾನಿಪುಲೇಟ್ ದ ಶೋಲ್ಡರ್ ಇನ್ ದ OT, ಮತ್ತು ಫಾಲೋಡ್ ಬೈ PRP. ಆ ಥರ ವಾಟ್ ಈಸ್ ದ ರೂಟ್ ಕಾಸ್ ಮೇಲೆ ಅವ್ರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಯಾವ ವಯಸ್ಸಿನವ್ರು ಬರ್ತಾರೆ ಯೂಶ್ವಲಿ ನಿಮ್ಮ ಈ ಒಂದು ಕಾಮನ್ ಶೋಲ್ಡರ್ ಪ್ರಾಬ್ಲಮ್ಸ್? ಯಂಗ್ಸ್ಟರ್ಸ್ ಬರ್ತಾರೆ. ಕಾಮನ್ ಇಸ್ ಬಿಟ್ವೀನ್ 40 to 60, ವೆರಿ ಕಾಮನ್. ಆ್ಯಂಡ್ ಯಂಗ್ಸ್ಟರ್ಸ್ ಬಿಕಾಸ್ ಆಫ್ ದ ಇಂಜುರೀಸ್ ದೇ ಕಮ್. ಸೊ ಯಂಗ್ಸ್ಟರ್ಸ್ ಮೈನರ್ ಇದ್ದರೆ 1 or 2 sittings of PRP ವಿಲ್ ಬಿ ಸಫಿಷಿಯಂಟ್. ಓಕೆ. ಸೊ ಈ ಫ್ರೋಝನ್ ಶೋಲ್ಡರ್ ಮತ್ತು ಅರ್ಥ್ರೈಟಿಸ್ ಅಂತ ನೀವು ಹೇಳಿದ್ರಿ, ಎರಡು ಯೂಸ್ ಮಾಡ್ಕೊಂಡ್ರಿ, ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತಾ? ಸೊ ಫ್ರೋಝನ್ ಶೋಲ್ಡರ್ ಅಂದರೆ ದ ಕ್ಯಾಪ್ಸುಲ್ ಅರೌಂಡ್ ದ ಜಾಯಿಂಟ್ ವಿಲ್ ಬಿ ಥಿಕ್ ಆ್ಯಂಡ್ ಅಡೇಸಿವ್ ಕ್ಯಾಪ್ಸುಲೈಟಿಸ್, ಆ್ಯಂಡ್ ದೆಲ್ ಬಿ ಫ್ಯೂ ಅಡೇಷನ್ಸ್ ಇನ್ ದ ಜಾಯಿಂಟ್. ಆ ಎರಡು ಮೂಲೆ ಮಧ್ಯದಲ್ಲಿ ಫ್ಯೂ ಫೈಬ್ರಸ್ ಬ್ಯಾಂಡ್ಸ್ ಫಾರ್ಮ್ ಆಗುತ್ತೆ. ಸೊ ನೀವು ಯಾವ ಮೂಮೆಂಟು ಮಾಡೋಕ್ಕಾಗಲ್ಲ, ಹಿಂಗೆ ಟರ್ನ್ ಮಾಡೋಕ್ಕಾಗಲ್ಲ, ಯು ಕಾನ್ ಬೆಂಡ್ ಬ್ಯಾಕ್, ಎನಿ ಮೂಮೆಂಟ್ ವಿಲ್ ಬಿ ಸೋ ಪೇನ್ಫುಲ್ ಫಾರ್ ದಮ್. ಯೂಶಲಿ 3 stages ಇರುತ್ತೆ. ಸ್ಟಾರ್ಟಿಂಗ್ ಫ್ಯೂ ದೇ ವಿಲ್ ಬಿಕಮ್ ವಿತ್ ಫಿಸಿಯೋಥೆರಪಿ, ಬಟ್ ಒಬ್ರೊಬ್ರಿಗೇನು ಇಟ್ ವಿಲ್ ನಾಟ್ ಕಮ್ ಡೌನ್. ಫಾರ್ ಮಂತ್ಸ್ ಇಟ್ ವಿಲ್ ನಾಟ್ ಕಮ್ ಡೌನ್. ವಾಟ್ ವಿಲ್ ಡೂ ಈಸ್ ವಿ ಹ್ಯಾವ್ ಟು ಬ್ರೇಕ್ ದ ಅಡೇಷನ್ಸ್ ಆ ಫೈಬ್ರಸ್ ಬ್ಯಾಂಡ್ಸ್ನೆಲ್ಲ ಬ್ರೇಕ್ ಮಾಡಬೇಕು. ವಾಟ್ ವಿ ಡೂ, ಹೈಡ್ರೋ ಡೈಲಟೇಷನ್ ಅಂತ ಮಾಡ್ತೀವಿ, ಲೋಕಲ್ ಅನಸ್ಥೀಶಿಯಾ ಆರ್ ಪ್ರೋಲೋಥೆರಪಿ ಮಾಡಿಬಿಟ್ಟು ವಿ ಡಿಸೆಕ್ಟ್ ದ ಅಡೇಷನ್ಸ್, ವಿ ಮ್ಯಾನಿಪುಲೇಟ್ ದ ಶೋಲ್ಡರ್ ಇನ್ ದ OT, ಎಲ್ಲ ಅಡೇಷನ್ಸ್ ಬ್ರೇಕ್ ಆಗಿಬಿಡುತ್ತೆ. ಅದರಿಂದ ಒಳಗೆ ಏನೇನು ಡ್ಯಾಮೇಜ್ ಆಗಿದೆ ದೆನ್ ನೆಕ್ಸ್ಟ್ ಸಿಟ್ಟಿಂಗ್ ವಿ ಡೂ PRP. 1 or 2 sittings ಆ ಥರ PRP ಮಾಡ್ತೀವಿ. ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆರ್ಥ್ರೈಟಿಸ್ ಓನ್ಲಿ PRP, 3 or 4 sittings ವಿ ಡೂ ಓನ್ಲಿ PRP. ಬರ್ಸೈಟಿಸ್ ಪ್ರಾಬ್ಲಮ್ ಇದ್ದರೆ ಓನ್ಲಿ 1 sitting ಇಂಟು ದ PRP ಬರ್ಸಾ ಅಲ್ಲಿ ಕೊಡ್ತೀವಿ. ಮಸಲ್ ಟೇರ್ ಇದ್ದರೆ ಡಿಪೆಂಡಿಂಗ್ ಆನ್ ದ ಡೆಪ್ತ್ ಆಫ್ ದ ಟೇರ್ ಆರ್ ಥಿಕ್ನೆಸ್ ಆಫ್ ದ ಟೇರ್ ವಿ ಡೂ PRP. ಸೊ ಕಾಸ್ ಇದಕ್ಕೆ ಈ ಪೇನ್ಗಳು ಬರೋದಕ್ಕೆ ಅಂದರೆ ಈ ಥರದ ಸಮಸ್ಯೆಗಳು ಆಗೋದಕ್ಕೆ ಏನು ಸಮಸ್ಯೆ, ಏನು ವಾಟ್ ಆರ್ ದ ರೀಸನ್ಸ್ ಯು ಥಿಂಕ್? ಅಂದರೆ ಈ ಆಟ ಎಲ್ಲ ಬಿಟ್ಬಿಟ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ದಿಸ್ ಇಸ್ ವೆರಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ತಗೊಳ್ಳಿ, they will do work, they will not take proper support, not give proper support to the shoulder. So hinge move ಮಾಡ್ತಾ ಇರ್ತಾರೆ. This shoulder will be under continuous stress for long hours. Mouse shoulder ಅಂತ ಹೇಳ್ತೀವಿ. The term is only mouse shoulder. Where the rotator cuff will be injured in this employees. ಕಾಮನ್ ಕತ್ತು ನೋವು ತುಂಬ ಕಾಮನ್. ಸಾಫ್ಟ್ವೇರ್ ಎಂಪ್ಲಾಯ್ ಬೆನ್ನು ನೋವು, ಕತ್ತು ನೋವು ಎಲ್ಲರಿಗೂ ಗೊತ್ತು. ಶೋಲ್ಡರ್ ಈಸ್ ಆಲ್ಸೋ ಕಾಮನ್ಲಿ ಅಫೆಕ್ಟೆಡ್. ಸೊ ದಿಸ್ ಈಸ್ ಒನ್ ಆಫ್ ದ ಕಾಸ್. ಆ್ಯಂಡ್ ವೆಯ್ಟ್ ತುಂಬ ಎತ್ತಿದ್ರೆ ವೇರ್ ಅಬ್ನಾರ್ಮಲ್ ಪೋಸ್ಚರಲ್ಲಿ, ಸೊ ದಟ್ ಮೇ ಹ್ಯಾಪನ್. ದಿಸ್ ವೇರ್ ಆ್ಯಂಡ್ ಟೇರ್, ದಿಸ್ ಈಸ್ ಆಲ್ ದ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್ ಇನ್ ದ ಜಾಯಿಂಟ್, ಮಸಲ್ಸ್, ಟೆಂಡಾನ್ಸ್. ಸೊ ದ ರೀಸನ್ ಅಬ್ನಾರ್ಮಲ್ ಪೋಸ್ಚರಲ್ಲಿ ಮಾಡಿದರೆ ಆ ಥರ ಬರುತ್ತೆ. ಸೊ ಅದು ಬರಬಾರ್ದು ಅಂದರೆ ನಾವು ಪೋಸ್ಚರ್ಗಳನ್ನ ಸರಿ ಇಟ್ಕೋಬೇಕು. ಎರ್ಗೋನಾಮಿಕ್ ಸ್ಪೇಸ್ ಕಂಪ್ಲೀಟ್ಲಿ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಇಸ್ ಬಿಕಮಿಂಗ್ ಎ ಮೈನ್ ಇಶ್ಯೂ ಆ್ಯಕ್ಚುಲಿ. ಸೊ ದೇ ವಿಲ್ ನಾಟ್ ಹ್ಯಾವ್ ಪ್ರಾಪರ್ ವರ್ಕ್ ಸ್ಟೇಷನ್. ಕೂತ್ಕೊಂಡಲ್ಲ, ಸೋಫಾ ಮೇಲೆ ಕೂತ್ಕೊಳ್ತಾರೆ, ಬೆನ್ನು ಎಫೆಕ್ಟ್ ಆಗುತ್ತೆ, ಇದೂ ಎಫೆಕ್ಟ್ ಆಗುತ್ತೆ, ಶೋಲ್ಡರು, ಕತ್ತು ಎಲ್ಲ. ಸೊ ಪ್ರಾಪರ್ ಪೋಸ್ಚರ್ ಇರಬೇಕು. ಯು ಶುಡ್ ಆ್ಯಕ್ಚುಲಿ ರೆಸ್ಟ್ ಯುವರ್ ಎಲ್ಬೋ, ರಿಸ್ಟ್ ಎಲ್ಲ ರೆಸ್ಟ್ ಆ್ಯಂಡ್ ಅದು ಶೋಲ್ಡರ್ ಶುಡ್ ನಾಟ್ ಬಿ ಅಂಡರ್ ಸ್ಟ್ರೆಸ್ ಕಂಟಿನ್ಯೂಸ್ಲಿ.
ಪ್ರಾಪರ್ ಪೋಸ್ಚರ್ ಒಂದು ಮೇಂಟೈನ್ ಎರ್ಗೋನಮಿಕ್ ಅಂದ್ರೆ ವರ್ಡ್ ಯೂಸ್ ಮಾಡಿದ್ರೆ ನೀವು. ಸೊ ದಟ್ ಈಸ್ ಆ್ಯಕ್ಚುಲಿ ಪ್ರಾಪರ್ ದ ವರ್ಕ್ ಸ್ಪೇಸ್ ಅಷ್ಟೇ. ವರ್ಕ್ ಸ್ಪೇಸ್ ಶುಡ್ ಬಿ ಕ್ರಿಯೇಟೆಡ್. ಸೊ ಅಂದರೆ ಈ ಒಂದು ನಿಮಗೆ ನೀವು ಹೇಳಿದ್ರಲ್ಲ ತುಂಬ ಜನ ಇದಕ್ಕೆ ಈ ಥರದ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂತ ಹೇಳಿದ್ರಿ ನೀವು, ಮತ್ತು ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರಿ ನೀವು. ಯಾವುದಾದ್ರು ಪೇಷಂಟ್ದು ಏನಾದರೂ ಒಂದು ಸಕ್ಸಸ್ ಸ್ಟೋರಿ ಅಥವಾ ನೀವು ನೋಡಿರೋಂಥ ಹೇಳ್ಬೋದಾ ಅದನ್ನು? ಸೊ ದಿಸ್ ಐ ವಾಂಟ್ ಟು ಶೇರ್ ವಿತ್ ದ ವ್ಯೂವರ್ಸ್. ಆ್ಯಕ್ಚುಲಿ ಒಂದು ರೀಸೆಂಟಾಗ ಐ ಗಾಟ್ ಒನ್ ಪೇಷಂಟ್. ಶಿ ಈಸ್ ಎ ಮದರ್ ಟು ಎ ಡಾಕ್ಟರ್. ಡಾಕ್ಟರ್ ತಾಯಿ ಅವರು, ಡಾಕ್ಟರ್ ತಾಯಿ ಅವರು. ಶಿ ಈಸ್ ಅರೌಂಡ್ 60. ಒಂದು 5 ಡೇಸಿಂದ ಏನೋ ಶೋಲ್ಡರ್ ಪೈನ್ ಬರ್ತಾ ಇದೆ. ಒಂದು ನಾನು ತೋರಿಸಿ ನನಗೆ ಅಂತ ಜಸ್ಟ್ ಮೈಲ್ಡ್ ಪೈನ್, ನಾಟ್ ಈವನ್ ಆ್ಯಕ್ಚುಲಿ 10ಅಲ್ಲಿ 2 or 3 ಅಷ್ಟೇ ಆ ಪೈನ್ ಸ್ಕೇಲಲ್ಲಿ ತೋರಿಸಿ. ಅಂದರೆ ದೇ ವೆಂಟ್ ಟು ಒನ್ ಲೋಕಲ್ ಡಾಕ್ಟರ್. ದೇ ಡಿಡ್ ಎನ್ MRI. ದೇ ಫೌಂಡ್ ಎ ಸ್ಮಾಲ್ ಟೇರ್ ಇನ್ ಸೂಪ್ರಾಸ್ಪೈನೇಟಸ್. ಆ ಮಸಲಲ್ಲಿ ಟೇರ್ ಆಗಿದೆ, ವಿಲ್ ಡೂ ಸರ್ಜರಿ ಅಂತ. ಸೊ ಆ ಸರ್ಜರಿ ಆದಮೇಲೆ ಬ್ಯಾಂಗ್ಳೂರಲ್ಲೇ ಸರ್ಜರಿ ಆದಮೇಲೆ ಫ್ರಮ್ ದ 3rd day ಶಿ ಹ್ಯಾಡ್ ಕಂಟಿನ್ಯೂಸ್ ಪೈನ್. ಶಿ ವಾಸ್ ಸಫರಿಂಗ್ 6 months ಅವ್ರು ನಿದ್ರೇನೇ ಮಾಡಿಲ್ಲ ಅಂತೆ. ಅಷ್ಟೊಂದು ಸಿವಿಯರ್ ಪೇಯ್ನ್ ಇದೆ. ಆ್ಯಂಡ್ ದೇ ಕೇಮ್ ಆಫ್ಟರ್ 6 months ಟು ಅಸ್ ಬೈ ಹಿಯರ್. ಹೀಸ್ ಅನ್ ಅನಸ್ಥೆಟಿಸ್ಟ್. ಸೊ ಹಿ ಕೇಮ್ ಟು ಅಸ್ ಆ್ಯಂಡ್ ವಿ ಆರ್ ಟ್ರೀಟಿಂಗ್. ಆ್ಯಂಡ್ ಫಸ್ಟ್ ಸಿಟ್ಟಿಂಗಲ್ಲಿ ಶಿ ಗಾಟ್ ಎ ನೈಸ್ ರಿಲೀಫ್. what I want to say is all shoulder patients, 90% patients, there is no need of surgery. So we can treat with non-surgical simple solution where they can get 100% relief. So while choosing any treatment option, you can actually check twice or thrice. ಸೊ ಏನಕ್ಕೆ ಸುಮ್ಮನೆ ಕಾಂಪ್ಲಿಕೇಶನ್ಸ್. ಆ ಸಿಂಪಲ್ ಅವ್ರಿಗೆ ಮುಂಚೆ ಪೇನ್ ಸ್ಕೇಲಲ್ಲಿ 2 out of 10 ಇರೋದು 8 out of 10 ಆಯಿತು. 6 months ವಿತೌಟ್ ಫಾರ್ ರೊಟೀನ್ ಆ್ಯಕ್ಟಿವಿಟೀಸ್. ನಿದ್ರೆ ಇಲ್ಲ ಅಂದರೆ ಹೌ ಮಚ್ ಶಿ ಹ್ಯಾಸ್ ಸಫರ್ಡ್, ಸೈಕಲಾಜಿಕಲ್ ಆಗಲಿ ಫ್ಯಾಮಿಲಿ ಆಗಲಿ ಇಲ್ಲ. ಸೊ ಇಡೀ ಫ್ಯಾಮಿಲಿನೇ ಸಫರ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಮೂಲಕ. ಅವ್ರ ಜೊತೆಗೆ ಫಿಮೇಲ್ಸ್ ಆರ್ ದ ಇಂಪಾರ್ಟೆಂಟ್ ಬ್ಯಾಕ್ ಬೋನ್ ಫಾರ್ ದ ಫ್ಯಾಮಿಲಿ. ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಬಂದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಡಾಕ್ಟರ್ ವಿದ್ಯಾ ಬಂಡಾರು ಅವರು ಇದ್ದಾರೆ. ಸೊ ಡಾಕ್ಟ್ರೆ, ಸೊ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ ನೀವು, ಬಟ್ ಇದನ್ನು ಪ್ರಾಕ್ಟಿಕಲಾಗಿ ನೋಡೋಣ ಅನ್ನೋ ದೃಷ್ಟಿಯಿಂದ ಸೊ ಐ ಎಕ್ಸ್ಪ್ಲೈನ್ ಮೋರ್ ಅಬೌಟ್ ದ ಶೋಲ್ಡರ್. ಫ್ರೋಝನ್ ಶೋಲ್ಡರ್ ಹೇಗಿರುತ್ತೆ, ರೊಟೇಟರ್ ಕಫ್ ಟೆಂಡಿನ್ ಟೇರ್ಸ್ ಹೇಗಿರುತ್ತೆ. ಸೊ ಐ ವಿಲ್ ಶೋ ಪೇಷಂಟ್ ವಿತ್ ಬೋತ್ ದ ಕಂಡೀಷನ್ಸ್. ಫ್ರೋಝನ್ ಶೋಲ್ಡರ್ ಇದೆ ಇವ್ರಿಗೆ. ಶಿ ಈಸ್ ಎ ಯಂಗ್ ಪೇಷಂಟ್, ಬಟ್ ಫ್ರೋಝನ್ ಶೋಲ್ಡರ್ ಬಿಕಾಸ್ ಆಫ್ ದ ಶುಗರ್ ಫ್ರೋಝನ್ ಶೋಲ್ಡರ್ ಡೆವಲಪ್ ಆಗಿದೆ. ಮತ್ತು ಆ ಒಂದು ಮಸಿಲ್ ಒಂದು ಟೆಂಡಾನು ಅದು ಕಟ್ ಆಗಿದೆ. ಸೊ ಐ ಟ್ರೀಟೆಡ್ 2 sittings. ಸೊ ಈಗ 2 sittings ಆಗಿದೆ ಅವ್ರಿಗೆ. ಶಿ ಫೌಂಡ್ 80% ರಿಲೀಫ್. ಸೊ ಫಸ್ಟ್ ಫ್ರೋಝನ್ ಶೋಲ್ಡರ್ ವಾಟ್ ವಿಲ್ ಡೂ, ವಿ ಫಸ್ಟ್ ಡಿಸೆಕ್ಟ್ ದ ಅಡೇಷನ್ಸ್. ಆ್ಯಂಡ್ ಸೆಕೆಂಡ್ ಸಿಟ್ಟಿಂಗಿಂದ ಒಂದು 2 sittings PRP ಕೊಡ್ತೀವಿ. ನಾವು ಐ ಆಮ್ ಗಿವಿಂಗ್ PRP ಫಾರ್ ದ ಟೆಂಡಾನ್ ಆ್ಯಂಡ್ ಆಲ್ಸೋ ಜಾಯಿಂಟ್ಗೂ, ಎರಡಕ್ಕೂ ಕೊಡ್ತೀನಿ. ದಿಸ್ ಸಿಂಪಲ್ ಪ್ರೊಸೀಜರ್, ಒಂದು ಸ್ಮಾಲ್ ಇಂಜೆಕ್ಷನ್ಸಿಂದಾನೇ ಆಗುತ್ತೆ. ಆ್ಯಂಡ್ ಸೋ ಮಚ್ ರಿಲೀಫ್ ದ ಪೇಷಂಟ್ ವಿಲ್ ಗೆಟ್. ದಟ್ ಈಸ್ ದ ಟೇರ್. ಆ ಬ್ಲ್ಯಾಕ್ ಒಂದು ಕಾಣಿಸ್ತಾ ಇದೆ ಅಲ್ವ ಸರ್. ಸೊ ದಟ್ ಈಸ್ ದ ಟೇರ್ ವೇರ್ ಇಟ್ ಈಸ್ ಆಲ್ಮೋಸ್ಟ್ ಹೀಲ್, ಬಟ್ ಇನ್ನೂ ಸ್ವಲ್ಪ ಇದೆ. ನಾವು ಐ ಆಮ್ ಗಿವಿಂಗ್ ದಟ್ PRP to that area. Okay. Local first I'll do under local anesthesia. Local anesthesia ಕೊಡ್ತಿ ಫಸ್ಟ್. ಸ್ಮಾಲ್ ಇಂಜೆಕ್ಷನ್ ಮಂಗಳವರೇ. So now I am entering near the tear. Where exactly is the tear? ಅವ್ರಿಗೆ ಆಲ್ರೆಡಿ ಅದು ಎಫೆಕ್ಟ್ ಆಗಿರುತ್ತಾ ಇದು? 1 minute ಸಾಕು. 1 minute. ಆ್ಯಕ್ಚುಲಿ 1 minute ಬೇಕಾಗಿಲ್ಲ, 30 seconds, ಬಟ್ ವಿ ವಿಲ್ can observe it's entered into the tear. ಕಾಣಿಸ್ತಾ ಇದೆಯಾ? So that exactly spill ಮಾಡ್ತಾ ಇದೆ. It's spilling something. Just no, nothing. I just entered the needle ಅಲ್ಲಿ ಎಂಟರ್ ಆಗಿದೆ ಟೇರ್ ಹತ್ರ. PRP. Take that one. ಈಗ ಇನ್ನೊಂದೇನು ಮಾಡ್ತಾ ಇದ್ದೀರಾ? ಈಗ ಫ್ರೋಝನ್ ಶೋಲ್ಡರ್ ಇದೆ. ಆ ಶೋಲ್ಡರ್ ಅಡೇಷನ್ಸ್ ಎಲ್ಲ ಫಸ್ಟ್ ಸಿಟ್ಟಿಂಗಲ್ಲಿ ನಾವು ರಿಲೀಸ್ ಮಾಡಿದ್ವಿ, ಹೈಡ್ರೋಡೈಲಟೇಷನ್ ಮಾಡಿಬಿಟ್ಟು. ನಾವು ವಿ ಶುಡ್ ಅದೇನಾದರೂ ಸ್ವಲ್ಪ ಇಂಜುರಿ ಆರ್ ಸಮ್ ಡ್ಯಾಮೇಜ್ ವಿಲ್ ಕೂಡ ಹ್ಯಾಪನ್. ಫಾರ್ ದಟ್ ರೀಸನ್ ವಿ ಗಿವ್ PRP 1 or 2 sittings ಆಫ್ PRP ಕೊಡ್ತೀವಿ. ಒಂದು ಸಿಟ್ಟಿಂಗ್ ಆಯ್ತು. ಸೊ ನಾವು ಐ ಆಮ್ ಗಿವಿಂಗ್ PRP ಟು ದ ಜಾಯಿಂಟ್ ಆಲ್ಸೋ. ನನಗೆ ಪ್ರತಿ ಸಲ ಪೇನ್ ಬರೋದು, ನನಗೆ ಸುಮಾರು ಸಲ. ನನಗೆ ಆಮೇಲೆ ನನಗೆ ಗೊತ್ತಾಗಿದ್ದು, ನಾನು ಕಂಡುಕೊಂಡೆ ಯಾಕೆ ಅಂತ. ನನ್ನ ಮಲ್ಕೊಳ್ಳೋ ಪೊಸಿಷನ್ ಸರಿಯಿಲ್ಲ. ನಾನು ಯಾವಾಗಲೂ ಹೀಗೆ ಐ ಯೂಸ್ ಟು ಸ್ಲೀಪ್ ಲೈಕ್ ದಿಸ್. ಆಮೇಲೆ ನಂಗೆ ಗೊತ್ತಾಯಿತು, ಸ್ವಲ್ಪ ಚೇಂಜ್ ಮಾಡಿಕೊಂಡೆ.
ಸೊ ಪೊಸಿಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಶೋಲ್ಡರ್, ಫಾರ್ ಸ್ಪೈನ್. ಸೊ ಸ್ಲೀಪಿಂಗ್ ಪೊಸಿಷನ್ಸ್ ಆರ್ ಇಂಪಾರ್ಟೆಂಟ್. ಫ್ಯೂ ಪೊಸಿಷನ್ ನಾವು ಕಂಟಿನ್ಯೂಸ್ ಆಗಲ್ಲ ಇಟ್ಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ. ಸೊ ನಾವು ಈ ಒಂದು ಎಪಿಸೋಡಲ್ಲಿ ಭುಜದ ನೋವಿನ ಬಗ್ಗೆ ಮಾತಾಡಿದ್ವಿ, ಶೋಲ್ಡರ್ ಪೇನ್ ಬಗ್ಗೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ತಾರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬರೀ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬರ್ತಾ ಇದೆ. ಸೊ ಹೀಗಾಗಿ ಈ ಥರದ ನೋವಿಗೆ ಸರ್ಜರಿ ರಹಿತ ಅಂದರೆ ವಿದೌಟ್ ಸರ್ಜರಿ ನೀವು ರಿಲೀಫ್ ಪಡ್ಕೊಳ್ಬೇಕು ಅಂದರೆ ದಯವಿಟ್ಟು ಇಪಿಯಾನ್ ಪೇನ್ ಸೆಂಟರ್ಗೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಅವರ ಫೋನ್ ನಂಬರ್, ಇಮೇಲ್ ಐ ಡಿ ಮತ್ತು ಅವರ ವೆಬ್ಸೈಟ್ ಅಡ್ರೆಸ್ ಎಲ್ಲವನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀವಿ. ಬಟ್ ಯಥಾ ಪ್ರಕಾರ ನಾನು ಹೇಳೋ ಹಾಗೆ ಬರೋಕ್ಕಿಂತ ಮುಂಚೆನೇ ಅದನ್ನು ಪ್ರಿಕಾಷನ್ ತೊಗೊಳ್ಳಿ, ಸೊ ದಟ್ ನೀವು ಆರಾಮಾಗಿರೋಕ್ಕೆ ಸಾಧ್ಯ. ನಿಮ್ಮ ಕ್ವಾಲಿಫಿಕೇಷನ್ ಏನು? ಈಗ ನಾವು ಬೇರೆ ಬೇರೆ ಡಾಕ್ಟರ್ಗಳಿಗೆ ಬೇರೆ ಬೇರೆ ಆಪ್ಥಮಾಲಜಿಸ್ಟು, ಕಾರ್ಡಿಯಾಕ್ ಸರ್ಜನ್ ಈ ಥರ ಕರಿತೀವಿ. ನಿಮಗೆ ನಾವು ಪೇನ್ ಫಿಸಿಷಿಯನ್ ಅಂತ ಕರಿತಾ ಇದ್ದೀವಿ. ಸೊ ನೀವೇನು ಓದಿರ್ತೀರ ಆ್ಯಕ್ಚುಲಿ? ಸೊ ಪೇನ್ ಫಿಸಿಷಿಯನ್ ಅಂದರೆ ಸೊ ವಿ ಟ್ರೀಟ್ ಇನ್ ಎ ನಾನ್ ಸರ್ಜಿಕಲ್ ಅಪ್ರೋಚಸ್ ಫಾರ್ ಎಲ್ಲ ಟೈಪ್ ಆಫ್ ಕ್ರಾನಿಕ್ ಪೇನ್ಸ್. ನಾನು ಓದಿರೋದು ಐ ಡಿಡ್ ಮೈ MBBS MD ರೇಡಿಯಾಲಜಿ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಸ್ಪೆಷಲೈಸ್ಡ್ ಇನ್ ಮಸ್ಕ್ಲೋಸ್ಕೆಲಿಟಲ್ ರೇಡಿಯಾಲಜಿ, ಜಾಯಿಂಟ್ಸ್ಗೆ, ಬೋನ್ಸ್ಗೆ, ಸ್ಪೈನ್ಗೆ, ಮಸಲ್ಸ್ಗೆ. ಐ ಆಮ್ ಸ್ಪೆಷಲೈಸ್ಡ್ ಇನ್ ದಿಸ್ ರೇಡಿಯಾಲಜಿ. And after that I did my pain medicine where I do interventions or for all joints, spine, every ಅಂದರೆ ಮಸಲ್ಸ್, ಜಾಯಿಂಟ್ಸ್, ಸ್ಪೋನ್ ಇದಕ್ಕೆಲ್ಲ ನಾನು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಮಾಡ್ತೀನಿ. ಸೊ ಐ ಆಮ್ ಎ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆ್ಯಂಡ್ ಪೇನ್ ಫಿಸಿಷಿಯನ್. ಸುಮಾರು ವರ್ಷ ಓದಿದ್ರಂಗ? 12 years more than 12 or 13, yeah, I guess. ಹೌದಾ? And it's never ending process. Even if I want to read now, I can read. ಅಂದರೆ ಇದು ಇನ್ನು ಅಪ್ಡೇಟ್ ಆಗ್ತಾನೆ ಇರಬೇಕು. ಮೆಡಿಸಿನ್ ಇಸ್ ಲೈಕ್ ದಟ್. ಅದೇ ಡಾಕ್ಟರ್ ಬಗ್ಗೆ ಒಂದು ಜೋಕ್ ಇದೆ ಗೊತ್ತಾ ನಿಮಗೆ? ಇಲ್ಲಿ ಏನು ಹೇಳಿ, ಒಬ್ಬ ಡಾಕ್ಟರ್ ಇರ್ತಾನೆ, ಅವನು MBBS ಮಾಡ್ತಾನೆ, MBBS ಮಾಡಿ MD ಮಾಡ್ತಾನೆ, ಆಮೇಲೆ ಇನ್ನೊಂದೇನೋ ಮಾಡ್ತಾನೆ. ಅವ್ನ ಗರ್ಲ್ ಫ್ರೆಂಡ್ ಇರ್ತಾಳೆ MBBS ಫಸ್ಟ್ ಇಯರ್ಲಿ, ಆಮೇಲೆ ಅವಳು ಇವನಿಗೆ ಹೋಗ್ಬಿಟ್ಟಿರ್ತಾಳೆ. ಆಮೇಲೆ ಮೆಸೇಜ್ ಮಾಡಿದಾಗ ಅವ್ನ ಮಗಳು ಎತ್ಕೊಂಡಿರ್ತಾಳೆ, 18 ವರ್ಷ ಆಗಿರುತ್ತೆ ಅವಳಿಗೆ. we lose all personal life ಎಲ್ಲ ಹೋಗ್ಬಿಡುತ್ತೆ. ಹೌದಾ? if you want something we should lose something. ಕಾಂಪ್ಲಿಕೇಶನ್ಸನ್ನು ರೆಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರುವಂಥ ಡಾಕ್ಟರ್ಗಳಿಗೆ ಕಾಂಪ್ಲಿಕೇಶನ್ ಇರುತ್ತೆ ಕೆಲವೊಂದ್ಸಲ. ಸೊ ಹಾಗೆ ಬಟ್ ಒಳ್ಳೆ ಡಾಕ್ಟರ್ಗಳಿಂದ ಸಮಾಜ ಚೆನ್ನಾಗಿರುತ್ತೆ. ಹೀಗಾಗಿ ಅವರು ಅದನ್ನೆಲ್ಲ ಓದ್ತಾರೆ. ಈ ಒಂದು ಏನು ಹೇಳಿ ಮಾಡರ್ನ್ ಮೆಡಿಸಿನ್ ಅದ್ರ ಬಂದಿರೋದ್ರಿಂದ ಎಷ್ಟೋ ಸಮಸ್ಯೆಗಳಿಗೆ ನಮ್ಮ ಪರಿಹಾರ ಸಿಗ್ತಾ ಇದೆ. ನಮ್ಮ ಲೈಫ್ ಸ್ಪ್ಯಾನ್ ದೊಡ್ಡದಾಗಿದೆ, ಜಾಸ್ತಿ ಆಗಿದೆ. ನಾವೇನೇ ಅನ್ಕೋಬೋದು, ಅವಾಗ ತುಂಬ ಚೆನ್ನಾಗಿತ್ತು ಅಂತ ತುಂಬ ಜನ ಅಂತಾರೆ. ಬಟ್ ಈಗ ನೋಡಿ ನೀವು ಎಷ್ಟೋ ಜನ ದೇ ಆರ್ 60 ಬಟ್ ದೇ ಲುಕ್ ಲೈಕ್ 45-50. ದೇ ಆರ್ 80 ಬಟ್ ದೇ ಲುಕ್ ಲೈಕ್ 65. ಐ ಹ್ಯಾವ್ ಸೀನ್ ಪೀಪಲ್ ಆಮೇಲೆ ನಾವು ಹಳ್ಳಿ ಊರುಗಳಲ್ಲಿ ನಾನು ಬೆಳೆದದ್ದು, ನಾನು ನೋಡಿದ್ದೀನಿ 60 ಅಂದರೆ ದೇ ವಿಲ್ ಬಿ ಕನ್ಸಿಡರ್ ಓಲ್ಡ್ ಆ್ಯಂಡ್ ದೇ ವಿಸ್ ಟು ಲುಕ್ ಲೈಕ್ ದ್ಯಾಟ್. ಅಂದರೆ ಅವ್ರಿಗೆ ನ್ಯೂಟ್ರಿಷಸ್ ಫುಡ್ಡು ಕೂಡ ಇರ್ತಿರಲಿಲ್ಲ, ಮೆಡಿಸಿನ್ ಇರ್ತಿರಲಿಲ್ಲ, ಅದೆಲ್ಲ ಇರ್ತಿತ್ತು. ಸಮಸ್ಯೆಗಳು ತುಂಬ ಇತ್ತು. ಇವತ್ತು ಭಾರತ ದೇಶ ಸ್ವಲ್ಪ ಅಭಿವೃದ್ಧಿ ಹೊಂದಿದೆ, ನಮ್ಮ ಹತ್ರ ಒಂದಷ್ಟು ಹಣಕಾಸಿದೆ, ನಮಗೆ ಒಳ್ಳೆ ಬೆಳೆ ಬರ್ತಾ ಇದೆ, ಆಮೇಲೆ ಅಂದರೆ ನಮಗೆ ಖರೀದಿ ಮಾಡೋಕ್ಕೆ ಶಕ್ತಿ ಇದೆ, ಖರೀದಿ ಮಾಡೋಷ್ಟು ನಮಗೆ ರೀಸನೇಬಲ್ಲು ಆಗಿದೆ. ಹಾಲು, ಹಣ್ಣು, ಆ ಥರದ್ದೆಲ್ಲ ವಿಚಾರಗಳು. ಸೊ ಒಂದು ಕಾಲಕ್ಕೆ ಅದೆಲ್ಲ ಇರಲಿಲ್ಲ. ಅದ್ರ ಜೊತೆಗೆ ಬೆಳ್ಕೊಂಡು ಬಂದಿರೋದು ಈ ಒಂದು ಮೆಡಿಸಿನ್. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು 20 ವರ್ಷದಿಂದ ಈ ಬ್ರಾಂಚೇ ಇರಲಿಲ್ಲ ನೀವು ಹೇಳ್ತಾ ಇರೋದು. ಇಟ್ ವಾಸ್ ದೇ ಸಿನ್ಸ್ 2010. ಇನ್ನು ಮುಂಚೆನೇ ಇತ್ತು, ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಅದೇ 2010 ಅಂದರೆ ಈಗ 15 years ಆಯಿತು ಅಲ್ವಾ? ಅದಕ್ಕಿಂತ ಮುಂಚೆ ಇರಲಿಲ್ಲ ಅಥವಾ ನಮಗೆ ಗೊತ್ತಿರಲಿಲ್ಲ, ಅಥವಾ ಸ್ಟಡಿ ಜಾಸ್ತಿ ಮಾಡ್ತಿರ್ಲಿಲ್ಲ, ಅಥವಾ ನಮ್ಮ ಊರುಗಳಲ್ಲಿ ಅದು ಇರಲಿಲ್ಲ ಅಲ್ವಾ? ಸೊ ಹಾಗೆ ಇದೆಲ್ಲ ಬಂದಿರೋದ್ರಿಂದ ನಾನು ನಿಮಗೆ ಈ ಪ್ರೋಗ್ರಾಮ್ ನೋಡೋಕ್ಕಿಂತ ಮುಂಚೆ ಏನು ಕೇಳ್ಕೊಳ್ತೀನಿ ಅಂದರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಅನ್ಕೋಬೇಡಿ. ಅದನ್ನು ಹೋಗಿ ಶೇರ್ ಮಾಡಿ, ಯಾರಿಗೋ ಹೇಳಿ. ಕೆಲವೊಬ್ಬರು ಸುಮ್ಮನೆ ಅನುಭವಿಸ್ತಾರೆ. ದಟ್ಸ್ ಟ್ರೂ. ಎವ್ರಿ ಪೇಷಂಟ್, ನನ್ನ ಮೊನ್ನೆ ಕಾಲು ನೋವು ಬಂದಿದ್ದೆ, ಸರ್ಜರಿ ಮಾಡ್ಕೋಬೇಕು, ಇಲ್ಲಾಂದರೆ ನನಗೆ ಆಪ್ಷನ್ನೇ ಇಲ್ಲ. ತುಂಬ ಜನಕ್ಕೆ ಇದು ಇದೆ ಅಂತಲೂ ಗೊತ್ತಿಲ್ಲ. ದೇರ್ ಇಸ್ ಸಮ್ ಸಿಂಪಲ್ ಸೊಲ್ಯೂಷನ್ ವೇರ್ ವಿ ಕ್ಯಾನ್ ಕಂಪ್ಲೀಟ್ಲಿ ಗೆಟ್ ರಿಡ್ ಆಫ್ ಪೈನ್ ಅಂತಲೂ ಗೊತ್ತಿಲ್ಲ. ಕರೆಕ್ಟ್. ಸೊ ದಯವಿಟ್ಟು ಸಣ್ಣ ಪ್ರೊಸೀಜರ್ಗಳು, ಸಣ್ಣ ಮೆಡಿಸಿನ್ ಇರುತ್ತೆ, ಅದ್ರ ಮೂಲಕ ಪೇಯ್ನ್ ರಿಲೀಫ್ ಮಾಡ್ಕೋಬೋದು. ದಯವಿಟ್ಟು ಅದನ್ನು ಅನುಭವಿಸ್ಬೇಡಿ, ಯಾಕೆಂದರೆ ಅದರಿಂದ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಎಪಿಸೋಡಲ್ಲಿ ಅಂದರೆ ಸ್ಪೈನ್ ಬಗ್ಗೆ. ಸ್ಪೈನ್ ಅಂದರೆ ಬೆನ್ನೆಲುಬು, ಬೆನ್ನು. ಇದು ಕೂಡ ತುಂಬ ಕಾಮನ್. ಪ್ರತಿಯೊಂದು ಮನೇಲೂ ಕೂಡ ಒಬ್ಬರಲ್ಲ ಒಬ್ಬರು ಬೆನ್ನು ನೋವು ಬರುತ್ತೆ ಅಂತ. ಈಗ ನಾನು ನೋಡ್ತೆ ನಮ್ಮ ಫ್ಯಾಮಿಲಿನಲ್ಲಿ ಬೆಡ್ ಮೇಲೆ ಮಲಗಿದ್ರೆ ಬೆನ್ನು ಬರುತ್ತೆ ಅಂತ ನನ್ನ ಫ್ಯಾಮಿಲಿ ಮೆಂಬರೊಬ್ಬರು ನೆಲದ ಮೇಲೆ ಮಲ್ಕೊಂಡಿದ್ರು. ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ತೊಂದರೆ ಇಲ್ಲ, ಬಟ್ ಅಲ್ಲೂವರೆಗೆ ನೋವು ಬರ್ತಾ ಇದೆ. ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ಬೆಡ್, ಇಟ್ಸ್ ಬಿಕಾಸ್ ಆಫ್ ಸಮಥಿಂಗ್ ಎಲ್ಸ್ ಅಲ್ವಾ? ಸೊ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಏನಾಗುತ್ತೆ ಆ್ಯಕ್ಚುಲಿ ಬೆನ್ನು ಅಂದರೆ?
ಸೊ ಅದರ್ ಜಾಯಿಂಟ್ಸ್ ಥರ ಸಿಂಪಲ್ ಸ್ಪೈನ್ ಇಸ್ ನಾಟ್ ಸಿಂಪಲ್. ಸೊ ದೆರ್ ವಿಲ್ ಬಿ ಮಲ್ಟಿಪಲ್ ಬೋನ್ಸ್, ತುಂಬಾ ಇರುತ್ತೆ ಬೋನ್ಸ್. ಆ ಬೋನ್ಸ್ ಮಧ್ಯದಲ್ಲಿ ಡಿಸ್ಕ್ ಅಂದರೆ ಒಂದು ಕುಷನ್ ಥರ ಡಿಸ್ಕ್ ಇರುತ್ತೆ. ಸೊ ಕಾಮನ್ ಪೇಯ್ನ್ ಬರೋದು ಈ ಡಿಸ್ಕ್ ಪ್ರಾಬ್ಲಮಿಂದ. ಡಿಸ್ಕ್ ಅಂದರೆ ಇನ್ ಬಿಟ್ವೀನ್ ದ ಬೋನ್ಸ್ ಒಂದು ಕುಷನ್ ಥರ ಇರುತ್ತೆ. ಸೊ ದಿಸ್ ಇಸ್ ವೆರಿ ಕಾಮನ್. ಅಲಾಂಗ್ ವಿತ್ ದಟ್ ದೇರ್ ವಿಲ್ ಬಿ ಫ್ಯೂ ಜಾಯಿಂಟ್, ಸ್ಮಾಲ್ ಜಾಯಿಂಟ್ ಕಾಲ್ ದ ಫೆಸೆಟ್ ಜಾಯಿಂಟ್. ಇದು ಒಳಗಡೆ ಇದು ಬ್ಯಾಕ್ ಸೈಡ್, ಇದು ಒಳಗೆ. ಸೊ ಈ ಫೆಸೆಟ್ ಜಾಯಿಂಟ್ಸ್ ಅಂತಾನು ಇರುತ್ತೆ, ಸ್ಮಾಲ್ ಜಾಯಿಂಟ್ಸ್ ಈ ಮಧ್ಯದಲ್ಲಿರೋದು. ಒಂದು ಸ್ಪೈನ್ಗೂ ಮತ್ತು ಕಾಲ್ಗೊಂದು ಕನೆಕ್ಷನ್ ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್, ಇದರಿಂದ ಪೇಯ್ನ್ ಬರುತ್ತೆ. ಒಬ್ರೊಬ್ರಿಗೆ ಸಿಂಪಲ್ ಮಸಲ್ ಸ್ಪಾಸಮ್ ಅಂದರೆ ಯಂಗ್ಸ್ಟರ್ಸ್ ವೈಲ್ ಡೂಯಿಂಗ್ ದೇರ್ ವರ್ಕ್ ಏನಾದರೂ ಮೊಬೈಲ್ ನೋಡುವಾಗ, ಸಿಸ್ಟಮ್ ನೋಡುವಾಗ ಕರೆಕ್ಟಾಗಿ ಪೋಸ್ಚರ್ ಮೇಂಟೈನ್ ಮಾಡಿ ಮಸಲ್ ಕ್ರಾಂಪ್ಸ್ ಬಂದ್ಬಿಡುತ್ತೆ. ಸೊ ಮಸಲ್ಸ್, ಲಿಗಮೆಂಟ್ಸ್, ಸ್ಪೈನ್ ಇಸ್ ನಾಟ್ ಅಟ್ ಆಲ್ ಸಿಂಪಲ್, ಕಾಂಪ್ಲೆಕ್ಸ್. ಬಟ್ ಕಾಮನ್ ಕಾಸ್ ಇಸ್ ಡಿಸ್ಕ್ ಪ್ರಾಬ್ಲಮ್, ವೆರಿ ಕಾಮನ್. ಸಯಾಟಿಕಾ ಅಂತ ಹೇಳ್ತೀವಿ, ನರ ಎಲ್ಲ ಇಳಿಯೋದು. ಇದೇನಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಡಿಸ್ಕ್ ಇಶ್ಯೂ ಇಲ್ಲಿ ನೋಡಿ ಸ್ವಲ್ಪ ಆಚೆ ಬಂದ್ಬಿಟ್ಟಿದೆ. ಸೊ ದಿಸ್ ಸ್ಟಾರ್ಟ್ ದ ಡಿಜನರೇಷನ್ ಆಫ್ ದ ಡಿಸ್ಕ್ ಸ್ಟಾರ್ಟ್ಸ್ ಫ್ರಮ್ ದ 20s ಓನ್ಲಿ. 20s 30s ಇಂದಾನೆ ಸ್ಟಾರ್ಟ್ ಆಗುತ್ತೆ. ಬಟ್ ಎವ್ರಿ ಒನ್ ವಿಲ್ ನಾಟ್ ಹ್ಯಾವ್ ದಟ್ ನರ್ವ್ ಕಂಪ್ರೆಷನ್. ಆ ನರ ಟಚ್ ಆದರೆ ಆ ಕಾಲೆಲ್ಲ ಎಳೆಯೋದು ಸ್ಟಾರ್ಟ್ ಆಗುತ್ತೆ, ಕಾಲ್ ದ ಸಯಾಟಿಕಾ. ಸೊ ವೆರಿ ಕಾಮನ್ ಇದು. ದ ಅದರ್ ಪೇಯ್ನ್ಸ್, ಪ್ರೆಗ್ನೆನ್ಸಿ ತೊಗೊಳ್ಳಿ, ಪ್ರೆಗ್ನೆನ್ಸಿಯಲ್ಲಿ ಬ್ಯಾಕ್ ಪೇಯ್ನ್ ತುಂಬ ಕಾಮನ್. ಏನಕ್ಕೆ ಬ್ಯಾಕ್ ಪೇಯ್ನ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾ? ಬಿಕಾಸ್ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ. ದ ಕೋರ್ ಮಸಲ್ ಸ್ಟ್ರೆಂತ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಇದರಿಂದ ಸ್ಪೈನ್ ವಿಲ್ ಗೆಟ್ ಎಫೆಕ್ಟೆಡ್ ಆ್ಯಂಡ್ ದ ಪೋಸ್ಚರ್ ವಿಲ್ ನಾಟ್ ಬಿ, ಅಂದರೆ ಸೆಂಟರ್ ಅಂದರೆ ಎಪಿ ಸೆಂಟರ್ ಆಫ್ ದ ವೆಯ್ಟ್ ವಿಲ್ ನಾಟ್ ಬಿ ಸೆಂಟರ್, ಮಧ್ಯದಲ್ಲಿರಲ್ಲ, ಸ್ವಲ್ಪ ಇಟ್ ವಿಲ್ ಆ್ಯಕ್ಚುಲಿ ಆ್ಯಂಟೀರಿಯರಾಗಿ ಸ್ವಲ್ಪ ಡಿಸ್ಪ್ಲೇಸ್ ಆಗುತ್ತೆ. ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಆಲ್ಸೋ ವೈಲ್ ಹ್ಯಾಂಡ್ಲಿಂಗ್ ದ ಬೇಬಿ, ವೈಲ್ ಫೀಡಿಂಗ್ ದ ಬೇಬಿ, ದೇ ವಿಲ್ ನಾಟ್ ಅಟ್ ಆಲ್ ಸಿ ದ ಪೋಸ್ಚರ್. ಯಾವ ಪೋಸ್ಚರ್ ಅಂದರೆ ಹ್ಯಾಂಡಲ್ ಮಾಡ್ತಾರೆ, ಫೀಡ್ ಮಾಡ್ತಾರೆ, ಬ್ಯಾಕ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಈ ಜಾಯಿಂಟೇ ಬೇಬಿನ ಅಕಾಮಿಡೇಟ್ ಮಾಡೋಕ್ಕೂ ಆ ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್ ವಿಲ್ ಬಿ ಸ್ಟ್ರೆಚ್ ಆಗುತ್ತೆ. 80% ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್, ಬಟ್ 20% ಇಟ್ ವಿಲ್ ಸ್ಟೇ ದೇರ್. ಅಂಡ್ ಸ್ವಲ್ಪ ಸ್ಯಾಕ್ರೋಯಿಲಿಯಾಕ್ ಡಿಸ್ಫಂಕ್ಷನ್ ಇರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಕಾಸಸ್. ಆ್ಯಂಡ್ ಆಫ್ಟರ್ ಸಿಸೇರಿಯನ್ ಸ್ಪೈನಲ್ ಅನಸ್ಥೀಷಿಯಾಯಿಂದನೂ ಬರುತ್ತೆ. So we have to see, this is the post pregnancy. So first of all, root cause of the back pain is important. Software employees ತಗೊಳ್ಳಿ, ದೇ ಡೋಂಟ್ ಮೇಂಟೈನ್ ಪೋಸ್ಚರ್ ಅಟ್ ಆಲ್. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಮನೆಯಲ್ಲಿ ಅವರು ದೇ ಡೋಂಟ್ ಸಿಟ್ ಇನ್ ಪ್ರಾಪರ್ ಪೊಸಿಷನ್, ವರ್ಕ್ ಸ್ಪೇಸ್ ಇರಲ್ಲ, ಬ್ಯಾಕ್ ಎಫೆಕ್ಟ್ ಆಗಿಬಿಡುತ್ತೆ. ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಅವರ್ಸ್ ಕೂತ್ಕೊಂಡಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ನಾಟ್ ಗುಡ್. ಪ್ರಾಪರ್ ಬ್ಯಾಕ್ ಸಪೋರ್ಟ್ ಇರಲ್ಲ, ದಟ್ ಈಸ್ ಆಲ್ಸೋ ನಾಟ್ ಗುಡ್. ಆ್ಯಂಡ್ ನೋ ವರ್ಕೌಟ್ಸ್, ನೋ ಮಸಲ್ ಸ್ಟ್ರೆಂತ್ ಮೇಂಟೆನೆನ್ಸ್, ದಟ್ ಆಲ್ಸೋ ಅಫೆಕ್ಟ್ಸ್. ಸೋ ಮೆನಿ ಫ್ಯಾಕ್ಟರ್ಸ್. ಈಗ ನಾವು ಬೆನ್ನು ನೋವು ಅಂದರೆ ಲೋವರ್ ಬ್ಯಾಕ್ ಪೇನ್ ಬೇರೆ, ಅಪ್ಪರ್ ಬ್ಯಾಕ್ ಪೇನ್ ಬೇರೆ. ಅಪ್ಪರ್ ಬ್ಯಾಕ್ ಪೇನ್ ಬೇರೆ. ಓಕೆ, ಈಗ ನಾವು ಮಾತಾಡಿದ್ದೆಲ್ಲ ಲೋವರ್ ಬ್ಯಾಕ್ ಪೇನ್. ಈಗ ಲೋವರ್ ಬ್ಯಾಕ್ ಪೇನ್ ಅಂದರೆ ಬೇಸಿಕಲಿ ಸೊಂಟ ನೋವು ಅಂತ ಹೇಳ್ಬೇಕು ಅಲ್ವಾ? ಅಂದರೆ ಹಿಂಭಾಗದಲ್ಲಿ ಸೊಂಟ ನೋವು. ಓಕೆ, ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಹಾಗಾದರೆ ಈ ಸೊಂಟ ನೋವಿಗೆ? ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ತಗೊಂಡ್ರೆ ದ ಕಾಸ್ ವಿ ಶುಡ್ ಟ್ರೀಟ್. ಫಸ್ಟ್ ಮಸಲ್ಸ್, ಕಾಮನ್ ಕಾಸ್ ಮಸಲ್ ಕ್ರಾಂಪ್ಸ್ ಯಂಗ್ಸ್ಟರ್ಸಲ್ಲಿ. ಆ ಮಸಲ್ ಕ್ರಾಂಪ್ಸ್ ಟ್ರೀಟ್ ಮಾಡಿದ್ರೆ ಲೈಕ್ ಸ್ಟ್ರೆಚಸ್ ಆರ್ ಫ್ಯೂ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಇಟ್ ವಿಲ್ ಗೋ. ಬಟ್ ಒಬ್ಬೊಬ್ರಿಗೆ ಕಾಲೆಲ್ಲ ಎಳೆಯೋದಿರುತ್ತೆ. ಸೊ ದೆನ್ ವಿ ಶುಡ್ ಸಿ ಡಿಸ್ಕ್ ಏನಾದರೂ ನರ ಏನಾದರೂ ಕಂಪ್ರೆಸ್ ಆಗ್ತದೆ ಬಿಕಾಸ್ ಆಫ್ ಡಿಸ್ಕ್ ಬಲ್ಜ್. ವಿ ಟೇಕ್ ಒನ್ MRI. MRI we can get the complete picture what is happening, like disc ಆಗಲಿ, ಸ್ಪೈನ್ ಬೋನ್ಸ್ ಆಗಲಿ, ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್ಸ್ ಆಗಲಿ, ಫೆಸೆಟ್ ಜಾಯಿಂಟ್ಸ್ ಆಗಲಿ, ಏನೇನು ಪ್ರಾಬ್ಲಮ್ ಇದೆಯೋ ಒಂದು ಕಂಪ್ಲೀಟ್ ಪಿಕ್ಚರ್ ಬರುತ್ತೆ. ಸೊ ಇಫ್ ಇಟ್ ಈಸ್ ಅ ಮೈಲ್ಡ್ ಬಲ್ಜ್ ವಿಚ್ ಇಸ್ ನಾಟ್ ಟಚಿಂಗ್ ದ ನರ್ವ್, ದೆನ್ ವಿ ಗಿವ್ ಓನ್ಲಿ ಫಿಸಿಯೋ. ಎಕ್ಸಸೈಸ್ ಮಾಡಿ ಅಟ್ಲೀಸ್ಟ್ ವಿ ವೇಟ್ ಫಾರ್ 2 to 4 weeks. ಹೌ ಇಸ್ ದ ಪೇನ್ ವೇಟ್ ಮಾಡ್ತೀವಿ. ಇನ್ನೂ ಕಮ್ಮಿ ಆಗಲಿಲ್ಲ, if it is persisting, then we treat with non-surgical options. ಈ ಡಿಸ್ಕ್ ಅಂತ ತಗೊಳ್ಳಿ. ಡಿಸ್ಕ್ ವಾಟ್ ವಿ ಡೂ, ಫಸ್ಟ್ ಸಿಟ್ಟಿಂಗ್ ವಿ ಡೂ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ವೇರ್ ನರ್ವ್ ಕಂಪ್ರೆಷನ್ ರಿಲೀಸ್ ಆಗುತ್ತೆ. ಸೆಕೆಂಡ್ ಸಿಟ್ಟಿಂಗಲ್ಲಿ ಡಿಸ್ಕ್ಗೆ ವಿ ಡೂ PRP ಆರ್ ಆಟೋಲಾಗಸ್ ಸೀರಮ್ ಆರ್ GFC ಡಿಪೆಂಡಿಂಗ್ ಆನ್ ವಾಟ್ ಈಸ್ ನೀಡೆಡ್. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಪ್ಲಾಸ್ಮಾ ಥೆರಪಿ ಓನ್ಲಿ. ಆ್ಯಂಡ್ ಈಗ ಫೆಸೆಟ್ ಜಾಯಿಂಟ್ ತೊಗೊಳ್ಳಿ, ವಿ ಡೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇದು ಪ್ರಾಬ್ಲಮ್ ಇದ್ದರೆ, ಈ ಸ್ಮಾಲ್ ಜಾಯಿಂಟ್ಸ್ ಪ್ರಾಬ್ಲಮ್ ಇದ್ದರೆ ಲೇಜರ್ ಕೊಡ್ತೀವಿ ಫಸ್ಟ್ ಸಿಟ್ಟಿಂಗ್. ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಆ PRP ಕೊಡ್ತೀವಿ. ಆ್ಯಂಡ್ ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್ ಪ್ರಾಬ್ಲಮ್ ಇದ್ದರೆ ವಿ ಡೂ ನಂಬರ್ ಆಫ್ ಸಿಟ್ಟಿಂಗ್ಸ್, 1 or 2 ಸಿಟ್ಟಿಂಗ್ಸ್ ಆಫ್ PRP. ಓನ್ಲಿ ಲಿಗಮೆಂಟ್ಸ್ ಏನಾದರೂ ಮಸಲ್ಸ್ ಏನಾದರೂ ಸ್ಪೈನ್, ಅದು ಮಯೋಫೇಶಿಯಲ್ ಸಿಂಡ್ರೋಮ್ ಅಂತ ಬರುತ್ತೆ, ವೇರ್ ದ ಮಸಲ್ಸ್ ವಿಲ್ ಬಿ ವೆರಿ ಟೈಟ್. ಸೊ ಮಸಲ್ ಕ್ರಾಂಪ್ ರಿಲೀಸ್ ಆಗಲ್ಲ. ದೇರ್ ವಿ ರಿಲೀಸ್ ವಿತ್ PRP ಆರ್ ನಾರ್ಮಲ್ ಪ್ರೊಲೋಥೆರಪಿ ಮಾಡಿಬಿಟ್ಟು ಆ ಮಸಲ್ ಟೈಟ್ನೆಸ್, ಮಯೋಫೇಶಿಯಲ್ ರಿಲೀಸ್ ಅಂತ ಮಾಡ್ತೀವಿ. ಇಂಜುರಿ, ಲಿಗಮೆಂಟ್ ಇಂಜುರೀಸ್ ಇದ್ದರೆ ಅದು ವಿತ್ ವಿ ಡೂ PRP. ಸೊ ಡಿಪೆಂಡಿಂಗ್ ಆನ್ ದ ರೂಟ್ ಕಾಸ್ ವಿ ಟ್ರೀಟ್. ಸೊ ವಿ ಶುಡ್ ನೋ ದ ಕಂಪ್ಲೀಟ್ ಪಿಕ್ಚರ್, ವಾಟ್ ಆರ್ ಆಲ್ ಇನ್ವಾಲ್ವ್, ವಾಟ್ ಈಸ್ ದ ಕಾಸ್ ಆಫ್ ದ ಪೇನ್, ಅದು ನೋಡ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಕಾಮನ್ ಇಸ್ PRP ಇಸ್ ಬಿಕಮಿಂಗ್ ವೆರಿ ಕಾಮನ್ ನಾವು. ಓಕೆ. ಸೊ ನೀವು
PRP ಜೊತೆಗೆ ಬೇರೆ ಬೇರೆ ಮೆಥಡ್ಗಳನ್ನ ಹೇಳಿದ್ರೆ ಅದೆಲ್ಲವೂ ಕೂಡ ಪ್ಲಾಸ್ಮಾ ಥೆರಪಿಗಳೇ. Everything is important. Plasma is different. Okay. Radio frequency ablation is different. Epidural injection is different. So sacroiliac joint is different. So root cause ಅದು ನೋಡ್ಕೊಂಡು ಇದರಲ್ಲಿ ಡಿಫರೆಂಟ್ ಎಲ್ಲ ನಾನ್ ಸರ್ಜಿಕಲ್ ಇವೆಲ್ಲವೂ ಕೂಡ ನಾನ್ ಸರ್ಜಿಕಲ್, ಯಾವುದು ಕೂಡ ಸರ್ಜಿಕಲ್ ಅಲ್ಲ, ಯಾವುದು ಕೂಡ ಆಪರೇಷನ್ ಮಾಡಬೇಕಾಗಿಲ್ಲ. ಇನ್ನು ಈಗ ಸಕ್ಸಸ್ ರೇಟ್ ಬಗ್ಗೆ ಅಂದರೆ ಸೊಂಟ ನೋವಿಗೆ ಸಮಸ್ಯೆ ಬಂದಾಗ ನೀವೇನು ಸೊಲ್ಯೂಷನ್ ಕೊಡ್ತೀರಿ? ಎಷ್ಟಿದೆ ಸಕ್ಸಸ್ ರೇಟ್, ಹೇಗಿರುತ್ತೆ? ಸಕ್ಸಸ್ ರೇಟ್ ಇಸ್ ಮೋರ್ ದನ್ 85 to 90%. ಬಟ್ ವಿ ಶುಡ್ ಸಿ, ಈಗ ಸರ್ಜರಿ ಬೇಕಾ ಬೇಡವಾ ಅಂತ ಫಸ್ಟ್ ನೋಡ್ಕೋಬೇಕು. ಸರ್ಜರಿ ಯಾವಾಗ ಮಾಡಬೇಕು ಪೇಷಂಟ್ಗೆ ಅಂದರೆ ವೆನ್ ದೇರ್ ಈಸ್ ಎ ಮಸಲ್ ವೀಕ್ನೆಸ್. ಅಂದರೆ ಈಗ ಸಯಾಟಿಕಾ ಬಂದಿದೆ, ಒಂದೊಂದು ಸಾರಿ ಡಿಸ್ಕ್ ವಿಲ್ ಬಿ ಸೋ ಸಿವಿಯರ್ ವಿತ್ ಕಾಸಸ್ ಮೋಟಾರ್ ವೀಕ್ನೆಸ್, ಮಸಲ್ಸ್ ವೀಕ್ ಆಗಿಬಿಡುತ್ತೆ. ಸೊ ದೆನ್ ಇಟ್ ಈಸ್ ಎ ಸೈನ್ ಆಫ್, ದೆನ್ ದ ಪೇಷಂಟ್ ಶುಡ್ ಅಂಡರ್ಗೋ ಸರ್ಜರಿ. ಆ್ಯಂಡ್ ರೆಡ್ ಫ್ಲಾಗ್ ಸೈನ್ಸ್ ಅಂತ ಒಂದೊಂದು ಇರುತ್ತೆ. ಬೋವೆಲ್ ಅಂದರೆ ಮೋಷನ್ ಯೂರಿನ್ ಕಂಟ್ರೋಲಲ್ಲಿ ಇರಲ್ಲ, then he has to undergo surgery. So few red flag signs ಇರುತ್ತೆ where the patient is a candidate for the surgery. ಆ ಥರ. ಇನ್ನು ಅದಿಲ್ಲ ಅಂದರೆ ದೆನ್ ವಿ ಕ್ಯಾನ್ ಟ್ರೀಟ್ ವಿತ್ ನಾನ್ ಸರ್ಜಿಕಲ್ ಆಪ್ಷನ್ಸ್. ಯೂಶ್ವಲಿ ಆರ್ ದ 10% ಇರ್ತಾರೆ. 90% ಪೇಷಂಟ್ಸ್ ಸಯಾಟಿಕಾ ಇರಲಿ, ರೇಡಿಯೇಟಿಂಗ್ ಪೇಯ್ನ್ ಇರಲಿ, ಏನಾದರೂ ಇರಲಿ, ನಾವು ಈಸಿಯಾಗಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟಲ್ಲೇ ಟ್ರೀಟ್ ಮಾಡ್ಬೋದು. ಇದಕ್ಕೆ ವಯಸ್ಸು ಏನಿದೆ, ಇದು ಯಾರು ಜಾಸ್ತಿ, ಯಾವ ವಯಸ್ಸಿಗೆ ಜಾಸ್ತಿ ಬರ್ತಾರೆ? ಈ ಡಿಸ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು 30s ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಈಗ ಬೈಕ್ ತುಂಬ ರೈಡ್ ಮಾಡ್ಯವರು, ಹೌದು, ಯಂಗ್ಸ್ಟರ್ಸ್ ಅಲ್ಲೇ ಬರುತ್ತೆ. ಓಲ್ಡ್ ಏಜಲ್ಲಿ ಈಗ ನಮಗೆ ಮಂಡಿ ಹೇಗೆ ಸವಿಯುತ್ತೋ ಸ್ಪೈನಲ್ಲಿನೂ ಸವಿಯೋದು ಆ ಥರನೇ ಇರುತ್ತೆ. ದಿಸ್ ಇಸ್ ಕಾಲ್ಡ್ ದ ಲಂಬಾರ್ ಸ್ಪಾಂಡಲೋಸಿಸ್ ದಿಸ್ ಇಸ್ ಅ ಏಜ್ ರಿಲೇಟೆಡ್ ಚೇಂಜ್. ಸೊ ಕಾಮನ್ ಆಗಿ 50s ಮೇಲೇ ಜಾಸ್ತಿ ನೋಡ್ತೀವಿ, ಬಟ್ ಅರ್ಲಿ ಏಜ್ ಇಸ್ ಆಲ್ಸೋ ವೆರಿ ಕಾಮನ್ ಆಗಿದೆ ಈಗ ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಒಬೆಸಿಟಿ ಆ್ಯಂಡ್ ನಮ್ಮದು ನ್ಯೂಟ್ರಿಷನ್, ಸೋ ಮೆನಿ ಫ್ಯಾಕ್ಟರ್ಸ್. ಸೊ ಕಾಮನ್ ಆಗಿದೆ ಇದು. ಈ ಲೈಫ್ ಸ್ಟೈಲ್ ಅಂದರೆ ಏನು ಆ್ಯಕ್ಚುಲಿ, ಏನು ವಾಟ್ ಆರ್ ದ ಇದು? ಸ್ಪೈನ್, ಬೈಕ್ ರೈಡಿಂಗ್. ಸಮ್ ಪೀಪಲ್ ವಿಲ್ ಬಿ ಟ್ರಾವೆಲಿಂಗ್ ಫಾರ್ ಅವರ್ಸ್, ಬೈಕಲ್ಲಿ ರೈಡ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಕಂಟಿನ್ಯೂಸ್ ಬಂಪ್ಸ್ ಆನ್ ದ ಸ್ಪೈನ್. ಅದರಿಂದ ಡಿಸ್ಕ್ ಬಲ್ಜಸ್ ತುಂಬ ಕಾಮನ್ ಆಗುತ್ತೆ. ನೆಕ್ ಪೇಯ್ನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಬ್ಯಾಕ್ ಪೇಯ್ನ್, ಲೋಯರ್ ಬ್ಯಾಕ್ ಪೇಯ್ನು ಕಾಮನ್ ಇರುತ್ತೆ. ತುಂಬ ನಿಲ್ತ್ಕೊಂಡು ಮಾಡಿ ಅವರು ಒಬೇಸ ಇರೋರು, ಆ್ಯಂಡ್ ಸೆಡೆಂಟ್ರಿಯಾಗಿ ಕೂತ್ಕೊಂಡೆ ಅವ್ರಿಗೆ ಪೋಸ್ಟರ್ ಅಬ್ನಾರ್ಮಲ್ ಇದ್ರೂ ಬ್ಯಾಕ್. ಈಗ ಕೆಲವರು ಬೈಕ್ ರೈಡ್ ಮಾಡಲೇಬೇಕಲ್ಲ, ಕೆಲವರು ಕೆಲಸನೇ ಬೈಕ್ ರೈಡ್ ಇರುತ್ತೆ. ಈಗ ಸ್ವಿಗ್ಗಿ, ಝೊಮ್ಯಾಟೊ ಬಾಯ್ಸ್ ಆ ಥರ, ಅಥವಾ ಮಾರ್ಕೆಟಿಂಗು, ಓಡಾಟ ಮಾಡೋವಂಥ. ಸೊ ಯೂಶಲಿ ವಾಟ್ ದೇ ಶುಡ್ ಡೂ ಇಫ್ ದೇ ಕಾನ್ ಪ್ರಿವೆಂಟ್ ಬೈಕ್ ರೈಡಿಂಗ್ ಅಂದರೆ ಫ್ಯೂ ಟಿಪ್ಸ್ ದೇ ಹ್ಯಾವ್ ಟು ಫಾಲೋ. ಒನ್ ಥಿಂಗ್, ಪ್ರಾಪರ್ ಬ್ಯಾಕ್ ಪೋಸ್ಚರ್. ಬೈಕ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟ್. ಪ್ರಾಪರ್ ಬ್ಯಾಕ್ ಪೋಸ್ಚರ್ ವೈಲ್ ರೈಡಿಂಗ್, ಅದು ಇಂಪಾರ್ಟೆಂಟ್. ಕೋರ್ ಸ್ಟ್ರೆಂತ್ ಒಂದು ಮೇಂಟೈನ್ ಮಾಡ್ಕೋಬೇಕು, ಪ್ರಾಪರ್ ಕೋರ್ ಸ್ಟ್ರೆಂತ್ ಮಾಡ್ಕೋಬೇಕು. ಆ್ಯಂಡ್ ಇನ್ ಬಿಟ್ವೀನ್ ದ ರೈಡ್ಸ್, ಲಾಂಗ್ ಅವರ್ಸ್ ರೈಡ್ ಇದ್ದರೆ ಪ್ರಾಪರ್ ಬ್ರೇಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಸ್ಟ್ರೆಚಸ್ ಮಾಡ್ಕೋಬೋದು. ಆ್ಯಂಡ್ ಡೆಫಿಷಿಯನ್ಸೀಸ್ ಏನಾದರೂ ಇದ್ದರೆ ಅದು ಕರೆಕ್ಟ್ ಮಾಡ್ಬೋದು. ವೆನ್ ದೇ ಕಾಂಟ್ ಅವಾಯ್ಡ್, ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಕೋರ್ ಸ್ಟ್ರೆಂತ್. ಕೋರ್ ಸ್ಟ್ರೆಂತ್ ಮೈಂಟೈನ್ ಮಾಡಿಬಿಟ್ಟು ಪೋಸ್ಚರ್ ಒಂದು ಮೈಂಟೈನ್ ಮಾಡಿದ್ರೆ ನಥಿಂಗ್ ವಿಲ್ ಹ್ಯಾಪನ್. ಕೋರ್ ಸ್ಟ್ರೆಂತ್ ಮೈಂಟೈನ್ ಮಾಡೋದಂದ್ರೆ ಏನು? ಎಕ್ಸಸೈಸಸ್ ಅಷ್ಟೇ, ಇಲ್ಲೇ ಎಕ್ಸಸೈಸಸ್, ಬ್ಯಾಕ್ ಸ್ಟ್ರೆಂತ್, ಮಸಲ್ಸ್ ಎಕ್ಸಸೈಸಸ್, ಆ ಕೋರ್ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು. ದೆನ್ ಇಟ್ ವಿಲ್ ನಾಟ್ ಎಫೆಕ್ಟ್ ದ ಸ್ಪೈನ್. ನೀವು 2-3 ಸಲ ಹೇಳಿದ್ರಿ ವೇರ್ ಆ್ಯಂಡ್ ಟೈರ್ ಅಂತ. ಸೊ ನಮಗೆ ಗಾಡಿ ಅಷ್ಟೇ ವೇರ್ ಆ್ಯಂಡ್ ಟೈರ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಬೈಕು ಎಲ್ಲ ವೇರ್ ಆ್ಯಂಡ್ ಟೈರ್ ಆಗುತ್ತೆ, ಕಾರ್ ವೇರ್ ಆ್ಯಂಡ್ ಟೈರ್ ಆಗುತ್ತೆ, ಮನುಷ್ಯಗೆ ಹೆಂಗೆ ವೇರ್ ಆ್ಯಂಡ್ ಟೈರ್ ಆಗುತ್ತೆ ಅನ್ನೋ ಥರ. ಸೊ ನಮ್ಮ ಬಾಡಿ ಆಲ್ಸೋ ಲೈಕ್ ಎ ಮಿಷನ್. ಸೊ ವಯಸ್ಸಾಗ್ತಾ ಹೇಗೆ ಆ ಮಿಷನ್ ಎಲ್ಲ ಹಾಳಾಗುತ್ತೋ ಅವರ್ ಬಾಡಿ ಆಲ್ಸೋ ವಿಲ್ ಗೆಟ್ ಡಿಜೆನರೇಟೆಡ್, ವೇರ್ ಆ್ಯಂಡ್ ಟೈರ್ ಆಗೇ ಆಗುತ್ತೆ. ಸೊ ಲೈಕ್ ಜಾಯಿಂಟ್ಸ್ ವೇರ್ ದೇರ್ ಈಸ್ ಮೋರ್ ಮೊಬಿಲಿಟಿ, ನೀ ಜಾಯಿಂಟ್ ತಗೊಳ್ಳಿ, ಫುಲ್ 90 degrees ಮೊಬೈಲ್, ಇದು 180 degrees ಸ್ಪೈನ್, ಯು ಹ್ಯಾವ್ ಟು ಬೆಂಡ್, ಡೂ, ವೇರ್ ಆ್ಯಂಡ್ ಟೈರ್ ಆಗೇ ಆಗುತ್ತೆ. ಸೊ ನಮ್ಮ ಅವರ್ ಬಾಡಿ ಇಸ್ ಆಲ್ಸೋ ಲೈಕ್ ಎ ಮಿಷನ್. ಬಟ್ ಈಗ ಒಂದು ನಾವು ಗಾಡಿಗಳಿಗೆ ಹೋಗಿ ನಾವು ಓವರ್ ಆಯಿಲಿಂಗ್ ಮಾಡ್ತೀವಿ, ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಮಾಡ್ತೀವಲ್ಲ, ಹಾಗೆ ವೇರ್ ಆ್ಯಂಡ್ ಟೇರ್ನ ಮಿನಿಮೈಸ್ ಮಾಡೋದು ಹೇಗೆ? ಪ್ರಾಪರ್ ಮಸಲ್ ಸ್ಟ್ರೆಂತ್, ಪ್ರಾಪರ್ ಲೈಫ್ ಸ್ಟೈಲ್, ಪ್ರಾಪರ್ ವರ್ಕೌಟ್ಸ್, ಪ್ರಾಪರ್ ನ್ಯೂಟ್ರಿಷನ್, ಪ್ರಾಪರ್ ವೆಯ್ಟ್ ಕಂಟ್ರೋಲ್, ದೀಸ್ ಆರ್ ಆಲ್ ಹೌ ಟು ಮಿನಿಮೈಸ್. ಆ್ಯಂಡ್ ಇಫ್ ಇಟ್ ಹ್ಯಾಪನ್ಸ್, ವೇರ್ ಆ್ಯಂಡ್ ಟೈರ್ ಆಗಿದೆ ಅಂದರೆ ನಮ್ಮ ಹತ್ರ ಬಂದರೆ ನಾವು ಟ್ರೀಟ್ ಮಾಡ್ತೀವಿ. ವಿಲ್ ಗಿವ್ ಆಯಿಲಿಂಗ್ ಎಲ್ಲ ನಾವೇ ಮಾಡ್ತೀವಿ. ಓಕೆ, ಎಸ್. ಸೊ ವೇರ್ ಆ್ಯಂಡ್ ಟೈರ್ ಇಸ್ ಅನಿವಾರ್ಯ, ಇಟ್ಸ್ ಇನ್ಎವಿಟಬಲ್. ಏಜ್ ರಿಲೇಟೆಡ್, ಅದು ಇಟ್ಸ್ ನಾಟ್ ಎ ಡಿಸೀಸೇ ಅಲ್ಲ ಇದು. ವಯಸ್ಸಿಂದ ಅದು, ಈಗ ನಮಗೆ ಹೇರ್ ಎಲ್ಲ ಹೇಗೆ ವೈಟ್ ಆಗಿಬಿಡುತ್ತೆ, ಬೆಳೆಯುತ್ತೆ, ಫೇಸ್ ಮೇಲೆ ಫ್ರಿಂಕಲ್ಸ್ ಹೇಗೆ ಬರುತ್ತೆ, ದಿಸ್ ಈಸ್ ಆಲ್ಸೋ ಏಜ್ ರಿಲೇಟೆಡ್ ಚೇಂಜ್. ಅಂದರೆ ಜಾಯಿಂಟ್ಸಲ್ಲಿ, ಬೆನ್ನಲ್ಲಿ. ಬಟ್ ಡಿಸ್ಕಂಫರ್ಟ್ ಇದು ನಮಗೆ ಡಿಸ್ಕಂಫರ್ಟ್ ಕೊಡಲ್ಲ, ನಾವು ಬಿಡ್ತೀವಿ. ದಿಸ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಅಷ್ಟೇ.
ಸೊ ಅದಾದಮೇಲೆ ಈಗ ಸೊಂಟ ನೋವಿಗೆ ನೀವು ಈ ಥರದ್ದು ಎಲ್ಲ ಬೆನ್ನು ನೋವು ಕೆಳಭಾಗದ ಬೆನ್ನು ನೋವು ಬಗ್ಗೆ ಮಾತಾಡಿದಾಗ ನೀವು ಟ್ರೀಟ್ಮೆಂಟ್ಗಳು ಹೇಳಿದ್ರಲ್ಲ, ಇದಕ್ಕೆ ಸೈಡ್ ಎಫೆಕ್ಟ್ಗಳು ಅಥವಾ ಕಾಂಪ್ಲಿಕೇಶನ್ಸ್ ಆ ಥರದ್ದು ಏನಾದರೂ ಇರುತ್ತಾ, ಅಥವಾ ಅದು ಮುಗಿದ ಮೇಲೆ ಅಗೇನ್ ಬೆಡ್ ರೆಸ್ಟ್ ತೊಗೊಳ್ಬೇಕಾ, ಹೇಗೆ ಆ ಥರದ ವಿಚಾರ? ಆಫ್ಟರ್ ಪ್ರೊಸೀಜರ್ ಪೇಷಂಟ್ ವಿಲ್ ಬಿ ಇನ್ ಅಂಡರ್ ಅಬ್ಸರ್ವೇಷನ್ ಫಾರ್ 6 hours. So complications are very minimal because any procedure will have, because I'm treating for the spine, not the joints, no complications at all. Spine, we are going to the nerves, near the spinal cord. ಸ್ವಲ್ಪ risky ಇರುತ್ತೆ, should be done very carefully. But trained person if they do, we will take all the precautions. ಆ ಥರ ಮಾಡಿದ್ರೆ complications are less than 1%. and side effects ಆ ಥರ ಏನಿಲ್ಲ. ಪೇಷಂಟ್ ವಿಲ್ ಬಿ ಇನ್ ಅಬ್ಸರ್ವೇಷನ್ ಫಾರ್ 6 hours. 6 hours ಇರ್ತಾರೆ. ಆಫ್ಟರ್ ದಟ್ ವಿಲ್ ಮೇಕ್ ದ ಪೇಷಂಟ್ ವಾಕ್. ಏನಾದರೂ ನಮ್ನೆಸ್ ಏನಾದರೂ ಇದೆಯಾ ನೋಡ್ತೀವಿ, ಜೋವ್ ಏನಾದರೂ ಇದೆಯಾ. ಜೋವ್ ಇಲ್ಲ ಅಂದರೆ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ರೊಟೀನ್ ವರ್ಕ್ ಆಫ್ಟರ್ 2 days. 2 days ರೊಟೀನ್ ವರ್ಕ್ ಹೋಗ್ಬೋದು. ಈವನ್ ಆನ್ ದ ಡೇ ಆಫ್ ದ ಟ್ರೀಟ್ಮೆಂಟ್ ನೋ ನೀಡ್ ಟು ಟೇಕ್ ಎನಿ ಬೆಡ್ ರೆಸ್ಟ್. ಓಕೆ, ನಿಮ್ಮ ಯಾವ್ದಾದ್ರು ಪೇಷಂಟ್ ಏನಾದರೂ ಹೇಳ್ಬೋದಾ? ಇದು ತುಂಬ ಜನನೇ ಟ್ರೀಟ್ ಮಾಡಿದ್ದೀವಿ. ಆ್ಯಂಡ್ 190 year ಅಜ್ಜಿ, ಶಿ ಕೇಮ್ ಟು ಅಸ್ ಕಂಪ್ಲೀಟ್ಲಿ ಇನ್ 90 degrees, ಅಂದರೆ ಫುಲ್ ಬೆಂಡ್ ಆಗ್ಬಿಟ್ಟಿದ್ರು. ಅವ್ರಿಗೆ ಕುತ್ಕೊಳಕ್ಕಾಗ್ತಾ ಇಲ್ಲ, ಎದ್ದೇಳಕ್ಕಾಗ್ತಾ ಇಲ್ಲ. 90 years ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ಆಪ್ಷನೂ ಇಲ್ಲ. ಆ್ಯಂಡ್ ಸಿವಿಯರ್ ಪೇನ್, ರೊಟೀನ್ ವರ್ಕ್ಗೆ ಅವ್ರ ಪ್ರಾಬ್ಲಮ್ ಆಗ್ತಾಯಿತ್ತು. ಶಿ ಕೇಮ್ ಟು ಅಸ್. ಸೊ ವಿ ಡಿಡ್ 1 MRI. ಡಿಫಿಕಲ್ಟ್ಲಿ ವಿ ಡಿಡ್ MRI ಬಿಕಾಸ್ ಶಿ ಕಾಂಟ್ ಏಬಲ್ ಟು ಲೈ ಡೌನ್. ಸಮ್ ಸೆಡೇಷನ್ ಎಲ್ಲ ಕೊಟ್ಬಿಟ್ಟು ಮಾಡಿದ್ವಿ. ವಿದೇರ್ ವಿ ಫೈಂಡ್ ಸಮ್ ಡಿಸ್ಕ್ ಬಲ್ಜಸ್ ಎಲ್ಲ ಆಗಿದೆ, which is expected for her age. Along with that, facet joints problem ittu. We treated almost not completely normal like us, but 10 to 20 degrees bend. Almost she came back to normal, and she was very happy with small injections. But ಯಾಕಾಗತ್ತೆ ಹಂಗೆ? why this pain? ಅವರು ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಮಸಲ್ ಎಲ್ಲ ಈಗ ಒಂದು ಪೇನ್ ಇದ್ರೆ ನಮ್ಗೆ ಆ ಮಸಲ್ಸ್ ಎಲ್ಲ ಕ್ರಾಂಪ್ ಆಗಿಬಿಡುತ್ತೆ. ಸೊ ದೇ ವಿಲ್ ಬೆಂಡ್, ದೇ ಕಾಂಟ್ ಸ್ಟ್ರೈಟನ್ ಬಿಕಾಸ್ ಆಫ್ ದ ಪೇನ್. ನಾನು ಹಳ್ಳಿಗಳಲ್ಲಿ ನೋಡ್ತಿದ್ದೆ ಮುಂಚೆ, ತುಂಬ ಜನ ಅಜ್ಜಿ ಅಂದ್ರೆಲ್ಲ ಹಿಂಗೆ ಓಡಾಡ್ತಿದ್ರು. ದಟ್ ಈಸ್ ಡಿಫ್ರೆಂಟ್. ಡಾರ್ಸಲ್ ಹಂಪ್ ಅದು ಅಂದರೆ ಬಿಕಾಸ್ ಆಫ್ ದ ಬೋನ್ ವೀಕ್ನೆಸ್, ಬೋನ್ ವೀಕ್ ಆಗಿಬಿಟ್ಟು ಕೊಲಾಪ್ಸ್ ಆಗಿಬಿಟ್ಟು ದ ಸ್ಪೈನ್ ವಿಲ್ ಬಿ ಬೆಂಟ್. ಅವ್ರು ಆ ಥರ ಇಲ್ಲ. ಶಿ ವಾಸ್ ಸ್ಟ್ರೈಟ್, ಬಸ್ ಬಿಕಾಸ್ ಆಫ್ ಲೋಯರ್ ಬ್ಯಾಕ್ ಪೇನ್ ಮಾತ್ರ ಇಲ್ಲಿಂದ ಶಿ ವಾಸ್ ಬೆಂಟ್ ಲೈಕ್ ದಿಸ್. ಅಂದರೆ ಮೇಲೆ ಸ್ಟ್ರೈಟ್ ಆಗಕ್ಕಾಗ್ತಾ ಇರಲಿಲ್ಲ. ಸೊ ದಟ್ ಈಸ್ ಡಿಫ್ರೆಂಟ್. ದಟ್ ಈಸ್ ಬಿಕಾಸ್ ಆಫ್ ಆಸ್ಟಿಯೋಪೋರೋಸಿಸ್. ಆಸ್ಟಿಯೋಪೋರೋಸಿಸ್ ಅಂದರೆ ಬೋನ್ಸ್ ವೀಕ್ ಆಗಿಬಿಡುತ್ತೆ. ಸೊ ಬೋನ್ಸ್ ವೀಕ್ ಆದರೆ ಏನಾಗುತ್ತೆ ಅಂದರೆ ಈ ಹೈಟ್ ಆಫ್ ದ ವರ್ಟೆಬ್ರಾ ವಿಲ್ ಕೊಲ್ಯಾಪ್ಸ್. ಇದು ಈ ನಾರ್ಮಲ್ ಹೈಟ್ ಹೀಗಿರುತ್ತೆ ಅಲ್ವಾ, ಸೊ ಹೈಟ್ ಕೊಲ್ಯಾಪ್ಸ್ ಆಗುತ್ತೆ ಮೇನ್ಲಿ ಆ್ಯಂಟೀರಿಯರ್ಲಿ. ಸೊ ಆ ಥರ ವೆಡ್ಜಿಂಗ್ ಆಗುತ್ತೆ, ಅದರಿಂದ ಡಾರ್ಸಲ್ ಹಂಪ್ ಅಂತ ಹೇಳ್ತೀವಿ. ದಟ್ ಈಸ್ ಡಿಫ್ರೆಂಟ್. ಸೊ ಒಟ್ಟಿನಲ್ಲಿ ಬೆನ್ನೋವು ಅಥವಾ ಸೊಂಟ ನೋವು ಅನ್ನೋದು ನಿಮ್ಗೆ ಗೊತ್ತಿರೋದು ಎಷ್ಟು ಭಯಾನಕ ಅಂತಂದರೆ, ಭಾಳಷ್ಟು ಜನರಿಗೆ ಅದು ಶುರು ಆದರೆ ಕೆಲಸ ಮಾಡೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ, ಆ ಥರ ಸಮಸ್ಯೆಗಳು ಅನುಭವಿಸ್ತಾರೆ. ಸೊ ಹೀಗಾಗಿ ಬಟ್ ಅದಕ್ಕೊಂದು ರೀಜನರೇಟಿವ್ ಮೆಡಿಸಿನ್ PRP ಮೆಥಡ್ ಮೂಲಕ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು. ಸೊ ಯಾರಿಗೆ ಸಮಸ್ಯೆ ಇದೆ ದಯವಿಟ್ಟು ಇಪಿಯಾನ್ ಪೇನ್ ಸೆಂಟರ್ಗೆ ಹೋಗಿ ಡಾಕ್ಟರ್ ವಿದ್ಯಾ ಬಂಡಾರು ಅವ್ರನ್ನ ಭೇಟಿಯಾಗಿ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಅವ್ರ ಫೋನ್ ನಂಬರ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಇದೆ. ಡಾಕ್ಟರ್ ವಿದ್ಯಾ ಬಂಡಾರು ಅವರು ಬ್ಯಾಂಗ್ಳೂರಿನ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಮುಖ್ಯಸ್ಥೆ ಆಗಿದ್ದಾರೆ. ಈ ಇಪಿಯಾನ್ ಅನ್ನುವಂಥದ್ದು ಏನು ಆ್ಯಕ್ಚುಲಿ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು? ಎಪಿಯಾನ್. ಸೊ ದಿಸ್ ಈಸ್ ದ ಟರ್ಮ್ ಫ್ರಮ್ ದ ಗ್ರೀಕ್, ಗಾಡೆಸ್ ದಟ್ ರಿಲೀವ್ಸ್ ಪೈನ್. ಪೈನ್ ರಿಲೀವ್ ಮಾಡುವಂಥ ದೇವತೆ. ಸೊ ದಿಸ್ ಈಸ್ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಫೌಂಡರ್ಸ್ ಡಾಕ್ಟರ್ ಸುಧೀರ್ ದಾರಾ. ಸೊ ವಿ ಸ್ಟಾರ್ಟೆಡ್ ಇನ್ ಹೈದ್ರಾಬಾದ್ ಫಸ್ಟ್, ಲೇಟರ್ ವಿ ಸ್ಪ್ರೆಡ್ ಟು ಚೆನ್ನೈ and then Bangalore. So totally we have 5 branches now. Then we are planning to spread to Dubai next. And about pain, so we treated more than 50,000 patients of knee, as I said earlier. And ella says about 60 to 70 ಆಗಿರುತ್ತೆ, ಎಲ್ಲ joints, spine, everything. And not only treating, we also train doctors. More than 5,000 doctors we train from UK, UAE, Indian doctors, North India. ಎಲ್ಲ ಕಡೆಯಿಂದನೂ ಬರ್ತಾರೆ. ಬೇರೆ ದೇಶದಿಂದ ಬಂದು ಟ್ರೀಟ್ಮೆಂಟ್ ತಗೋತಾರೆ? ಇಲ್ಲ, ದೇ ಗೆಟ್ ಟ್ರೈನ್ ಫಾರ್ ದ ಟ್ರೀಟ್ಮೆಂಟ್. ಟ್ರೈನ್ಡ್ ಇನ್ ದಿಸ್ ಟ್ರೀಟ್ಮೆಂಟ್. ಆಮೇಲೆ ಪೇಷಂಟ್ಸ್ ಬರ್ತಾರೆ ಬೇರೆ ದೇಶಗಳಿಂದ. ಸೊ ಯೂಶುವಲ್ ಕಾಮನ್ ದುಬೈ ಅಂಡ್ ಈಗ ವೆಸ್ಟ್ ಇಂಡೀಸ್, ಆಫ್ರಿಕನ್ ಪೇಷಂಟ್ಸು ಕಾಮನ್. ಈಗ ಮೆಡಿಕಲ್ ಟೂರಿಸಮ್ ಕಾಮನ್ ಆಗ್ತಿದೆ. ದಿಸ್ ಟ್ರೀಟ್ಮೆಂಟ್ ಇಸ್ ನಾಟ್ ಅವೈಲಬಲ್ ಅಟ್ ಅದರ್ ಕಂಟ್ರೀಸ್. ಒಂದು ಇನ್ಶೂರೆನ್ಸ್ ಕವರ್ ಆಗಲ್ಲ. ಹಿಯರ್ ಇಟ್ ವಿಲ್ ಬಿ ರೀಸನಬಲ್ ಕಾಸ್ಟ್. So many patients will come from other countries, states. So that is a very important ಪ್ರಶ್ನೆ ಆ್ಯಕ್ಚುಲಿ. ಅಂದರೆ ಈಗ ಕಾಸ್ಟ್ ಬಗ್ಗೆ ಜನ ಯೋಚನೆ ಮಾಡ್ತಿರ್ತಾರೆ. ಈಗ ಬೇರೆ ದೇಶಗಳಿಂದ ಬರ್ತಾರೆ ಅಂದರೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮ ದೇಶದಲ್ಲಿರುವಂಥ ಒಬ್ಬ ಕಾಮನ್ ಮಿಡ್ ಕ್ಲಾಸ್ ವ್ಯಕ್ತಿಗೆ ಈಗ ಒಂದು ಏನು ಹೇಳಿ ಮಂಡಿ ನೋವಿಗೆ ಬರ್ತಾರೆ ಅಥವಾ ಬ್ಯಾಕ್ ಪೇನಿಗೆ ಬರ್ತಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ವಿಲ್ ಇಟ್ ಬಿ ವೆರಿ ಕಾಸ್ಟ್ಲಿ? ಕಾಸ್ಟ್ಲಿ ಅಂದರೆ ವೆರಿ ಕಾಸ್ಟ್ಲಿ ಅಲ್ಲ, ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ.
ವಿ ಕ್ಯಾನ್ ಥಿಂಕ್ ಆಸ್ 1/4 to half of the surgery ಅಂತ ಹೇಳ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸರ್ಜರಿಗಿಂತ ಕಡಿಮೆ ಇರುತ್ತೆ, ಒನ್ ಫೋರ್ತ್, ಒನ್ ಥರ್ಡ್, ಓಕೆ, ಹಾಫ್. ಸೊ ಯಾಕಂದರೆ ನಿಮ್ಗೆ ಸರ್ಜರಿ ಕಾಂಪ್ಲಿಕೇಶನ್ಸ್ ಇರಲ್ಲ ಮತ್ತು ಅಲ್ವಾ? ಸೇಫ್ಟಿ 100% ಸೇಫೆಸ್ಟ್ ಇದು. ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್ಸ್, ನೋ ಹಾರ್ಮ್ ಟು ದ ಪೇಷಂಟ್. ಇನ್ನೊಂದ್ಸಲ ನಾನು ಆ ಒಂದು ವಿಚಾರನ ಕೇಳಬೇಕು ಅಂದ್ಕೊಂಡೆ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಹೇಳಿ, ನಮ್ಮ ದೇಹದ ಅಂಗಾಂಶಗಳನ್ನು ಅಥವಾ ಸೆಲ್ಗಳನ್ನ ತೆಗೆದುಕೊಂಡು ನಾವು ಇನ್ನೊಂದು ನಮ್ಮ ದೇಹದ ಪೇನ್ಗಳನ್ನ ರಿಲೀವ್ ಮಾಡುವಂಥದ್ದು ಅನ್ನೋದು ನನ್ನ ಕಾಮನ್ ಮ್ಯಾನ್ಸ್ ಪರ್ಸ್ಪೆಕ್ಟಿವಿಂದ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಸೊ ಇದು ವರ್ಕ್ ಆಗಬೇಕಾದ್ರೆ ಅಂದರೆ ಏನು ಕಂಡೀಷನ್ ಇರಬೇಕು ಅಂತ, ಬಾಡಿ ಈಗ ಎಲ್ರಿಗೂ ವರ್ಕ್ ಆಗುತ್ತಾ ಗೊತ್ತಿಲ್ಲ ನನಗೆ. ಅಂದರೆ ಈಗ ನನ್ನ ಮಂಡಿನಲ್ಲಿ ನೀವು ಇಂಜೆಕ್ಟ್ ಮಾಡಿದರೆ ಅದು ನನ್ನ ಮಂಡಿ ರಿಸೀವ್ ಮಾಡ್ಕೊಳ್ಳೋಕೆ ಒಂದು ಶಕ್ತಿ ಬೇಕಲ್ವಾ, ಅದು ಹೇಗೆ, ಹೌ ದಟ್ ಹ್ಯಾಪನ್ಸ್? ಸೊ ಪ್ಲೇಟ್ಲೆಟ್ಸಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ದಿಸ್ ಗ್ರೋತ್ ಫ್ಯಾಕ್ಟರ್ಸ್ ಆಲ್ ದ ಹೀಲಿಂಗ್ ಪ್ರೋಟೀನ್ಸ್. ಸೊ ನಿಮಗೆ ಸ್ಕಿನ್ ಕಟ್ ಆದರೆ ಹೀಲ್ ಆಗಿಬಿಡುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್. ದೆನ್ ಯುವರ್ ಬಾಡಿ ಹ್ಯಾಸ್ ದ ಕ್ಯಾಪಬಿಲಿಟಿ ಟು ಹೀಲ್ ದ ಡ್ಯಾಮೇಜ್. ಸೊ ದಟ್ ಕಾನ್ಸೆಪ್ಟ್ ವಿ ಯೂಸ್ ಟು ಟ್ರೀಟ್ ದ ಡ್ಯಾಮೇಜ್ ಇನ್ಸೈಡ್ ದ ಜಾಯಿಂಟ್ಸ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ವರ್ಕ್ ಆಗುತ್ತೆ. ಅಂದರೆ ರೆಸ್ಪಾಂಡ್ ಆಗಲ್ಲ ಅನ್ನೋದು ತುಂಬ ರೇರ್. ಬಟ್ ಅವ್ರಿಗೆ ರೆಸ್ಪಾನ್ಸ್ 100%, 80, 90 ಇದು ಡಿಫರ್ ಆಗುತ್ತೆ. ಬಟ್ ಇಟ್ ವರ್ಕ್ಸ್ ಫಾರ್ ಆಲ್ಮೋಸ್ಟ್ ಆಲ್ ದ ಪೇಷಂಟ್ಸ್. ಬಟ್ ಇಟ್ ಶುಡ್ ಬಿ ಟ್ರೀಟೆಡ್ ಅಂದರೆ ಕಂಪ್ಲೀಟಾಗಿ ಟ್ರೀಟ್ ಮಾಡಬೇಕು. ಸ್ಟೇಜ್ 3 ಪೇಷಂಟ್ಸ್ಗೆ, ಸ್ಟೇಜ್ 3 ನೀ ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ಗೆ ಒಂದೇ ಸಿಟ್ಟಿಂಗ್ ಕೊಟ್ಟಿದ್ರೆ ಪೇನ್ಫುಲ್ಲಾಗಿ ಕಮ್ಮಿ ಆಗಲ್ಲ. ಆ್ಯಂಡ್ ಆಲ್ಸೋ ಇಟ್ ಸ್ಟೇಸ್ ಓನ್ಲಿ ಫಾರ್ 1 or 2 years ಆ ಥರ. ಸೊ ಫಸ್ಟ್ ಡಯಾಗ್ನೋಸಿಸ್, ಕಂಪ್ಲೀಟ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ಪ್ರಾಪರ್ ಲೈಫ್ ಸ್ಟೈಲ್, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ನೋಡಿ. ಈಗ ನಾವು ಈ ಒಂದು ಎಪಿಯಾನ್, ಕರೆಕ್ಟಾ, ಎಪಿಯಾನ್, ಈ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಮುಂಚೆ ನಾನು ಕೇಳಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಪ್ರಾಬಬ್ಲಿ ನನಗೆ ಯಾವುದು ನೋವು ಇಲ್ಲದೆ ಇರೋದು ಕೂಡ ಕಾರಣ ಇರ್ಬೋದು. ನೋವು ಇದ್ರೆ ನಾನು ಹುಡುಕ್ತಿದ್ದೆ, ಎಕ್ಸೆಪ್ಟ್ ಭುಜ ನೋವು ಚಿಕ್ಕದು ಬಿಟ್ಟರೆ. ನಾನು ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಈ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಒಂದು 20-25 ವರ್ಷ ಇರಲಿಲ್ಲ. ಅಂದರೆ ಒಂದು ಪ್ರಶ್ನೆ ಬರೋದೇನೆಂದರೆ ಇದೇನಾದರೂ ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿ ಇದೆಯಾ? ಸೊ ಕಾಮನ್ ಡೌಟ್ ಇದು ನನ್ನ ಪೇಷಂಟ್ಸ್ ಕೇಳೋದು, ಮೇಡಮ್ ಇದು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಅಂದರೆ. ನೋ, ನಾಟ್ ಅಟ್ ಆಲ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ. ಸಿನ್ಸ್ ಸೋ ಮೆನಿ ಇಯರ್ಸ್, 1960s ಇಂದಾನೇ ದಿಸ್ ಈಸ್ ಅಂಡರ್ ಯೂಸ್. ಆ್ಯಂಡ್ ಯೂಶ್ವಲಿ ಮುಂಚೆ ಹೈ ಪ್ರೊಫೈಲ್ ಅಥ್ಲೈಟ್ಸ್, ಅಂದರೆ ಅಥ್ಲೆಟ್ಸ್ ಇರ್ತಾರೆ, ಲೈಕ್ ಟೈಗರ್ ವುಡ್ಸ್ ಆಗಲಿ ಆರ್ ಸಚಿನ್ ಟೆಂಡೂಲ್ಕರ್ ಆಗಲಿ, ರಫೇಲ್ ನಡಾಲ್, ದೀಸ್ ಪೀಪಲ್ ಯೂಸ್ ಟು ಟೇಕ್. ಬಿಕಾಸ್ PRP UK US ಅಲ್ಲಿ ಇದು ದಿಸ್ ವಿಲ್ ನಾಟ್ ಕವರ್ ಅಂಡರ್ ಇನ್ಶೂರೆನ್ಸ್, ಅಂಡ್ ವೆರಿ ಕಾಸ್ಟ್ಲಿ ಅಲ್ಲಿ. ಸೊ ಅದರಿಂದ ಹೂ ಕ್ಯಾನ್ ಅಫೋರ್ಡ್ ದಿಸ್ ದೇ ಯೂಸ್ ಟು ಟೇಕ್. ಆ್ಯಂಡ್ ಅಥ್ಲೆಟ್ಸ್ ಸೋ ಮೆನಿ ಗಾಟ್ ರಿಲೀವ್ ಫ್ರಮ್ ದ ಪೇನ್ ಆ್ಯಂಡ್ ದೇ ಆರ್ ಬ್ಯಾಕ್ ಟು ಸ್ಪೋರ್ಟ್. ರಫೇಲ್ ನಡಾಲ್ ನೀ ಆಸ್ಟಿಯೋಆರ್ಥ್ರೈಟಿಸ್ ಬಿಕಾಸ್ ಆಫ್ ಮಲ್ಟಿಪಲ್ ಇಂಜುರೀಸ್. ಸೊ ಹಿ ಹ್ಯಾಸ್ ಟೇಕನ್ PRP. ಹಿ ವಾಸ್ ಮತ್ತು ಅದು ಟ್ರೀಟ್ಮೆಂಟ್ ಆದಮೇಲೆ ಹಿ ವನ್ ಗ್ರ್ಯಾಂಡ್ ಸ್ಲಾಮ್ಸ್ ಆಲ್ಸೋ. ಆ್ಯಂಡ್ ಟೈಗರ್ ವುಡ್ಸ್, ಹಿ ಆಲ್ಸೋ ಹ್ಯಾಸ್ ಟೇಕನ್. ಮರಿಯಾ ಶರಪೋವಾ, ಶಿ ಈಸ್ ಆಲ್ಸೋ ಟೆನ್ನಿಸ್ ಪ್ಲೇಯರ್. ಅವರು ತುಂಬ ಅಥ್ಲೆಟ್ಸ್. ಅಂದರೆ ಇದು ಬಿಕಾಸ್ ಆಫ್ ಸಮ್ ರೀಸನ್ಸ್. ಬಿಕಾಸ್ ಏನಾಗ್ತದೆ ಅಂದರೆ ಇದು ಸರ್ಜಿಕಲ್ ಎರ. ಸರ್ಜರಿ ಮಾಡಬೇಕಾ ಬೇಡವಾ ಅದೇ ನೋಡ್ತಾರೆ. ಬೇಡ ಅಂದರೆ ಜಸ್ಟ್ ಯು ಮ್ಯಾನೇಜ್ ವಿತ್ ದ ಪೇನ್ ಕಿಲ್ಲರ್ಸ್, ಎಕ್ಸಸೈಸ್ ಮಾಡ್ಕೊಂಡು ಮೇಂಟೈನ್ ಮಾಡಿ. ಫೈನಲ್ ಸ್ಟೇಜ್ ಬಂದರೆ ಯು ಕ್ಯಾನ್ ಅಂಡರ್ಗೋ ಸರ್ಜರಿ. ಬಟ್ ವೇರ್ PRP ಕಮ್ಸ್ ಈಸ್ ಇನ್ ಬಿಟ್ವೀನ್. ದಿಸ್ PRP ಆರ್ ರೀಜನರೇಟಿವ್ ಮೆಡಿಸಿನ್, ಇಟ್ ಸ್ಟಾಪ್ಸ್ ದ ಡಿಸೀಸ್ ಪ್ರೋಗ್ರೆಷನ್. ಈಗ ಸ್ಟೇಜ್ 2, ಸ್ಟೇಜ್ 3 ಬಂದರೆ ಮತ್ತೆ ಸ್ಟೇಜ್ 4 ಹೋಗೋದು ಸ್ಟಾಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ರಿವರ್ಟ್ಸ್ ಬ್ಯಾಕ್ ಟು ದ ಸ್ಟೇಜ್ 1 ಆರ್ ಸ್ಟೇಜ್ 2. ದಿಸ್ ಈಸ್ ವೇರ್ PRP ಕಮ್ಸ್. ದಿಸ್ ಇಸ್ ನಾಟ್ an experimental study. So many research studies are saying that this is a proven treatment. It works well for the knee osteoarthritis or shoulder problems or spine problems. Proven treatment. ಈಗ ನಾವು ಇನ್ನೊಂದು ಪ್ರಶ್ನೆ ಬರೋದು, ಇದ್ರದ್ದು ಎಫೆಕ್ಟ್ ಎಷ್ಟು ದಿನ ಇರುತ್ತೆ? ಅಂದರೆ ಲೈಫ್ ಟೈಮ್ ನಾವು ಇದನ್ನು, ಈಗ ನಾನು ನೀಗ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾನು ಲೈಫ್ ಟೈಮ್ ಅಲ್ಲಿ ಬರಲ್ವಾ ನೀ ಪೇನು? ಇಲ್ಲ, ಆ ಥರ ಇರಲ್ಲ. ಸೊ ಯೂಶ್ವಲಿ ದಿಸ್ ಈಸ್ ಎ ಲಾಂಗ್ ಲಾಸ್ಟಿಂಗ್. ಐ ಕಾಂಟ್ ಸೇ ಇದು ಮತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದಿಸ್ ಆ್ಯಕ್ಟ್ಸ್ ಎಸ್ ಎ ನ್ಯಾಚುರಲ್ ಕಾರ್ಟ್ಲೇಜ್. ದೇರ್ ಇಸ್ ನೋ ಮೆಟಲ್ ಯೂಸ್ಡ್. ಸೊ ದೇರ್ ಈಸ್ ಈ ಕಾರ್ಟ್ಲೇಜ್ ಮತ್ತೆ ಸವಿಯೋ ಚಾನ್ಸಸ್ಸು ಇರುತ್ತೆ. ಏನಾದರೂ ಟಿಶ್ಯೂ ಏನಾದರೂ ಟೇರ ಆಗೋ ಚಾನ್ಸಸ್ಸು ಇರುತ್ತೆ. ಫ್ಯೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆಗಲಿ, ಎಕ್ಸಸೈಸಸ್ ಆಗಲಿ ಆರ್ ವೆಯ್ಟ್ ಆಗಲಿ, ಈ ಥರ ಪ್ರಾಪರಾಗಿ ಅವ್ರು ಮೇಂಟೈನ್ ಮಾಡಿದ್ರೆ ಇಟ್ ಲಾಂಗ್ಸ್ ಫಾರ್ ಇಯರ್ಸ್. ಸೊ ಯೂಶ್ವಲಿ 5 to 8 years ಮಿನಿಮಮ್ ಇರುತ್ತೆ. ಎಷ್ಟು ವರ್ಷ ಇನ್ನೂ ಬರಬೇಕು ಅನ್ನೋದು ಅವ್ರ ಕೈಯಲ್ಲೇ ಇರುತ್ತೆ. ಒಂದ್ಸಲ ನೀವು ಟ್ರೀಟ್ಮೆಂಟ್ ತಗೊಂಡು ನೀವು ಒಂದಷ್ಟು ಮೇಂಟೈನ್ ಮಾಡಬೇಕು. ಇಲ್ಲಿ ಪೇಷಂಟ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ ವಿಲ್ ಬಿ ದೇರ್. ಅಂದರೆ ನಾಟ್ ಓನ್ಲಿ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಟ್ರೀಟ್ ದ ಜಾಯಿಂಟ್ ಏನಿದೆಯಾ ಅಂತ. ಬಟ್ ಮೇಂಟೆನೆನ್ಸ್ ಶುಡ್ ಬಿ ಡನ್ ಬೈ ದ ಪೇಷಂಟ್. ಮಸಲ್ ಸ್ಟ್ರೆಂತ್, ಸೊ ಅದಕ್ಕೇನು ಇಂಜೆಕ್ಷನ್ಸ್ ಏನಿಲ್ಲ. ಆ ಥರ ಇದ್ದರೆ ನಾನೇ ಅದು ಮಸಲ್ ಸ್ಟ್ರೆಂತ್ಗೆ ಕೊಡ್ತಾ ಇದ್ದೀನಿ. ಆ ಥರ ಏನೂ ಬಂದಿಲ್ಲ. ಸೊ ದೇ ಹ್ಯಾವ್ ಟು ಮೇಂಟೈನ್ ಪ್ರಾಪರ್ ಮಸಲ್ ಸ್ಟ್ರೆಂತ್ ಬೈ ಎಕ್ಸಸೈಸ್ ಆ್ಯಂಡ್ ಪ್ರೋಟೀನ್ ಡೈಟ್. ಸೊ ಲೈಫ್ ಸ್ಟೈಲ್ ಅವರೇ ಮೇಂಟೈನ್ ಮಾಡ್ಕೋಬೇಕು, ವೆಯ್ಟ್ ಅವರೇ ಮೇಂಟೈನ್ ಮಾಡ್ಕೋಬೇಕು. ಈ ಥರ ಮೇಂಟೈನ್ ಮಾಡಿದ್ರೆ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್.
ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಜೊತೆಗೆ ಇನ್ನೊಂದು ನಾನು ಕೇಳಿರುವಂಥದ್ದು, ತುಂಬ ಜನ ಡಾಕ್ಟರ್ಸು ಇದನ್ನು PRPನ ಸಪೋರ್ಟ್ ಮಾಡಲ್ಲ, ರೀಜನರೇಟಿವ್ ಮೆಡಿಸಿನ್ ಸಪೋರ್ಟ್ ಮಾಡಲ್ಲ, ಇದನ್ನು ತಗೋಬೇಡಿ ಅಂತ ಹೇಳ್ತಾರೆ ಅಂತ ನಾನು ಕೇಳಿದೆ. ಇದು ನಿಜಾನ? ನಿಜ ಆದರೆ ಯಾಕೆ? ದಿಸ್ ಈಸ್ ವೆರಿ ಕಾಮನ್. ಮೇಡಮ್ ಇದು ನನ್ನ ಫ್ಯಾಮಿಲಿ ಡಾಕ್ಟರ್ ಬೇಡ ಅಂತ ಹೇಳಿದರು, ತಗೋಬೇಕಾ ಬೇಡವಾ ಅಂತ ಕೇಳ್ತಾರೆ ತುಂಬ ಜನ ನನಗೂ ಪೇಷಂಟ್ಸ್. ಬಿಕಾಸ್ ದ ಲ್ಯಾಕ್ ಆಫ್ ನಾಲೆಡ್ಜ್ ಆನ್ ರಿಜನರೇಟಿವ್ ಮೆಡಿಸಿನ್ ಈಸ್ ಮಿಸ್ಸಿಂಗ್. ದಿಸ್ ಇಸ್ ಎ ನ್ಯೂ ಬ್ರಾಂಚ್. ಓಕೆ. ಸೊ ಇದು ಡಾಕ್ಟರ್ಗಳಿಗೆ ನಾಲೆಡ್ಜ್ ಇಲ್ಲ ಅಂದರೆ ಇಲ್ಲ, ಓಲ್ಡ್ ಟೈಮರ್ಸ್ ತಗೊಳ್ಳಿ, ದೇ ಡೋಂಟ್ ಹ್ಯಾವ್ ಕಂಪ್ಲೀಟ್ ನಾಲೆಡ್ಜ್ ಆನ್ ರಿಜನರೇಟಿವ್ ಮೆಡಿಸಿನ್, ಹೇಗೆ ಇದು ವರ್ಕ್ ಆಗುತ್ತೆ ಅದು ಕಂಪ್ಲೀಟ್ ಆಗೋ ನಾಲೆಡ್ಜ್ ಇಲ್ಲ. ಸೊ ದಟ್ ಗ್ಯಾಪ್ ಈಸ್ ಮಿಸ್ಸಿಂಗ್. ದೇ ಶುಡ್ ಆಸ್ಕ್ ಹೂ ಆರ್ ಡೂಯಿಂಗ್ PRP. ಸೊ ಮಾಡ್ತಾ ಇದೆ ಅವ್ರಿಗೆ ಗೊತ್ತು ಕರೆಕ್ಟಾಗಿದ್ದು ಈ ಪ್ರೋಟೋಕಾಲ್ ಅಂತ ಮಾಡೇ ಅವ್ರಿಗೆ ದೇ ನೋ ಹೌ ಇಟ್ ದ ಪೇಷಂಟ್ ರೆಸ್ಪಾನ್ಸ್, ಎಷ್ಟು ಪೇಯ್ನ್ ರಿಲೀಫ್ ಇರುತ್ತೆ. ಸೊ ಆ ಥರ ಅವ್ರನ್ನೂ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೌ ವಿಲ್ ಬಿ ದ ಪೇಯ್ನ್ ರಿಲೀಫ್, ಹೌ ಇಸ್ ದ ರಿಸಲ್ಟ್ಸ್ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ. ಸೊ ವೆರಿ ಕಾಮನ್ ಇದು. ಆ್ಯಂಡ್ ಫ್ಯೂ ಡಾಕ್ಟರ್ಸ್ ವಿಲ್ ಡೆಫಿನೆಟ್ಲಿ ನಾಟ್ ಸಪೋರ್ಟ್ PRP ಟ್ರೀಟ್ಮೆಂಟ್. ಎಷ್ಟು ವರ್ಷಗಳಿಂದ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ಸೊ ವಿ ಆ್ಯಕ್ಚುಲಿ ಎಪಿಯೋನ್ ಇಸ್ ಓನ್ಲಿ ದ ಫಸ್ಟ್ ಸೆಂಟರ್ ಟು ಸ್ಟಾರ್ಟ್ PRP ಟ್ರೀಟ್ಮೆಂಟ್. ಅಂದರೆ ಅದು ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು. ಬಿಕಾಸ್ ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್ ಅಂದರೆ ಫಸ್ಟ್ ವಾಟ್ ವಿ ಥಾಟ್ ಈಸ್ ಇದು ನೀ ಆಸ್ಟಿಯೋಆರ್ಥರೈಟಿಸ್ ಒಂದು ಡಿಸೀಸಾ ಅಲ್ವಾ, ಇದು ಏಜ್ ರಿಲೇಟೆಡ್ ಚೇಂಜ್. ಏಜ್ ರಿಲೇಟೆಡ್ ಚೇಂಜಿಗೆ ವೈ ಟು ರೀಪ್ಲೇಸ್ ಕಂಪ್ಲೀಟ್ ನೀ, ಎಲ್ಲ ಮೂಲೆಗಳೆಲ್ಲ ತೆಗೆದ್ಬಿಟ್ಟು ಮೆಟಲ್ಸ್ ಹಾಕ್ತಾರೆ. 60 to 70% ಸಕ್ಸಸ್ ರೇಟ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 30 to 40% ವಿಲ್ ಸಫರ್ ಎ ಲಾಟ್. ಇಫ್ ದ ಸರ್ಜರಿ ಇಸ್ ನಾಟ್ ಸಕ್ಸಸ್ಫುಲ್, ದೇ ಹ್ಯಾವ್ ಟು ಸಫರ್ ಫಾರ್ ಲೈಫ್. ಫಾರ್ ಸ್ಮಾಲ್ ನೀ ಏಜ್ ರಿಲೇಟೆಡ್ ಚೇಂಜ್ ಇದಕ್ಕೆ ಏನಾದರೂ ಸಿಂಪಲ್ ಸೊಲ್ಯೂಷನ್ ಇದೆಯಾ ಅದರ್ ದ್ಯಾನ್ ಸರ್ಜರಿ ಅಂತ ರಿಸರ್ಚಲ್ಲಿ ವಿ ಫೌಂಡ್ ದಟ್ ಪ್ಲಾಸ್ಮಾ ಥೆರಪಿ ವರ್ಕ್ಸ್ ಎಕ್ಸಲೆಂಟ್ಲಿ. ಬಟ್ ಈ ಪ್ಲಾಸ್ಮಾ ಥೆರಪಿ ಹೇಗೆ ಕೊಡಬೇಕು, ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಗಿವ್, ಸೊ ಹೌ ಆರ್ ದ ರಿಸಲ್ಟ್ಸ್, ಮತ್ತು ರಿಸಲ್ಟ್ಸ್ ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಮಗೂ ಭಯ ಇರುತ್ತೆ ರಿಸಲ್ಟ್ಸ್ ಹೇಗಿರುತ್ತೆ ಅದಕ್ಕೆ. ಲೈಫ್ ಸ್ಟೈಲ್ ಬಿಕಾಸ್ ಇಂಡಿಯನ್ ಪಾಪ್ಯುಲೇಷನ್ ನಮ್ಮ ಲೈಫ್ ಸ್ಟೈಲ್ ಡಿಫ್ರೆಂಟು, ಫಾರಿನ್ ಲೈಫ್ ಸ್ಟೈಲ್ ಡಿಫ್ರೆಂಟ್, ನಮ್ಮ ಬಾಡಿ ನೇಚರ್ ಇಸ್ ಡಿಫ್ರೆಂಟ್. ಸೊ ಫಾರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಹೇಗೆ ಇದು ಪ್ರೋಟೋಕಾಲ್, ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಗಿವ್, ಅಲಾಂಗ್ ವಿತ್ ದಟ್ ವಾಟ್ ಆರ್ ದ ಲೈಫ್ ಸ್ಟೈಲ್, ವಾಟ್ ಆರ್ ದ ಎಕ್ಸಸೈಸಸ್, ಎವ್ರಿಥಿಂಗ್ ಒಂದು ಪ್ರಾಪರ್ ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಫಸ್ಟ್ ವಿ ಡಿಡ್ ಮಂತ್ಲಿ ಒನ್ಸ್, ಆಫ್ಟರ್ ದಟ್ ಆ್ಯಂಡ್ ಫೈನಲಿ ವಿ ಫೌಂಡ್ ದಿಸ್ ಈಸ್ ಗಿವಿಂಗ್ ಬೆಸ್ಟ್ ರಿಸಲ್ಟ್ಸ್ ಅಂತ. ಇನ್ನು ಕೆಲವರು ಪೇಷಂಟ್ಸು PRPನಲ್ಲಿ ಅಂಡರ್ಗೋ ಆಗಿದ್ರೂ ಕೂಡ ಅವರಿಗೆ ರಿಲೀಫ್ ಸಿಕ್ಕಿಲ್ಲ, ಸರಿಯಾಗಿಲ್ಲ ನಮಗೆ ಅಂತ ಹೇಳ್ತಾರೆ. ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ದಟ್ ಈಸ್ ವೆರಿ ಲೆಸ್. ರಿಲೀಫ್ ಕಂಪ್ಲೀಟ್ ಆಗ ಸಿಗೋದಿಲ್ಲ ಅಂತ ಇಲ್ಲ, ಒಂದು 50-60% ರಿಲೀಫ್ ಇರುತ್ತೆ. 40% ಅವ್ರಿಗೇನು ಹೇಳ್ತೀನಿ ಅಂದರೆ ನೀವು ಪ್ರಾಪರ್ ಆಗ ಎಕ್ಸಸೈಸಸ್ ಅಲ್ಲ, ಕೆಲವೊಂದ್ಸಲ ಈಗ ನೀವೇನು ಇಂಜೆಕ್ಟ್ ಮಾಡ್ತೀರಿ ಅದು ಸರಿಯಾಗಿ ಆಗದೆ ಇರೋ ಚಾನ್ಸ್ ಇದೆಯಾ? ಸೊ ಯೂಶ್ವಲಿ ಇದು ಏನಾಗುತ್ತೆ ಗೊತ್ತಾ, ಒಬ್ಬೊಬ್ರು ಬರ್ತಾರೆ ಪೇಷಂಟ್ಸ್ ಆಚೆ ಕಡೆ, ಮೇಡಮ್ ನಾನು PRP ತೊಗೊಂಡಿದ್ದೀನಿ, ನನಗೆ ವರ್ಕ್ ಆಗಿಲ್ಲ, ಸ್ವಲ್ಪ 1% ರಿಲೀಫ್ ಸಿಗಲಿಲ್ಲ ಅಂತ. ಬಿಕಾಸ್ ವೆನ್ ಎವರ್ ದೇ ಆರ್ ಟೇಕಿಂಗ್ ಫ್ಯೂ ಥಿಂಗ್ಸ್ ದೇ ಶುಡ್ ಕೀಪ್ ಇನ್ ಮೈಂಡ್. ಕೀಪ್ ಇನ್ ಮೈಂಡ್. ಫಸ್ಟ್ ಒನ್ ಈಸ್ ದ ಪ್ರಾಪರ್ ಡಯಾಗ್ನೋಸಿಸ್. ಪ್ರಾಪರ್ ಡಯಾಗ್ನೋಸಿಸ್ ಆ್ಯಂಡ್ PRP ಕೊಡೋ ಟೈಮಲ್ಲಿ ಅಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಕೊಡಬೇಕು. ಸೊ ಅಂಡರ್ ಇಮೇಜ್ ಗೈಡೆನ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಈಸ್ ಡಾಕ್ಟರ್. ಸೊ ಯಾರು ಮಾಡ್ತಾಯಿದ್ರು, ಸೊ ಯೂಶ್ವಲಿ ದ PRP ಆಚೆ ಒಂದು ಬ್ಲಡ್ ಸ್ಯಾಂಪಲ್ ಒಂದು ಸ್ಮಾಲ್ ತೊಗೊತಾರೆ, ಟೆಸ್ಟಿಬಲ್ ಪ್ರಿಪೇರ್ ಮಾಡ್ತಾರೆ, ಅದೇ ಕೊಡ್ತಾರೆ. ವಿ ಡೋಂಟ್ ನೋ ಹೌ ಮನಿ ಪ್ಲೇಟ್ಲೆಟ್ಸ್ ಆರ್ ದೇರ್, ಕ್ವಾಂಟಿಫೈ ಆ್ಯಂಡ್ ವೆದರ್ ಈಸ್ ಎಫೆಕ್ಟಿವ್ ಆರ್ ನಾಟ್. ಅದೊಂದೊಂದು ಸಾರಿ ಆಚೆಯಿಂದ ತೊಗೊಬರ್ತಾರೆ, ಇನ್ಫೆಕ್ಷನ್ ರೇಟನ್ನು ಜಾಸ್ತಿ ಆಗುತ್ತೆ. ಸೊ ಬೆಟರ್ ನಾಟ್ ಟು ಟೇಕ್ ದೋಸ್ ಪ್ಲೇಸಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಪ್ಲೇಟ್ಲೆಟ್ಸ್. ಇದೂ ಇಂಪಾರ್ಟೆಂಟ್, ಎಷ್ಟು ಬೇಕಾಗುತ್ತೆ ಅವ್ರಿಗೆ, ಆ್ಯಂಡ್ ಹೌ ಈಸ್ ದ ಕ್ವಾಲಿಟಿ ಆಫ್ ದ ಪ್ಲೇಟ್ಲೆಟ್ಸ್. ಸೊ ದೀಸ್ 3 ಪಾಯಿಂಟ್ಸ್ ಶುಡ್ ಬಿ ರಿಮೆಂಬರ್. ಈ ಥರ ಕರೆಕ್ಟಾಗಿ ಮಾಡಿದರೆ ಎಲ್ಲ ಡೆಫಿನೆಟ್ಲಿ ರಿಸಲ್ಟ್ ಬರೋದಿಲ್ಲ ಅಂತಲೂ ಇಲ್ಲ. ಡೆಫಿನೆಟ್ಲಿ ಫಾರ್ ಎವ್ರಿ ಒನ್ ದೇ ವಿಲ್ ರೆಸ್ಪಾಂಡ್ ಟು ದ PRP ಟ್ರೀಟ್ಮೆಂಟ್. ವಂಡರ್ಫುಲ್. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಇತ್ತೀಚಿನ ವರ್ಷಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಬಹುಶಃ ಇನ್ನು ಮುಂದೆ ನಮ್ಮ ಟ್ರೀಟ್ಮೆಂಟಲ್ಲಿ ಇದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ಇದು ನಮ್ಮದೇ ದೇಹದ ಸೆಲ್ಗಳನ್ನ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗಿರುವಂಥ ಪಾರ್ಟ್ಗಳಿಗೆ, ಸೆಲ್ಗಳಿಗೆ ರೀಜನರೇಟಿವ್ ಮೆಡಿಸಿನ್ ಥರ, ಅಂದರೆ ಅದನ್ನು ನೋವನ್ನು ನಿವಾರಿಸೋ ಥರ ಕೆಲಸ ಮಾಡುವಂಥದ್ದು. ಸೊ ಹೀಗಾಗಿ ಐ ಥಿಂಕ್ ಸರ್ಜರಿಗಳಿಗಿಂತ ಅಥವಾ ಪೇನ್ ಕಿಲ್ಲರ್ಗಳಿಗಿಂತ ಸರ್ಟನ್ಲಿ ಇದು ತುಂಬ ಒಳ್ಳೆಯದು. ಸೊ ಹೀಗಾಗಿ ಇದು ಮುಂದೆ ತುಂಬ ಬೆಳೆಯುತ್ತೆ ಅಂತ ಅನ್ಕೋತೀನಿ. ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಥೆರಪಿ ಇದು ಎಷ್ಟೊಂದು ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯಾವ ಮೆಡಿಸಿನಲ್ಲೇನೂ ಇರಲ್ಲ. So many properties because this is created by God, not humans. Now I am giving the PRP. Shoot. Yeah, shoot. Demo.
ಸೊ ಫೈನಲಿ ನಮ್ಮ ಆಡಿಯನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ವಿದ್ಯಾ ಅವರೇ? ಸೊ ಈಗ ತುಂಬ ಜನ ಏನು ಮಾಡ್ತಾರೆ, ದೇ ವಿಲ್ ನೆಗ್ಲೆಕ್ಟ್ ದೇರ್ ಪೈನ್. ಸೊ ನೋವೇನಾದರೂ ಲೈಟ್ ಆಗಿದೆ, ನಾನು ನಡೆಯೋಕ್ಕೇನು ತೊಂದರೆ ಏನೆಲ್ಲ ಸ್ವಲ್ಪ ಬರ್ತಾ ಇದೆ ಅಂತ ಅರ್ಲಿ ಸ್ಟೇಜಸಲ್ಲೇ ನೋಡ್ಕೋಬೇಕು. ಲೇಟ್ ಸ್ಟೇಜಲ್ಲಿ ಬಂದರೆ ಈವನ್ ವಿ ಕಾಂಟ್ ಡೂ ಮಚ್. ಓಕೆ. ಸೊ ಬೆಟರ್ ನಾಟ್ ಟು ಗೋ ಅಟ್ ದಟ್ ಸ್ಟೇಜ್. ಸೊ ಅರ್ಲಿಯಾಗಿ ಬಂದರೆ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಬ್ರಿಂಗ್ ಯು ಔಟ್ ಫ್ರಮ್ ದ ಪೇಯ್ನ್. ಸೊ ನಿಮ್ಮ ರೊಟೀನ್ ಈಗ ಪೇಯ್ನಿಂದ ಏನಾಗುತ್ತೆ, ಪೇಷಂಟ್ ಸಫರಿಂಗ್ ಒಂದೇ ಅಲ್ಲ, ಆ ಪೇಷಂಟ್ ಸಫರಿಂಗ್ ಅವ್ರಿಗೆ ಮೆಂಟಲ್ ಸಫರಿಂಗ್ ಇರುತ್ತೆ, ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅವ್ರ ಕೆಲಸ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಬರುತ್ತೆ, ಸೋಷಿಯಲ್ ಹಿ ಕಾಂಟ್ ಅಟೆಂಡ್ ದ ಸೋಷಿಯಲ್ ಮೀಟಿಂಗ್ಸ್. ಸೊ ಮೆನಿ ವಿಲ್ ಬಿ ಇಂಟರ್ ರಿಲೇಟೆಡ್ and his health will also be affected. So don't bear with the pain. You come to us, we are here to help with small, simple, non-surgical solutions. Yes. ಸೊ ನಾನು ಒಂದು ಕಾಮನ್ ತುಂಬ ಜನ ಸಫರ್ ಮಾಡ್ತಿರೋದು ನಾನು ಕೇಳಿರುವಂಥದ್ದು ಎರಡು ವಿಚಾರ, ಒಂದು ನೆಕ್ ಪೇನ್, ಇನ್ನೊಂದು ಮೈಗ್ರೇನ್. ನಾನು ಫಸ್ಟ್ ಮೈಗ್ರೇನ್ ಬಗ್ಗೆ ಐ ವಾಂಟ್ ಟು ಆಸ್ಕ್. ಮೈಗ್ರೇನ್ ತುಂಬ ಜನ ಸಫರ್ ಆಗ್ತಿರ್ತಾರಲ್ಲ, ಆ ಮೈಗ್ರೇನ್ಗೂ ಕೂಡ ನಾವು PRP ಇಂದ ಟ್ರೀಟ್ ಮಾಡ್ಬೋದಾ? ನಾನು ಮೈಗ್ರೇನ್ ವಿ ಕಾನ್ ಟ್ರೀಟ್ ವಿತ್ PRP. ಅವ್ರಿಗೆ ಬೊಟಾಕ್ಸ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಸೊ ಒಬ್ರೊಬ್ರು ಏನಂದರೆ, ದಿಸ್ ಈಸ್ ಆ್ಯಕ್ಚುಲಿ ಸಮ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಮಸಲ್ಸ್ ಅರೌಂಡ್ ದ ಹೆಡ್ ಆ್ಯಂಡ್ ನೆಕ್. ಸೊ ಈ ಕೆಮಿಕಲ್ ಇಂಬ್ಯಾಲೆನ್ಸಿಂದ ಅವ್ರಿಗೆ ದೇ ವಿಲ್ ಹ್ಯಾವ್ ಎಪಿಸೋಡಿಕ್ ಪೇಯ್ನ್ಸ್. ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಸೌಂಡ್ ಆಗಲಿ, ಲೈಟ್ ಆಗಲಿ, ಇಲ್ಲ ಸ್ಮೆಲ್ ಆಗಲಿ, ಆರ್ ಎನಿ ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿದ್ರೆ ಅದರಿಂದ ಅವ್ರಿಗೆ ಎಪಿಸೋಡ್ ಆಫ್ ಪೇಯ್ನ್ ಬರುತ್ತೆ. ವಾಟ್ ವಿ ಡೂ ಇಸ್ ವಿ ಗಿವ್ ಬೊಟಾಕ್ಸ್ ಫಾರ್ ದಿಸ್. ಬೊಟಾಕ್ಸ್ ಇಂಜೆಕ್ಷನ್ಸ್ ಆ ಟ್ರಿಗರಿಂಗ್ ಏರಿಯಾಸ್ ಪಾಯಿಂಟ್ ಔಟ್ ಮಾಡಿಕೊಂಡು ವಿ ಇಂಜೆಕ್ಟ್ ದ ಬೊಟಾಕ್ಸ್. ಇದೇನು ಮಾಡುತ್ತೆ ಅಂದರೆ, ಆ ವಾಟ್ ಎವರ್ ದ ನ್ಯೂರೋ ಟ್ರಾನ್ಸ್ಮಿಟರ್ ಇಂಬ್ಯಾಲೆನ್ಸ್ ಇನ್ ದ ನರ್ವ್ ಎಂಡಿಂಗ್ಸ್ ಅದು ಬ್ಯಾಲೆನ್ಸ್ ಆಗುತ್ತೆ. ಮಸಲ್ಸ್ ವಿಲ್ ಗೆಟ್ ರಿಲ್ಯಾಕ್ಸ್ಡ್. ಸೊ ಈ ಏರಿಯಾ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ದ ಎಪಿಸೋಡ್ಸ್ ಆಫ್ ದ ಪೇಯ್ನ್ ವಿಲ್ ಬಿ ರೆಡ್ಯೂಸ್ಡ್. ಬಟ್ ಇಟ್ಸ್ ನಾಟ್ ಲೈಕ್ ಎ ಪರ್ಮನೆಂಟ್ ಕ್ಯೂರ್ ಅಂತ ಇಲ್ಲ. ಫ್ಯೂ ಇಯರ್ಸ್ ದೇ ವಿಲ್ ಗೆಟ್ ರಿಲೀಫ್. Later they can, if it gets repeated after 3 years something, they can again take the Botox injections. So that comes in here only? I mean, even your... yeah, we do that. You do that. This is non-surgical solution but not PRP. Yeah. Okay. ಇನ್ನು ನಾನು ಫೈನಲ್ ಆಗಿ ಕೇಳಬೇಕು ಅನ್ಕೊಂಡಿದ್ದು ಈ ವಿಚಾರದಲ್ಲಿ ನೆಕ್ ಪೇನ್ ಬಗ್ಗೆ. ಸೊ ನೆಕ್ ಪೇನ್ ಕೂಡ ತುಂಬ ಕಾಮನ್ ಅಲ್ವಾ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ನೆಕ್ ಪೇಯ್ನ್ ಅನ್ನೋದು ತುಂಬಾ ಕಾಮನ್ ಯಂಗ್ಸ್ಟರ್ಸಲ್ಲಿ, ಬಿಕಾಸ್ ಆಫ್ ಯಂಗ್ಸ್ಟರ್ಸ್ ಅಲ್ಲ, ಮಿಡಲ್ ಏಜಲ್ಲಿ ಮೊಬೈಲ್ ಯೂಸೇಜಿಂದ ಬೆಂಡ್ ಆಗಿಬಿಟ್ಟು ಇಟ್ ಈಸ್ ಗಿವಿಂಗ್ ಕಂಟಿನ್ಯೂಸ್ ಸ್ಟ್ರೆಸ್ ಟು ದ ನೆಕ್ ಆ್ಯಂಡ್ ದ ಸ್ಪೈನ್. ಅದರಿಂದ ಈ ಮಸಲ್ ಪ್ರಾಬ್ಲಮ್ಸ್ ಆಗಲಿ, ಸ್ಪೈನ್ ಪ್ರಾಬ್ಲಮ್ಸ್ ಆಗಲಿ ಜಾಸ್ತಿ ಆಗ್ತಾಯಿದೆ. ಸೊ ವಾಟ್ ಈಸ್ ದ ಕಾಸ್ ಆಫ್ ದ ಪೇಯ್ನ್? ಕಾಮನ್ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ. ಆ ಡಿಸ್ಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ದೆನ್ ದೇ ವಿಲ್ ಹ್ಯಾವ್ ದಟ್ ರೇಡಿಯೇಟಿಂಗ್ ಪೇಯ್ನ್ ಟು ದ ಅಪ್ಪರ್ ಲಿಮ್. ಅಂದರೆ ಕೈಗೆಲ್ಲ ಒಂದು ಶಾಕ್ ಥರ ಚುಚ್ಚಿದಂಗೆ ಆಗುತ್ತೆ. ಆ್ಯಂಡ್ ಪೆರಸ್ಥಿಷಿಯಸ್, ನಮ್ನೆಸ್, ಆ ಥರ ಏನಾದರೂ ಇದ್ದರೆ ವಿಚ್ ನರ್ವ್ ಇಸ್ ಗೆಟಿಂಗ್ ಕಂಪ್ರೆಸ್ ನೋಡ್ಕೊತೀವಿ. ದೇರ್ ವಿ ಡೂ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ವಿತ್ ಅಲಾಂಗ್ ವಿತ್ PRP. ಅಲ್ಲಿ ಟ್ರೀಟ್ ಮಾಡ್ತೀವಿ. ಅದೇ 80 to 90% ವಿ ಕ್ಯಾನ್ ಟ್ರೀಟ್ ವಿತ್ ನಾನ್-ಸರ್ಜಿಕಲ್. 10% ದೇ ಹ್ಯಾವ್ ಟು ಅಂಡರ್ಗೋ ಸರ್ಜರಿ, ಆ ಥರ. ಸೊ ಈವನ್ ಫಾರ್ ದ ನೆಕ್ ಪೇಯ್ನ್ ಆಲ್ಸೋ ವಿ ಕ್ಯಾನ್ ಟ್ರೀಟ್ ವಿತ್ ನಾನ್-ಸರ್ಜಿಕಲ್ ಸೊಲ್ಯೂಷನ್ಸ್. ಸೊ ಸ್ನೇಹಿತರೆ, ಇದು ನಾವು ನೋವಿನ ಬಗ್ಗೆ ಮಾತಾಡ್ತಿದ್ವಿ, ಪೇಯ್ನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮೆಡಿಸಿನ್ ಕ್ಷೇತ್ರ ಅಂದರೆ ವೈದ್ಯಕೀಯ ಕ್ಷೇತ್ರ ತುಂಬ ಅಡ್ವಾನ್ಸ್ ಆಗ್ತಾ ಇದೆ, ತುಂಬ ಇನ್ವೆನ್ಷನ್ ನಡೀತಾ ಇರುತ್ತೆ, ತುಂಬ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇರುತ್ತೆ, ಎಕ್ಸ್ಪೆರಿಮೆಂಟ್ಗಳ ರಿಸಲ್ಟ್ ಬಂದಿರುತ್ತೆ, ಮತ್ತು ಅದರ ಯಾವುದು ಚೆನ್ನಾಗಿದೆ ಅನ್ನೋದು ಡಾಕ್ಟರ್ಗಳು ನೋಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ನೀವು ಹಳೆ ಕಾಲದಲ್ಲಿರಬೇಡಿ, ನಾವು ಹಳೆ ಕಾಲದಲ್ಲಿರೋದು ಬೇಡ. ಯಾಕಂದರೆ ಡಾಕ್ಟ್ರುಗಳು ಅಡ್ವಾನ್ಸ್ ಆಗ್ತಾ ಇದ್ದಾರೆ ಅಂದಮೇಲೆ ಯಾಕೆ ನಾವು ಅದ್ರ ಲಾಭ ಪಡ್ಕೊಳ್ಬಾರ್ದು? ದಟ್ ಈಸ್ ಸಿಂಪಲ್. ನಾವು ಈ ಸಮಸ್ಯೆ ಪರಿಹಾರನೇ ಇಲ್ಲರಿ ಅಂತ ದಯವಿಟ್ಟು ಅನ್ಕೋಬೇಡಿ. ಫಸ್ಟ್ ಆ ಸಮಸ್ಯೆನ ಹೇಳಿ ಡಾಕ್ಟ್ರಿಗೆ, ಕರೆಕ್ಟಾಗಿರೋ ಡಾಕ್ಟರ್ನ ಭೇಟಿಯಾಗಿ. ಸೊ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಅಂಥ ಒಂದು ಸಮಸ್ಯೆ ನಮ್ಮೆಲ್ಲರನ್ನೂ ಕಾಡುವಂಥದ್ದು ಅಂದರೆ ಪೇಯ್ನ್ ಅಥವಾ ನೋವು, ದೈಹಿಕ ನೋವು. ಅದು ವಿಶೇಷವಾಗಿ ಕ್ರಾನಿಕ್ ನೋವು ಅಂದರೆ ಸತತವಾಗಿರುವಂಥ ನೋವು. ಆ ಎಲ್ಲ ನೋವುಗಳ ಬಗ್ಗೆ ಮಾತಾಡಿದ್ವಿ, ಮತ್ತು ಆ ನೋವುಗಳಿರುವಂಥ ಪರಿಹಾರಗಳನ್ನ ಕೂಡ PRP ಮೂಲಕ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಮೂಲಕ ಹೇಗೆ ಅದನ್ನು ಹೋಗಲಾಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಡಾಕ್ಟರ್ ವಿದ್ಯಾ ಬಂಡಾರು ನಮ್ಮ ಜೊತೆಗೆ ಮಾತಾಡಿದರು. ಸೊ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಅಷ್ಟು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೋವಿನ ಬಗ್ಗೆ ಮಾತಾಡಿದ್ವಿ. ಸೊ ನಿಮ್ಮ ಪ್ರಶ್ನೆಗಳು ಅಥವಾ ಅನುಮಾನಗಳು ಏನಾದರೂ ಇದ್ದರೆ, ಅಥವಾ ನಿಮಗೆ ಸಮಸ್ಯೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಾಯಶಃ ಈ Epione ಪೇಯ್ನ್ ಸೆಂಟರ್ನವರು ಅದಕ್ಕೆ ಕಮೆಂಟ್ ಮಾಡಬಹುದು. ಬಟ್ ಅದಕ್ಕಿಂತ ಮೀರಿ ನಿಮಗೆ ಸಮಸ್ಯೆ ಇದ್ದರೆ ದಯವಿಟ್ಟು ಹೋಗಿ ಅವ್ರನ್ನ ಭೇಟಿಯಾಗಿ. ಡಾಕ್ಟರ್ ವಿದ್ಯಾ ಬಂಡಾರು ಇಲ್ಲಿ ನಮ್ಮ ಬನಶಂಕರಲ್ಲಿ ಇರ್ತಾರೆ, ಬೆಂಗಳೂರಿನಲ್ಲಿ. 2 ತಿಂಗಳ ನಂತರ ಆ ಒಂದು ಬಹುಶಃ ಜೂನ್ ಜುಲೈ ಅಷ್ಟೊತ್ತಿಗೆ ಸಹಕಾರ ನಗರದಲ್ಲಿ ಕೂಡ Epione ಪೇಯ್ನ್ ಸೆಂಟರ್ ಅಲ್ಲೂ ಕೂಡ ಬರ್ತಾ ಇದೆ.
ಈ ವಿಡಿಯೋನ ತುಂಬ ದಿನಗಳ ನಂತರ ನೋಡೋರು ಅಲ್ಲೂ ಕೂಡ ನೀವು ಹೋಗ್ಬೋದು. ಈಗ ಸದ್ಯಕ್ಕೆ ನೋಡೋರು ಬನಶಂಕರಿಗೆ ಬರ್ಬೋದು. ಒಟ್ಟಿನಲ್ಲಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಶೇಷವಾಗಿ ಮಹಿಳೆಯರೊಂದಿಗೆ ಶೇರ್ ಮಾಡಿ. ತುಂಬ ಜನ ಅವರು ಸಫರ್ ಆಗ್ತಿರ್ತಾರೆ, ಎಲ್ಲರೂ ಸಫರ್ ಆಗ್ತಾರೆ. ಅಂಥ ಸಫರ್ ಯಾರಾಗ್ತಾರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಆ ನಾಲೆಡ್ಜ್ ಅಟ್ಲೀಸ್ಟ್ ಅವ್ರ ಹತ್ರ ಇರಲಿ. ಮುಂದೊಂದು ದಿನ ಬಂದರೆ ಈ ಒಂದು ಸೆಂಟರ್ಗೆ ಹೋಗಿ ನೀವು ರಿಲೀಫ್ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಮುಖ್ಯ ಏನು ಅಂತಂದರೆ ದಯವಿಟ್ಟು ಬರದೇ ಆಗಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ನಿಮ್ಮ ವೆಯ್ಟ್ನ ಮೇಂಟೈನ್ ಮಾಡಿ, ನಿಮ್ಮ ನ್ಯೂಟ್ರಿಷಸ್ ಫುಡ್ನ ತೊಗೊಳ್ಳೋದನ್ನು ಮೇಂಟೈನ್ ಮಾಡಿ, ಎಕ್ಸಸೈಸ್ ಮಾಡೋದನ್ನು ಮೇಂಟೈನ್ ಮಾಡಿ. ಅದೆಲ್ಲನೂ ಮಾಡಿದರೆ ನಾವು ಈ ಒಂದು ನೋವಿನಿಂದ ಮುಕ್ತರ ಆಗಬಹುದು ಅಥವಾ ಅದು ಬರದೇ ಇರೋ ಹಾಗೆ ನೋಡ್ಕೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರೀಶ್ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.